ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ನಿಮ್ಮ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ ವೀಕ್ಷಕರೆಲ್ಲರಿಗೂ. ಇಂದು ಎಲ್ಲರಿಗೂ ತಿಳಿದಿರುವ ಹಾಗೆ ಶುಭ ಶುಕ್ರವಾರ. ಶುಭ ಶುಕ್ರವಾರದಂದು ನಾವೆಲ್ಲರೂ ನಮಗೆ ಸಕಲ ಐಶ್ವರ್ಯಗಳನ್ನು ಪರಿಪಾಲಿಸುವಂತಹ, ಐಶ್ವರ್ಯವನ್ನ ನೀಡುವಂತಹ ಮಹಾಲಕ್ಷ್ಮಿಯನ್ನ ಸ್ಮರಿಸೋಣ, ಮನಸ್ಸಿನಲ್ಲಿ ಧ್ಯಾನಿಸ್ತಾ ಕಾರ್ಯಕ್ರಮವನ್ನ ಆರಂಭಿಸೋ ಸಮಯ ಆಗಿದೆ. ಕಾರ್ಯಕ್ರಮವನ್ನ ಆರಂಭಿಸೋಣ. ಈ ದಿನದ ವಿಶೇಷ ಮಾಹಿತಿಗೋಸ್ಕರ ನೀವೆಲ್ಲರೂ ಕಾಯ್ತಿರ್ತೀರಾ. 2 ದಿನದ ಈ ಒಂದು ನೇರ ಪ್ರಸಾರದ ಕಂತುಗಳಲ್ಲಿ ನೀವು ಬಹುಶಃ ಗಮನಿಸಿದ್ರೆ ನೆಮ್ಮದಿಗಾಗಿ ನಾವೇನ್ ಮಾಡಬೇಕು, ಸರಳ ಸೂತ್ರಗಳನ್ನ ಗುರುಜಿ ಅವರು ತಿಳಿಸಿ ಹೇಳ್ತಾ ಇದ್ರು. ಮಾನಸಿಕವಾಗಿ ಮನೆಯಲ್ಲಿ ಎರಡರಲ್ಲೂ ನಾವು ನೆಮ್ಮದಿಯನ್ನ ಕಂಡುಕೊಳ್ಬೇಕಂದ್ರೆ ಯಾವ ರೀತಿಯಾದಂತಹ ಸರಳ ಸೂತ್ರಗಳನ್ನ ಅನ್ವಯಿಸಿದ್ರೆ ಒಳಿತು ಅನ್ನೋದನ್ನ ತಿಳಿಸ್ಕೊಟ್ರು. ಈ ದಿನದ ಈ ಒಂದು ನೇರ ಪ್ರಸಾರದಲ್ಲಿ ಕೂಡ ನೆಮ್ಮದಿ, ಅದರಲ್ಲೂ ವಿಶೇಷವಾಗಿ ಆರ್ಥಿಕವಾಗಿ ನಾವು ನೆಮ್ಮದಿಯನ್ನ ಕಾಣಬೇಕು, ಮನೆಯಲ್ಲಿ ಸದಾಕಾಲ ಸಕಲ ಐಶ್ವರ್ಯಗಳು ತಾಂಡವಾಡಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ಲಿದ್ದಾರೆ. ಗುರುಗಳು ಕೂಡ ಆಗಮಿಸಿದ್ದಾರೆ, ಬರಮಾಡ್ಕೊಳ್ಳೋ ಸಮಯ ಆಗಿದೆ. ಶ್ರೀಯುತರು ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಉಪಾಸಕರು, ತೇಜೋಮಂದಿ ರಮಲಶಾಸ್ತ್ರ ಸ್ವರಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿರುವ ದೇವಿಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಿಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆದಂತ ಶ್ರೀ ಶ್ರೀ ದೇವಿಶ್ರೀ ಗುರುಜಿಯವರು. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಆದರಪೂರ್ವಕ ಸ್ವಾಗತ. ಬ್ರಹ್ಮೋಸ್ಮಿ. ಗುರುಜಿ, ಎಂದಿನಂತೆ ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ ಹಾಗೂ ದ್ವಾದಶ ರಾಶಿಯ ಫಲಾಫಲ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇಯ ಪುರೋಹಿಣಾಂ ನಿತಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತಾ ನಮಸ್ತಸ್ಸೇ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಸೇ 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 ನಮೋ ನಮಃ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಓಂ ಮಹಾದೇವೇ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹರಿ ಓಂ ಸರ್ವೇ ಜನಭ್ಯೋ ಮಹಾಜನಭ್ಯೋ ಓಂ ಮಾತೃಪಿತೃದೇವತಭ್ಯೋ ಆಚಾರ್ಯ ದೇವತಭ್ಯೋ ನಮೋ ನಮಃ. ಶ್ರೀ ವಿಜಯನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷ ಅಷ್ಟಮಿ, ವಿಶೇಷತಃ ಸ್ವಾತಿ ನಕ್ಷತ್ರ. ಅಷ್ಟಮಿ ಸ್ವಾತಿ ನಕ್ಷತ್ರ ತುಂಬ ವಿಶೇಷ. ರಾಹು ದಶೆಯಲ್ಲಿ ಈ ದಿನ ಸೂರ್ಯೋದಯ ಆಗಿರತಕ್ಕಂಥದ್ದು. ಬಾಲವ ಕರ್ಣ ಶೂಲ ಯೋಗ, ಶೂಲ ಯೋಗ ಬಾಲವ ಕರ್ಣ ಸ್ವಾತಿ ನಕ್ಷತ್ರ, ಶುಕ್ರವಾರ ಅಷ್ಟಮಿ. ಇದು ಪಂಚಾಂಗ. ಈ ದಿನದ ಸೂರ್ಯೋದಯ ಆಗಿರ್ತಕ್ಕಂಥದ್ದು ಬೆಳಗ್ಗೆ 6:47:32 ಸೂರ್ಯೋದಯ. ಇನ್ನು ಸೂರ್ಯಾಸ್ತ ಈ ದಿನ ಸಂಜೆ ಬೆಂಗಳೂರಿಗೆ ಕಾಲಮಾನದ ಪ್ರಕಾರ 6:18 ಸೂರ್ಯ ಅಸ್ತ ಆಗಲಿದೆ. ಸೂರ್ಯೋದಯ ಪ್ರಕಾರವಾಗಿ ಈ ದಿನದ ರಾಹುಕಾಲ 11 ಗಂಟೆಗೆ ಪ್ರಾರಂಭ ಆಗುತ್ತೆ. 11ರಿಂದ 12:30 ತನಕ ರಾಹುಕಾಲ ಇರುತ್ತೆ. ಈ ದಿನ ಅತ್ಯಂತ ಶುಭ ಮುಹೂರ್ತ. ಶುಭ ಮುಹೂರ್ತ ತುಂಬ ವಿಶೇಷವಾದ ಮುಹೂರ್ತ 12:35ರಿಂದ 1 ಗಂಟೆಯ ತನಕ ಇರುತ್ತೆ. ಆ ಒಂದು ಸಮಯದಲ್ಲಿ, ಆ ಸುವೇಳೆ ಸುಕಾಲದಲ್ಲಿ ನೀವೆಲ್ಲ ಕೆಲಸ ಕಾರ್ಯಗಳನ್ನು, ಚೆಕ್ ಸಿಗ್ನೇಚರ್ ಮತ್ತೊಂದು ಯಾವುದೇ ಶುಭ ನಿರ್ಧಾರಗಳನ್ನು ತಾವು ತಗೋಬಹುದು. ಇನ್ನು ಈ ದಿನದ ಅತ್ಯಂತ ದುರ್ಮುಹೂರ್ತ, ತುಂಬ ಕೆಟ್ಟಗಳಿಗೆ ಈ ದಿನದ್ದು ಬೆಳಗ್ಗೆ 9:35ರಿಂದ 10:30 ತನಕ, ಮತ್ತೆ ಸಾಯಂಕಾಲ ರಾತ್ರಿ 8ರಿಂದ 10:30 ತನಕ ಇರುತ್ತೆ. ಈ ಒಂದು ಸಮಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಯಾವುದೇ ನಿರ್ಧಾರಗಳನ್ನು ದುಡುಕಿ ಕೈಗೊಳ್ಳಬಾರದು. ಈ ಒಂದು ದಿನದ ವಿಶೇಷವಾಗಿ ಸ್ವಾತಿ ನಕ್ಷತ್ರದಲ್ಲಿ ಚಂದ್ರ ಪ್ರವೇಶ. ಸ್ವಾತಿ ನಕ್ಷತ್ರದಲ್ಲಿ ಚಂದ್ರ ಪ್ರವೇಶ ಆದರೆ ಯಾವ ರಾಶಿಯವರಿಗೆ ಯಾವ ಫಲ ಇದೆ ಅಷ್ಟೇ ಅಲ್ಲ. ಈ ದಿನ ಶುಕ್ರವಾರ ಅಷ್ಟಮಿ ಬೇರೆ ನಮಗೆ ಗೊತ್ತು. ಅಷ್ಟಲಕ್ಷ್ಮಿಯರಲ್ಲಿ ಶುಕ್ರವಾರನೂ ಅಷ್ಟಮಿಯೂ ಸಹ ವಿಶೇಷವಾದ ಸ್ಥಾನ. ದುರ್ಗಾಷ್ಟಮಿ ಅಂತಲೂ ಮಾಡ್ತೀವಿ. ಅದರಲ್ಲಿ ಸ್ವಾತಿ ನಕ್ಷತ್ರ ಮಹಾನಕ್ಷತ್ರ ಬಂದಿರೋದು ಮತ್ತಷ್ಟು ಮಹಾಲಕ್ಷ್ಮಿಗೆ ವಿಶೇಷ. ಇದನ್ನು ಸಾಕಷ್ಟು ಐಶ್ವರ್ಯವನ್ನ ನೀವು ಪಡೀತಕ್ಕಂಥ ವಿಶೇಷವಾದ ಟಿಪ್ಸ್ ಅನ್ನು ಸಹ ಇದನ್ನು ನಾನು ನಿಮ್ಗೆ ಕೊಡ್ತೀನಿ. ಮೊದಲಿಗೆ ದ್ವಾದಶ ರಾಶಿಯ ಫಲಾಫಲಗಳಲ್ಲಿ ಮೇಷರಾಶಿ. ಮೇಷರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ವಿಶೇಷವಾದ ಲಾಭ,
ಸ್ಥಾನಮಾನ, ಮನೆಯಲ್ಲಿ ಕುಟುಂಬದಲ್ಲಿ ಸೌಖ್ಯ, ಎಲ್ಲ ವಿಚಾರದಲ್ಲೂ ಸುಖ ದಾಂಪತ್ಯ, ವಿಶೇಷವಾದ ದಿನ, ಎಲ್ಲ ಶುಭಫಲಗಳೇ ಅನುಭವಿಸಬಹುದು. ಇನ್ನು ಸ್ವಯಂ ಉದ್ಯೋಗಸ್ಥರಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ಇನ್ಬ್ಯಾಲೆನ್ಸ್ ಆಗುವಂಥದ್ದು, ಅನಾರೋಗ್ಯದ ಸಂಭವಗಳು ಅತಿ ಹೆಚ್ಚಿರುತ್ತೆ. ಇನ್ನು ಉದ್ಯೋಗಸ್ಥರಲ್ಲಿ ಈ ದಿನ ಉನ್ನತ ಪ್ರಗತಿ ಹೋಗುವಂಥದ್ದು ತುಂಬ ಚೆನ್ನಾಗಿದೆ. ಇನ್ನು ಸರ್ಕಾರಿ ಉದ್ಯೋಗಸ್ಥರಲ್ಲಿ ಸ್ವಲ್ಪ ಜಾಗೃತೆ ವಹಿಸಬೇಕು. ಸ್ನೇಹಿತರಿಂದ ಕಿರುಕುಳ ಉಂಟಾಗುವಂಥದ್ದು, ಮಾನಸಿಕ ನೆಮ್ಮದಿ ಹಾಳಾಗುವಂಥದ್ದು. ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಹರಿಸಬೇಕು. ತಮಗೆ ಈ ಮಂಡಿ ನೋವು, ಮೊಣಗಾಲು, ಕೈ ಕಾಲು ಇರ್ತಕ್ಕಂಥ ಜಾಯಿಂಟ್ ಪೈನ್ಸ್ ಇರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಮಕ್ಕಳು ಸ್ವಲ್ಪ ರೋಡ್ ಜಂಪ್ ಮಾಡಬೇಕಾದ್ರೆ, ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ, ಮೆಟ್ಲ ತಿಳಿಬೇಕಾದ್ರೆ ಸ್ವಲ್ಪ ಜಾಗೃತೆ ಇರಿ, ಸ್ವಲ್ಪ ಅಪಘಾತದ ಸಂಭವ ಇರುತ್ತೆ. ಇದನ್ನ ವಿಶೇಷವಾಗಿ ಎಲ್ಲ ರೀತಿಯ ಶುಭಫಲಗಳನ್ನ ನೀವು ಪಡಿಬೇಕು, ಉತ್ತಮವಾದ ಫಲಗಳನ್ನು ಪಡಿಬೇಕು ಅನ್ನೋದಾದ್ರೆ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಓದ್ಕೊಳ್ಳಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ವೃಷಭ ರಾಶಿ. ವೃಷಭ ರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ಸ್ವಲ್ಪ ಮನಸ್ಸಿಗೆ ದುಃಖವನ್ನು ಮಾಡ್ಕೊಂಡ್ಬಿಡ್ತಾರೆ. ಯಾರೋ ಬರ್ತೀನಿ ಅಂತ ಹೇಳಿದ್ರು ಮನೆಗೆ, ಬರಲಿಲ್ಲ, ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಕೊಡಲಿಲ್ಲ, ಯಾರನ್ನೋ ನಂಬಿದ್ದೆ ಅವರಿಂದ ವಂಚನೆ ಆಯಿತು, ಮೋಸ ಆಯಿತು ಅಂತ ಹೇಳಿ ಮನಸ್ಸಿಗೆ ಸ್ವಲ್ಪ ದುಃಖ ಮಾಡ್ಕೊಳ್ಳೋಂಥದ್ದು. ನೀವು ದುಃಖ ಏನು ಮಾಡ್ಕೋಬೇಡಿ, ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ, ಖಂಡಿತ ಒಳ್ಳೆಯದೇ ಆಗುತ್ತೆ. ಇನ್ನು ಸ್ವಯಂ ಉದ್ಯೋಗಸ್ಥರಲ್ಲಿ ಈ ದಿನ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಉತ್ತಮವಾದ ಪ್ರಗತಿ, ನಿಮ್ಮ ಕೆಲಸ ಸಕ್ಸಸ್ ಆಗುತ್ತೆ. ಕಷ್ಟಪಟ್ಟು ದುಡಿದ್ರೆ ತಕ್ಕಂತೆ ಪ್ರತಿಫಲ ಸಿಗುವಂಥದ್ದು ಉತ್ತಮವಾದ ಫಲಗಳು. ಇನ್ನು ಉದ್ಯೋಗಸ್ಥರಲ್ಲಿ ಈ ದಿನ ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ, ನಿಮ್ಗೆ ಹೊಸ ಉದ್ಯೋಗ, ಒಳ್ಳೆ ಸ್ಥಾನಮಾನ ಸಿಗುವಂಥದ್ದು. ಎಲ್ಲಾದರೂ ದೂರದ ಪ್ರಯಾಣ ಇದ್ರೆ ಹೋಗಿ ಬನ್ನಿ, ಅಥವಾ ಟ್ರಾನ್ಸ್ಫರ್ಸ್ ಪ್ರಮೋಷನ್ಸ್ ಇದ್ರೆ ಟ್ರೈ ಮಾಡಿ, ಖಂಡಿತ ಸಿಗುವಂಥದ್ದು. ಇನ್ನು ಸರ್ಕಾರಿ ಉದ್ಯೋಗಸ್ಥರಲ್ಲೂ ಸ್ವಲ್ಪ ಮಕ್ಕಳಿಂದ ನೆಮ್ಮದಿ ಹಾಳಾಗುವಂಥದ್ದು. ಮಕ್ಕಳೆಲ್ಲೋ ನಿಮ್ಗೆ ಗೊತ್ತಿಲ್ಲದೆ ತಪ್ಪು ಮಾಡಿರ್ತಾರೆ, ಆ ವಿಚಾರ ತಿಳ್ಕೊಂಡು ಮನೇಲಿ ನೆಮ್ಮದಿ ಹಾಳಾಗುತ್ತೆ. ಸ್ವಲ್ಪ ಜಾಗೃತಿ ವಹಿಸಿ, ಯಾವುದು ತಲೆ ಕೆಡ್ಸ್ಕೋಬೇಡಿ, ಒಳ್ಳೇದಾಗ್ಲಿ, ಮಕ್ಕಳು ಬುದ್ಧಿ ಕೊಳ್ಳಿ ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ. ಇದೆಲ್ಲ ಮುಗಿಸ್ಕೊಂಡು ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ, ಅಜ್ಜಂದ್ರಲ್ಲಿ ಸ್ವಲ್ಪ ಈ ಹೃದಯಕ್ಕೆ ಸಂಬಂಧಪಟ್ಟಿರೋಗೆ ತೊಂದರೆಗಳಾಗ್ಬೋದು, ಜಾಗೃತಿ ವಹಿಸಬೇಕು. ಮಕ್ಕಳಲ್ಲಿ ಉತ್ತಮವಾದ ಭವಿಷ್ಯ ರೂಪಿಸ್ಕೊಳ್ತಿದ್ದಾರೆ, ಅವರಿಗೆ ಯಾವುದಾದ್ರೂ ಮನಸ್ಸಿಗೆ ದಿನ ಬಂದಿದ್ದ ಕೆಲಸವನ್ನ ಮಾಡಲಿಕ್ಕೆ ನೀವು ಸ್ವಲ್ಪ ಸಹಕರಿಸಿ, ತಂದೆ ತಾಯಿಗಳು ಉತ್ತಮವಾದ ಭವಿಷ್ಯ ಅವ್ರಿಗೆ ಸಿಗೋವಂಥದ್ದು. ಇದನ್ನ ಎಲ್ಲಾ ರೀತಿಯ ಶುಭಫಲಗಳು ನೀವು ಪಡಿಬೇಕು ಅನ್ನೋದಾದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರ ಓದ್ಕೊಳ್ಳಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಬಿಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳು, ಸೋದರ ಸಹೋದರಿಯರು ಎಲ್ಲರಿಗೂ ಸಹ ಈ ದಿನ ಸ್ವಲ್ಪ ಹಿರಿಯರಿಂದ ಕಿರುಕುಳ ಉಂಟಾಗುವಂಥದ್ದು. ಅವ್ರು ನಿಮ್ಗೆ ಏನಾದರೂ ಎಚ್ಚರಿಕೆ ಕೊಡುವಂಥದ್ದು, ಹೀಗೆ ಮಾಡೋ ಹಾಗೆ ಮಾಡೋ ಅಂತ ಹೇಳ್ತಾರೆ, ಅದಕ್ಕೆ ಮನ್ಸಿಗೆ ಬೇಜಾರು ಮಾಡ್ಕೋಬೇಡಿ, ಒಳ್ಳೇದಕ್ಕೆ ಹೇಳುತ್ತೆ, ಅದನ್ನ ಅಳವಡಿಸ್ಕೊಳ್ಳೋ ಜೀವನದಲ್ಲಿ ಖಂಡಿತ ಒಳ್ಳೇದೇ ಆಗುತ್ತೆ. ಇನ್ನು ಸ್ವಯಂ ಉದ್ಯೋಗಸ್ಥರಲ್ಲಿ ಇದನ್ನ ಸ್ವಲ್ಪ ಜಾಗೃತೆ ವಹಿಸಬೇಕು. ಸ್ವಲ್ಪ ಮೋಸ ಹೋಗ್ತಿದ್ರಿ, ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡೋದು, ಮತ್ತೊಂದು ಯಾರೋ ಮಾತು ಕೇಳಿ ಮನೇಲಿ ಜಗಳ ಆಡ್ಕೊಂಡೋಗಿ ಒಡವೆ ವಸ್ತ್ರಗಳನ್ನ ಸ್ವಲ್ಪ ಮಟ್ಟಿಗೆ ನೀವು ಹಣ ಇಟ್ಟು ಹಣವನ್ನು ತಗೊಂಡೋಗಿ ಕೊಡುವಂಥದ್ದು, ಅದೆಲ್ಲ ಬೇಡ. ಇದನ್ನ ಶುಕ್ರವಾರ ಸ್ವಲ್ಪ ಇದನ್ನ ಮುಂದೂಡಿ ನಾಳಿನ ದಿನದಲ್ಲಿ ಎಲ್ಲ ರೀತಿಯಾಗಿ ಶುಭಫಲಗಳನ್ನು ಪಡಿಬಹುದು ನೀವು. ಇನ್ನು ಉದ್ಯೋಗಸ್ಥರಲ್ಲಿ ತುಂಬಾ ಚೆನ್ನಾಗಿರ್ತಕ್ಕಂಥ, ಅದು ವಾಹನಗಳಿಂದ ಸ್ವಲ್ಪ ತೊಂದರೆ ಇರತಕ್ಕಂಥದ್ದು, ರೋಡಲ್ಲಿ ಹೋಗ್ಬೇಕಾದ್ರೆ ಜಾಗೃತೆಯಿಂದ ವೆಹಿಕಲ್ನ ಡ್ರೈವ್ ಮಾಡಬೇಕಾಗುತ್ತೆ. ಇನ್ನು ಸರ್ಕಾರಿ ಉದ್ಯೋಗಸ್ಥರಲ್ಲಿ ಹಿರಿಯ ಅಧಿಕಾರಿಗಳ ಕಿಳುಕುಳ ತಾರಳದೆ ಸ್ವಲ್ಪ ಬೇಜಾರಾಗಿ ಮನೆಗೆ ಓಡ್ ಬರುವಂತ ಒಂದು ಸಂಭವಗಳಿರುತ್ತೆ, ಅದರಿಂದ ಸ್ವಲ್ಪ ನೆಮ್ಮದಿ ತಾಳ್ಮೆಯಿಂದ ವಹಿಸಿ. ಇನ್ನು ವಯೋವೃದ್ಧರಲ್ಲಿ ಆರೋಗ್ಯದಲ್ಲಿ ಪ್ರಗತಿ ಆಗುವಂಥದ್ದು, ದೂರದ ಮಕ್ಕಳಿಂದ ಶುಭ ವಾರ್ತೆ ಕೇಳುವಂಥದ್ದು. ಇನ್ನು ಮಕ್ಕಳ ವಿಚಾರದಲ್ಲಿ ಇನ್ನು ಸ್ವಲ್ಪ ಜಾಗೃತಿ ಇರಬೇಕು. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಪೆನ್ನು ಪುಸ್ತಕ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿ, ಸ್ವಲ್ಪ ಮರವಿರುತ್ತೆ, ಅದನ್ನ ಮರ್ತೋದ್ರೆ ನೀವೇ ದುಃಖ ಪಡಬೇಕಾಗತ್ತೆ, ಅದರಿಂದ ಸ್ವಲ್ಪ ಜಾಗೃತಿ ವಹಿಸಿ. ಇದನ್ನ ಎಲ್ಲಾ ರೀತಿಯ ಶುಭಫಲ ನೀವು ಪಡಿಬೇಕಾದ್ರೆ ನಿರ್ವಿಘ್ನಕಾರಕ ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ದೇ ಆಗುತ್ತೆ. ಇದೀಗ ಕಟಕ ರಾಶಿ. ಕಟಕ ರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ಆರೋಗ್ಯದಲ್ಲಿ ಪ್ರಗತಿ ಆಗುವಂಥದ್ದು. ಸೊಂಟ ನೋವು, ಹೊಟ್ಟೆ ನೋವು, ಡೈಜೆಷನ್ ಪ್ರಾಬ್ಲಮ್ ಆಗ್ತಿದೆ, ಅಥವಾ ಏನೋ ಸ್ವಲ್ಪ ಕ್ಯಾನ್ಸರ್ ರಿಲೇಟೆಡ್ ಏನೋ ಡಾಕ್ಟರ್ಸ್ ಹೇಳ್ಬಿಟ್ಟಿದ್ದಾರೆ, ಅದು ವಾಸಿ ಆಗುತ್ತೋ ಇಲ್ಲೋ ಅನ್ನೋರಿಗೆ ಈ ದಿನ ನಿಜವಾಗ್ಲೂ ಹೋಗಿ ನೆಮ್ಮದಿಯಿಂದ ಚೆಕ್ ಮಾಡಿಸಿ, ಅದರಲ್ಲಿ ಪ್ರಗತಿ ಇರುತ್ತೆ, ಯಾವುದೇ ಥರ ಭಯಭೀತ ಆಗುವಂಥದ್ದಿಲ್ಲ. ಇನ್ನು ಸ್ನೇಹಿತರಿಂದ ಸ್ವಲ್ಪ ಹಣ ವಂಚನೆ ಆಗುವಂಥದ್ದಿದೆ, ಜಾಗೃತಿ ವಹಿಸಿ. ಯಾವುದೋ ಫೋನ್ ಬರುತ್ತೆ, ನಿಮ್ಗೆ ಇದನ್ನ ಉದ್ಯೋಗ ಕೊಡಿಸ್ತೀವಿ, ನಮ್ಮ ಅಕೌಂಟ್ಗೆ ಇಷ್ಟು ದುಡ್ಡು ಹಾಕಿ ಅಂತ ಹೇಳ್ತಾರೆ, ಹಂಗೇನಾದ್ರೂ ತಪ್ಪಿ ದುಡ್ಡು ಹಾಕಿದ್ರೆ ನಿಮ್ಮ ಅಕೌಂಟಲ್ಲಿ ಕ್ಲೋಸ್ ಆದಾಗಿದೆ, ಅದರಿಂದ ಸ್ವಲ್ಪ ಜಾಗೃತಿ ವಹಿಸಬೇಕು. ಇನ್ನು ವಿಶೇಷವಾಗಿ ಸ್ವಯಂ ಉದ್ಯೋಗಸ್ಥರಲ್ಲಿ ಇದನ್ನ ಪ್ರಗತಿ ಸಿಗುವಂಥದ್ದು, ಪ್ರಶಂಸೆ ಸಿಗುವಂಥದ್ದು, ಎಷ್ಟೋ ದಿನಗಳಿಂದ ಆಗದೇ ಇರುವಂಥ ಕೆಲಸ ಇದನ್ನ ಮಾಡಿ
ಮುಗಿಸೋ ಅಂಥದ್ದು ತುಂಬಾ ಚೆನ್ನಾಗಿದೆ. ಇನ್ನು ಉದ್ಯೋಗಸ್ಥರಲ್ಲಿ ಈ ದಿನ ಹಿರಿಯ ಅಧಿಕಾರಿಗಳಿಂದ ಅಂದ್ರೆ ನಿಮಗಿಂತ ದೊಡ್ಡವರು ಟೀಮ್ ಲೀಡರ್ಸ್ ಆಗ್ಬೋದು, ಅದಕ್ಕಿಂತ ಎತ್ತರದಲ್ಲಿರಬಹುದು, ನಿಮಗೆ ಎತ್ತರದಲ್ಲಿರ್ತಕ್ಕಂಥ ಬಾಸ್ ಕಡೆಯಿಂದ ಈ ದಿನ ವಿಶೇಷವಾದ ಕರೆ ಮಾಹಿತಿ ಬರ್ತಕ್ಕಂಥದ್ದು, ಅಲ್ಲಿಂದ ಶುಭ ಸುದ್ದಿನೇ ಕಾದಿರುತ್ತೆ. ಆದ್ರೂ ಸಹ ಸ್ವಲ್ಪ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತೀರಿ, ಬೇಜಾರು ಮಾಡ್ಕೋಬೇಡಿ, ಮುಂದಿನ ದಿನಗಳಲ್ಲಿ ಉತ್ತಮ ಫಲಗಳನ್ನು ಪಡಿಬಹುದು. ಇನ್ನು ಸರ್ಕಾರಿ ಉದ್ಯೋಗಸ್ಥರಲ್ಲಿ ಮನೆಯಲ್ಲಿ ಶುಭ ಕಾರ್ಯ, ಮಂಗಳ ಕಾರ್ಯ, ಮಕ್ಕಳಿಗೆ ಮದುವೆ ಮಾಡುವಂತವರು ಅಥವಾ ಮದುವೆ ಆಗಂತ ವಯಸ್ಕರಿಗೆ ಮದುವೆ ಯೋಗ ಕೂಡಿ ಬರ್ತಿದೆ, ಪ್ರಯತ್ನ ಪಡಿ, ಖಂಡಿತ ಒಳ್ಳೆಯದು. ಇನ್ನು ವಯಸ್ಸಾಗಿರ್ತಕ್ಕಂತಹ ಹಿರಿಯ ಅಜ್ಜಿ ತಾತಂದರಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆ ಆಗುವಂಥದ್ದು, ಅಷ್ಟೇ ಅಲ್ಲ ಸ್ವಲ್ಪ ದುಡ್ಡು ಕಳ್ಕೊಳ್ಳುವಂಥದ್ದು, ಶೇರ್ ಮಾರ್ಕೆಟ್ ಅಲ್ಲಿ ಅಥವಾ ಜೂಜಲ್ಲಿ ಇಂಥದ್ರಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರಿಂದ ಲಾಸ್ ಆಗುತ್ತಾ, ಸ್ವಲ್ಪ ಜಾಗೃತೆ ವಹಿಸಬೇಕು. ಮಕ್ಕಳಿಗೆ ಶುಭ ಸುದ್ದಿ ಕಾದಿದೆ, ಈ ದಿನ ಜ್ಞಾನಾರ್ಜನೆ ದಿನ, ಉತ್ತಮವಾದ ದಿನ, ಮತ್ತ ಶುಭಫಲಗಳು ಪಡಿಬೇಕಿದ್ದೀನ ಅನ್ನೋದ್ರ ವಿಶೇಷವಾಗಿ ನೀವು ಹನುಮಂತನ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಬಂಧು ಮಿತ್ರರಿಂದ ಪ್ರಶಂಸೆ, ಹೆಣ್ಣು ಮಕ್ಕಳಿಗೆ ಬಂಧು ಮಿತ್ರರಿಂದ ಪ್ರಶಂಸೆ ಸಿಗುವಂಥದ್ದು, ಉತ್ತಮವಾದ ಪ್ರಗತಿ ಕಾಣ್ತಿದ್ರ, ತುಂಬಾ ಒಳ್ಳೆಯದು. ಇನ್ನ ಸ್ವಯಂ ಉದ್ಯೋಗಸ್ಥರಲ್ಲಂತೂ ತಂದೆ ತಾಯಿಗಳಿಂದ ಸ್ವಲ್ಪ ನೆಮ್ಮದಿ ಹಾಳಾಗುತ್ತೆ, ಅಥವಾ ಅವರಿಂದ ಏನಾದ್ರೂ ತೊಂದರೆ ಆಗೋದು, ಅಥವಾ ನೀವು ಅವ್ರಿಗೆ ತೊಂದರೆ ಮಾಡಿ ಇಬ್ರು ಜಗಳಾಗುವಂಥದ್ದು, ಅಣ್ಣ ತಮ್ಮಂದರಲ್ಲಿ ವಿರಸ ಉಂಟಾಗುವಂಥದ್ದು, ಜಾಗ್ರತೆ ವಹಿಸಿ. ಇನ್ನ ಉದ್ಯೋಗಸ್ಥರಲ್ಲೂ ಸ್ವಲ್ಪ ಬೇಗ ಕೆಲಸಕ್ಕೆ ಹೋಗೋದಕ್ಕೆ ಪ್ರಯತ್ನ ಪಡಿ, ಅಲ್ಲಿ ನಿಮ್ಮ ಮೇಲೆ ಯಾವುದೋ ಅಪವಾದಗಳು ಕಾದಿದೆ, ಅದರಿಂದ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಕೆಲಸ ನೀವು ಕರೆಕ್ಟಾಗಿ ಮಾಡಿ. ಇನ್ನ ಸರ್ಕಾರಿ ಉದ್ಯೋಗಸ್ಥರಲ್ಲಿ ಹಣ ಕಳ್ಕೊಳ್ಳುವಂಥ ಸಂಭವ, ಸ್ವಲ್ಪ ಜಾಗೃತೆ ವಹಿಸಬೇಕು. ಇನ್ನ ಹಿರಿಯ ಅಜ್ಜಂದಿರು, ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಸ್ವಲ್ಪ ಜಾಗೃತೆಯನ್ನ ವಹಿಸಬೇಕು. ಈ ದಿನ ಮೋಸಗಾರರಿಂದ ನೀವು ವಂಚನೆಗೊಳಗಾಗ್ತಿದ್ರಿ, ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಇನ್ನ ಮಕ್ಕಳಲ್ಲಂತೂ ಶಿರೋಬಾಧ ಅಂದ್ರೆ ತಲೆಗೆ ಸಂಬಂಧಪಟ್ಟಿರೋ ತೊಂದರೆ, ಸ್ವಲ್ಪ ಅಜೀರ್ಣ ಶಕ್ತಿ ಇರುತ್ತೆ, ಜಾಗೃತೆ ವಹಿಸಿ. ಈ ದಿನ ಎಲ್ಲಾ ರೀತಿಯ ಶುಭಫಲಗಳು ಪಡಿಬೇಕು ನೀವು ಅನ್ನೋದಾದ್ರೆ ಶಿವನ ಅಷ್ಟೋತ್ರ ಓದ್ಕೊಳ್ಳಿ, ಖಂಡಿತ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದಾಗುತ್ತೆ. ಇದೀಗ ಕನ್ಯಾ ರಾಶಿ. ಕನ್ಯಾ ರಾಶಿ ಹೆಣ್ಣು ಮಕ್ಕಳಿಗೆ ಈ ದಿನ ಸ್ವಲ್ಪ ಹಿರಿಯರಿಂದ ಪ್ರಶಂಸೆ ಸಿಗುವಂಥದ್ದು, ಮನೆಯಲ್ಲಿ ಯಾವುದೋ ಒಡವೆ ವಸ್ತುಗಳನ್ನ ಕೊಂಡ್ಕೋಬೇಕು, ಎಲ್ಲೋ ಹೋಗ್ಬೇಕು, ಮದುವೆಗೆ ಹೋಗ್ಬೇಕು ಅಂತ ಹೇಳಿ ಪೂರ್ವ ಸಿದ್ಧತೆಯಲ್ಲಿ ಇದ್ರಿ, ಖಂಡಿತ ಒಳ್ಳೆಯದು. ಈ ದಿನ ಸಾಲದಿಂದ ನಿವೃತ್ತಿ ಕೂಡ ಆಗ್ತಿದೆ, ತುಂಬಾ ಉತ್ತಮವಾದ ದಿನ, ಎಲ್ಲಾ ರೀತಿಯಲ್ಲೂ ಪ್ರಗತಿ ಕಾಣ್ತೀರಿ. ಇನ್ನು ಸ್ವಯಂ ಉದ್ಯೋಗಸ್ಥರಲ್ಲಿ ಉನ್ನತವಾದ ಸ್ಥಾನ ಸಿಗುವಂಥದ್ದು, ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಇದನ್ನು ಯಾವುದೇ ಒಂದು ಕೆಲಸ ಮಾಡಿ ನಿಮ್ಗೆ ಅದ್ರಲ್ಲಿ ಜಯ ಸಿಗುತ್ತೆ, ಕೋರ್ಟು ಕಚೇರಿಯಲ್ಲಿ ಜಯ ಸಿಗುವಂಥದ್ದು, ಮಕ್ಕಳಿಂದ ನೆಮ್ಮದಿ ಸಿಗುವಂಥದ್ದು. ಇನ್ನು ಸ್ವಯಂ ಉದ್ಯೋಗಸ್ಥರಲ್ಲಂತೂ ಉತ್ತಮವಾದ ದಿನವೇ ಆಗಿದೆ. ಆದ್ರೆ ಮೊಬೈಲ್ ಕಳ್ಕೊಳ್ಳುವಂಥದ್ದು ಅಥವಾ ದಾರಿಯಲ್ಲಿ ಯಾರಾದ್ರೂ ನಿಮ್ಮ ವಸ್ತುಗಳನ್ನ ಕಳುವು ಮಾಡತಕ್ಕಂಥದ್ದು, ಸ್ವಲ್ಪ ಜಾಗೃತೆ ವಹಿಸಿ, ನಿಮ್ಮ ವಸ್ತುಗಳ ಮೇಲೆ ನಿಗಾ ಇರಲಿ. ಅಷ್ಟೇ ಅಲ್ಲ, ಇನ್ನ ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆ ಇರಬೇಕು. ಹಿರಿಯ ಅಧಿಕಾರಿಗಳು ಈ ಲೋಕಾಯುಕ್ತ ದಾಳಿ ಇಂಥದ್ರಲ್ಲಿ ಸ್ವಲ್ಪ ಜಾಗೃತೆಯಲ್ಲಿ, ಮನೆ ಕಡೆಯಲ್ಲೂ ಗಮನ ಇರಲಿ. ಮನೆಯಲ್ಲಿ ಯಾವುದೇ ವಸ್ತುಗಳ ಮೇಲೆ ಕಳ್ಕೊಳ್ಳೋ ಅಂತ ತೋರಿಸ್ತಿದೆ, ಅಂದ್ರೆ ಎಚ್ಚರಿಕೆ ವಹಿಸೋದು ತುಂಬಾ ಒಳ್ಳೆಯದು. ವಯೋವೃದ್ಧರಲ್ಲಂತೂ ಕೋರ್ಟು ಕಚೇರಿಯಲ್ಲಿ ಜಯ ಸಿಗುವಂಥದ್ದು, ಮಕ್ಕಳಿಂದ ನೆಮ್ಮದಿ ಸಿಗುವಂಥದ್ದು, ಪಿತ್ರಾರ್ಜಿತ ಆಸ್ತಿ ನೀವು ಬರ್ತಾ ಇರತಕ್ಕಂಥದ್ದು, ಶುಭ ಸುದ್ದಿ ಕಾದಿದೆ. ಇನ್ನ ಮಕ್ಕಳ ವಿಚಾರದಲ್ಲಂತೂ ಉತ್ತಮವಾದ ಪ್ರಗತಿ ಕಾಣುವಿರಿ. ನೋಡಿ, ವಿದ್ಯಾಭ್ಯಾಸ ನನ್ನ ಮಕ್ಕಳಿಗೆ ಒಳ್ಳೇದಾಗ್ತಿಲ್ಲ, ವಿದ್ಯಾಭ್ಯಾಸ ತಲೆಗೆ ಹತ್ತಿಲ್ಲ, ಎಲ್ಲ ಮರ್ತೋಗ್ತಿದ್ದಾನೆ ಅನ್ನೋರಿಗೆ ಈ ದಿನ ಕರ್ಕೊಂಡು ಗಣಪತಿ ದೇವಸ್ಥಾನ ಪೂಜೆ ಮಾಡಿಸಿ, ಆ ವಿದ್ಯಾ ಗಣಪತಿ ನಿಮ್ಗೆ ಪರಿಪೂರ್ಣ ವಿದ್ಯೆಯನ್ನ ಪ್ರಸಾದಿಸ್ತಾನೆ. ಈ ದಿನ ವಿಶೇಷವಾಗಿ ಮತ್ತಷ್ಟು ಶುಭಫಲಗಳನ್ನು ನೀವು ಪಡಿಬೇಕು ಅನ್ನೋದಾದ್ರೆ ವಿಶೇಷವಾಗಿ ಗುರುಗಳ ಅಷ್ಟೋತ್ರ ಅಥವಾ ಗುರುವಿನ ಮಂತ್ರ ಅಥವಾ ಗುರುಗಳ ಪ್ರಾರ್ಥನೆಯಿಂದ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ತುಲಾ ರಾಶಿಯಿಂದ ಹಿಡಿದು ಮೀನ ರಾಶಿಯವರವರೆಗೂ ಯಾವ ರೀತಿಯಾಗಿ ಈ ಒಂದು ದಿನ ಶುಭ ಫಲಗಳನ್ನ ತಂದ್ಕೊಡುತ್ತೆ, ಈಗ ಗುರುಜಿ ಅವರಿಂದ ಕೇಳಿ ತಿಳಿಯೋಣ. ಗುರುಜಿ, ಇದೀಗ ತುಲಾ ರಾಶಿ. ತುಲಾ ರಾಶಿಯ ಹೆಣ್ಣು ಮಕ್ಕಳಿಗೆ ಇನ್ನು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು. ಯಾಕೆ ಏರುಪೇರಾಗುತ್ತೆ? ಮನೆಯಲ್ಲಿ ಪೂಜೆ ಮಾಡಿಕೊಂಡು ಮಧ್ಯಾಹ್ನ ತನಕ ಉಪವಾಸ ಇದ್ದು ಮಧ್ಯಾಹ್ನ ಸ್ವಲ್ಪ ಊಟ ಮಾಡಿ ನಿದ್ದೆ ಮಾಡಿಬಿಟ್ರೆ ಅಜೀರ್ಣ ಶಕ್ತಿ ಹೆಚ್ಚು ಕಮ್ಮಿ ಆಗುತ್ತೆ. ಸಾಯಂಕಾಲವಷ್ಟಕ್ಕೆ ನೀವೆಲ್ಲ ಸೋಂಬೇರಿ ಬಂದ್ಬಿಡುತ್ತೆ. ಅದನ್ನ ಟೈಮ್ ಟು ಟೈಮ್ ಬೇಗ ಪೂಜೆ ಮಾಡಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ರೆ ಖಂಡಿತ ಒಳ್ಳೆಯದು. ಇನ್ನ ಸ್ವಯಂ ಉದ್ಯೋಗಸ್ಥರಲ್ಲಿ ಇನ್ನ ಎಚ್ಚರಿಕೆಯಿಂದ ಇರತಕ್ಕಂಥ ದಿನ. ಸ್ವಲ್ಪ ಅಗ್ನಿ ಭಯವು, ಜಾಗೃತೆ ರೀ. ವಾಹನದಿಂದ ಗಂಡಾಂತರಗಳಿರುತ್ತೆ, ರ್ಯಾಶ್ ಡ್ರೈವ್ ಅಲ್ಲಿ ಇಲ್ಲಿ ಮಾಡ್ಕೊಳಕ್ ಹೋಗ್ಬೇಡಿ. ಡ್ರೈವರ್ ಇಟ್ಕೊಳ್ಳಿ. ನಿಧಾನಗತಿಯಲ್ಲಿ ಎಲ್ಲೋದ್ರೂ ನಿಧಾನಗತಿಯಲ್ಲಿ ಯೋಚನೆ ಮಾಡಿಕೊಂಡು ಕರೆಕ್ಟಾಗಿ ಗಮನ ಇಟ್ಟು ಡ್ರೈವಿಂಗ್ ಮಾಡುವಂಥದ್ದು ತುಂಬ ಒಳ್ಳೆಯದು. ಇನ್ನು ಉದ್ಯೋಗಸ್ಥರಲ್ಲಿ ಸ್ವಲ್ಪ ಜಾಗೃತೆ ದಿನ ಆಗಿರಬೇಕು. ಇದನ್ನ ಎಲ್ಲೋ ಗಮನ ಇಟ್ಕೊಂಡು ಏನೋ ತಪ್ಪು ಮಾಡಿ ಶಿಕ್ಷೆಗೆ ಒಳಗಾಗುವಂಥದ್ದು ಅಥವಾ ಯಾರೋ ಮಾಡಿದ ತಪ್ಪಿಗೆ ನೀವು ಗುರಿಯಾಗುವಂಥದ್ದು, ಸುಮ್ಮನೆ ಅಪವಾದಗಳಿಗೆ ಒಳಗಾಗುವಂಥದ್ದು. ಇನ್ನು ಸರ್ಕಾರಿ ಉದ್ಯೋಗಸ್ಥರಲ್ಲೂ ಕೂಡ ಇದೇ ರೀತಿ ಪ್ರತಿಫಲಗಳನ್ನು ಅನುಭವಿಸ್ತೀರಿ. ಸ್ವಲ್ಪ ಜಾಗೃತೆ ವಹಿಸಿ. ನಿಮ್ಮ ಮೇಲೆ ಯಾರೋ ಶತ್ರುಗಳು ದಾಳಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆ ಶತ್ರುಗಳನ್ನ ವಿನಾಶ ಆಗಬೇಕು ಅಂತ ಹೇಳಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ. ಶತ್ರುಗಳೇ ಮಿತ್ರರಾಗ್ಬಿಡ್ತಾರೆ. ಅದಷ್ಟಲ್ಲದೆ ನೀವು ವಿಶೇಷವಾಗಿ ಈ ದಿನ ಈ ಒಂದು ವಯೋವೃದ್ಧರಲ್ಲಿ ಸ್ವಲ್ಪ ಎಚ್ಚರಿಕೆ ದಿನನೂ ಆಗಿರಬೇಕು.
ಈ ದಿನ ಮಕ್ಕಳಿಂದ ನೆಮ್ಮದಿ ಹಾಳಾಗುವಂಥದ್ದು. ಮಕ್ಕಳೇನೋ ನಿಮ್ಮನ್ನ ಸೂಕ್ಷ್ಮವಾಗಿ ಬೈದು ಬಿಡ್ತಾರೆ, ಅಥವಾ ನೀವೇನೋ ಅವ್ರಿಗೆ ಅಡ್ವೈಸ್ ಮಾಡಕ್ ಹೋಗಿ ಅವ್ರ ಕಡೆಯಿಂದ ಬೈಗುಳಗಳನ್ನು ಅನುಭವಿಸ್ತೀರಿ. ಇದನ್ನ ಮಾನಸಿಕ ನೆಮ್ಮದಿ ಹಾಳಾಗುವಂಥದ್ದು. ಅದರಿಂದ ಮಕ್ಕಳಿಂದ ಈ ದಿನ ಪ್ರೀತಿಸಿ, ಆದರೆ ಜಗಳ ಆಡಕ್ಕೆ ಹೋಗಬೇಡಿ. ಇನ್ನು ಮಕ್ಕಳು ಸಣ್ಣ ಮಕ್ಕಳು ಕಾಲೇಜ್ಗೆ ಹೋಗೋವಂಥವ್ರು ಇನ್ನು ಸ್ವಲ್ಪ ಎಚ್ಚರಿಕೆ ಇರಬೇಕು. ಈ ದಿನ ಮಾತಿಗೆ ಮರಳಾಗಿ ಮನಸ್ಸು ಕೊಟ್ಟು ಹಾಳಾಗುವಂಥ ಒಂದು ದಿನ ಆಗಿದೆ ನಿಮಗೆ. ಸ್ವಲ್ಪ ಜಾಗೃತೆಯಲ್ಲಿ, ಹೆಣ್ಮಕ್ಳಲ್ಲಿ ಮತ್ತಷ್ಟು ಎಚ್ಚರಿಕೆಯಲ್ಲಿ. ಇನ್ನು ಸಣ್ಣ ಮಕ್ಕಳಲ್ಲಿ ಇನ್ನು ಸ್ವಲ್ಪ ಜಾಗೃತೆ ಇರಬೇಕು. ಪೆನ್ನು, ಪೆನ್ಸಿಲ್ಲು, ಪ್ಲೇಡು ಅಥವಾ ಸ್ಕೇಲ್ಗಳಲ್ಲಿ ಮುರಿದುಕೊಂಡು ಅದನ್ನು ಚುಚ್ಕೊಳ್ಳುವಂಥದ್ದು, ರಕ್ತ ನೋಡುವಂಥ ಸಂಭವ ಇದೆ. ಸ್ವಲ್ಪ ಜಾಗೃತೆ ಇರು, ಸ್ವಲ್ಪ ಅವ್ರ ಕಡೆ ಗಮನ ಕೊಡಿ. ಇನ್ನು ಮತ್ತಷ್ಟು ವಿಶೇಷ ಫಲಗಳು ಎಲ್ಲ ರೀತಿಯ ಶುಭ ನಿಮ್ಗೆ ನಡಿಬೇಕು ಅನ್ನೋದಾದ್ರೆ ಮಹಾಲಕ್ಷ್ಮಿ ಅಷ್ಟೋತ್ರ ಮತ್ತು ದುರ್ಗಾದೇವಿ ಅಷ್ಟೋತ್ರ ಓದ್ಕೊಳ್ಳಿ. ಎಲ್ಲ ರೀತಿಯ ಶುಭ ಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಹೆಣ್ಣು ಮಕ್ಕಳಿಗೆ ಈ ದಿನ ಏನೋ ಭಯದ ವಾತಾವರಣ. ಆಲ್ರೆಡಿ ಭಯ ಶುರುವಾಗಿದೆ ಮನಸ್ಸಲ್ಲೇ. ಯಾರಿಗೋ ಮಾತು ಕೊಟ್ಟಿದೆ, ನಡ್ಕೊಳಕ್ಕಾಗಿಲ್ಲ, ಅಥವಾ ಅಪ್ಪ ಅಮ್ಮ ಬರ್ತಿದ್ದಾರೆ, ಅಥವಾ ಅತ್ತೆ ಬರ್ತಿದ್ದಾರೆ, ಅಥವಾ ದೂರದಿಂದ ನಮ್ಮ ಸಂಬಂಧಿಕರು ಯಾರೋ ಬರ್ತಿದ್ದಾರೆ, ಏನು ಜಗಳ ತೆಗಿತಾರೋ, ಮನೇಲಿ ಇನ್ನೇನು ಕಾದಿದೆಯೋ ಅಂತ ಹೇಳಿ ಭಯದ ವಾತಾವರಣ ಸೃಷ್ಟಿ ಆಗುವಂಥದ್ದು. ಅರ್ಥ ಭಯ ಏನು ಪಡಕ್ಕೆ ಹೋಗಬೇಡಿ, ಧೈರ್ಯವಾಗಿರಿ, ನಿರ್ಭಯವಾಗಿ ಎಲ್ಲದನ್ನ ಎದುರಿಸಿ, ಒಳ್ಳೆಯದೇ ಆಗುತ್ತೆ. ಇನ್ನು ಉದ್ಯೋಗಸ್ಥರಲ್ಲಿ ದ್ರವ್ಯ ಹಾನಿ ನೋಡಿ. ದ್ರವ್ಯ ಹಾನಿ ಅಂತಂದಾಗ ಅನವಶ್ಯಕವಾಗಿ ಖರ್ಚು ಮಾಡೋವಂಥದ್ದು, ಯಾರಿಗೂ ದುಡ್ಡು ಕೊಡೋವಂಥದ್ದು. ಯಾರೋ ಬರ್ತಾರೆ, ಕಣ್ಣಲ್ಲಿ ನೀರು ಹಾಕ್ತಲೆ, ಸುಳ್ಳು ಹೇಳ್ತಾರೆ, ಸರಿ ಅಂತ ದುಡ್ಡು ಕೊಟ್ಬಿಡ್ತೀರಿ, ಮತ್ತೆ ಅದ ಕಡೆ ಅವರು ಬರೋದಿಲ್ಲ, ಆ ದುಡ್ಡು ವಾಪಸ್ ಬರೋದಿಲ್ಲ. ಅಂತ ಪ್ರಸಂಗಗಳು ನಡೆಯೋ ತನಕ ಇಟ್ಕೋಬೇಡಿ. ಇನ್ನು ಉದ್ಯೋಗಸ್ಥರಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ನೀವು ಮಿತ್ರರಿಂದನೇ ತೊಂದರೆ ಆಗುವಂಥದ್ದು, ನಿಮ್ಮ ಜೊತೆಲಿರೋರೇ ನಿಮ್ಮ ಮೇಲೆ ತೊಂದರೆ ಅಪವಾದಗಳನ್ನು ವಹಿಸ್ತಾರೆ, ಸ್ವಲ್ಪ ಜಾಗ್ರತೆ ವಹಿಸಿ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗಂತೂ ಇದನ್ನು ಜಗಳ ಆಗುವಂಥದ್ದು ಜಾಸ್ತಿ ಇರುತ್ತೆ. ಜಗಳಗಳು ಜಾಸ್ತಿ. ಯಾರ ಮೇಲೆ ಅಂದ್ರೆ ಅವ್ರ ಮೇಲೆ ನೀವೇ ಜಗಳ ಆಡ್ಬಿಡ್ತೀರಿ. ಇದರಿಂದ ಅಪವಾದಗಳಿಗೆ ಗುರಿ ಆಗ್ತೀರಿ. ಇನ್ನು ವಯೋವೃದ್ಧರಲ್ಲೂ ಸ್ವಲ್ಪ ನೆಮ್ಮದಿಯಾಗಿ ಮನೆಯಲ್ಲಿ ದೇವರ ನಾಮಸ್ಮರಣೆ ಮಾಡ್ಕೊಂಡಿದ್ರೆ ತುಂಬಾ ಒಳ್ಳೇದು. ಮಕ್ಕಳೇನೋ ಮಾಡ್ಬಿಟ್ರು, ಅವರೇನೋ ತಪ್ಪು ಮಾಡ್ಬಿಟ್ರು ಅಂತ ಕಿರಿಕಿರಿ ಅಂತ ಅವ್ರು ಬೈದು ಗಲಾಟೆ ಮಾಡಿ ಇದು ಮಾಡಿದ್ರೆ ಮಕ್ಕಳೇ ನಿಮ್ಮಿಂದ ದೂರ ಆಗೋ ಸಂಭವ ಇದೆ, ಜಾಗೃತೆ ವಹಿಸಿ. ಇನ್ನು ಸಣ್ಣ ಮಕ್ಕಳಿಗೆ ತಲೆಗೆ ಪೆಟ್ಟಾಗುವ ಸಂಭವ ಇರತಕ್ಕಂಥದ್ದು, ಜಾರಿ ಬೀಳುವಂಥದ್ದು, ಅಥವಾ ಯಾರೋ ಕಲ್ಲಲ್ಲಿ ದೂರದಿಂದ ಹಾಕ್ಬಿಡುವಂಥದ್ದು, ಅಥವಾ ನೀವು ನಡ್ಕೊಂಡಿದ್ದ ತಲೆ ಮೇಲಿಂದ ಏನಾದರೂ ವಸ್ತು ಬೀಳುವಂಥದ್ದು, ಎಚ್ಚರಿಕೆ ವಹಿಸಬೇಕು. ಇನ್ನು ಎಲ್ಲಾ ರೀತಿಯ ಶುಭಫಲಗಳು ಸಿಗ್ಬೇಕು ನಿಮ್ಗೆ ಅಂದ್ರೆ ಮೃತ್ಯುಂಜಯ ಮಂತ್ರ ಅಥವಾ ಶಿವನ ಅಷ್ಟೋತ್ರ ಓದ್ಕೊಳ್ಳಿ. ಎಲ್ಲಾ ರೀತಿಯ ಶುಭಫಲಗಳು ನಿಮ್ದೇ ಆಗುತ್ತೆ. ಇದೀಗ ಧನು ರಾಶಿ. ಧನು ರಾಶಿಯ ಹೆಣ್ಣು ಮಕ್ಕಳಿಗೆ ಆರೋಗ್ಯದಲ್ಲಿ ಚೇತರಿಕೆ ಆಗುವಂಥದ್ದು ಚೆನ್ನಾಗಿದೆ. ಅಷ್ಟೇ ಅಲ್ಲ, ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ಎಷ್ಟೋ ಬಹುದಿನಗಳ ಕನಸು ನನಸಾಗ್ತಿದೆ, ತುಂಬಾ ಚೆನ್ನಾಗಿರ್ತಕ್ಕಂಥ ದಿನ. ಮತ್ತೆ ಇನ್ನ ಈ ಸ್ವಯಂ ಉದ್ಯೋಗಸ್ಥರಲ್ಲಿ ಬೇರೆಯವರೊಂದಿಗೆ ಜಗಳ ಆಡ್ಕೊಂಡು ಮನೆಯಲ್ಲಿ ಬಂದು ಜಗಳ ಆಡುವಂಥದ್ದು, ಹೊರಗಡೆ ಇರೋ ಕೋಪ ತಂದು ಮನೆಯಲ್ಲಿ ಬಿಡುವಂಥದ್ದು, ಸ್ವಲ್ಪ ಮನಸ್ತಾಪಗಳು ಉಂಟಾಗುವಂಥದ್ದು ಮತ್ತು ನಿರಾಶೆ ಕಾದಿದೆ, ಎಚ್ಚರಿಕೆ ವಹಿಸಬೇಕು. ಇನ್ನು ಉದ್ಯೋಗಸ್ಥರಿಗೆ ಮನಸ್ಸಿಗೆ ಅಶಾಂತಿ, ಕೆಲಸಕ್ಕೆ ಹೋಗಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ಹೋಗ್ತಾ ಇದ್ರೆ ಮನೆಗೆ ಹೋಗ್ಬಿಡೋಣ ಅನ್ಸೋದು, ಸ್ವಲ್ಪ ಸೋಂಬೇರಿತನ, ಮಂಕು ಆವರಿಸುವಂಥ ದಿನ, ಜಾಗ್ರತೆ ವಹಿಸಬೇಕು. ಇನ್ನು ಸರ್ಕಾರಿ ಉದ್ಯೋಗಸ್ಥರಂತೂ ಭಯದ ವಾತಾವರಣ, ಏನೋ ನಮ್ಮ ಮೇಲೆ ಯಾರೋ ಏನೋ ಕಿನ್ನಾರ ಮಾಡ್ತಿದ್ದಾರೆ, ಇಲ್ಲೇನೋ ನಡ್ತಿದೆ ಅಂತ ನಿಮಗೆ ಮನಸ್ಸಿಗೆ ಅನಿಸ್ತಾ ಇರುತ್ತೆ. ಆದಷ್ಟು ಎಚ್ಚರಿಕೆ ವಹಿಸೋದು ತುಂಬಾ ಒಳ್ಳೆಯದು. ಮತ್ತೆ ವಯಸ್ಸಾಗಿರ್ತಕ್ಕಂಥವರಲ್ಲಿ ಹೃದಯ ರೋಗಗಳ ಸಂಭವ ಜಾಸ್ತಿ ಇದೆ, ಅದನ್ನ ಎಚ್ಚರಿಕೆ ವಹಿಸಿ. ಇನ್ನು ಮಕ್ಕಳಲ್ಲಂತೂ ಇನ್ನು ಸ್ವಲ್ಪ ಮರುವು ಇರತಕ್ಕಂಥದ್ದು, ಈ ಎಕ್ಸಾಮ್ ಪ್ರಿಪರೇಷನ್ಸ್ ಹೋಗುವಂಥವ್ರು ಮುನ್ನೆಚ್ಚರಿಕೆಯಿಂದ ಕರೆಕ್ಟಾಗಿ ಎಕ್ಸಾಮ್ಗೆ ಪ್ರಿಪರೇಷನ್ಸ್ ಆಗಿ, ಅಥವಾ ಮನೇಲಿ ಯಾವುದಾದ್ರೂ ವಸ್ತುಗಳು ಬಿಟ್ಬಿಟ್ಟು ಹೋಗ್ಬಿಡೋದು, ಹಾಲ್ ಟಿಕೆಟ್ ಬಿಟ್ಬಿಟ್ಟು ಹೋಗ್ಬಿಡೋಂಥದ್ದು, ಅಥವಾ ಎಲ್ಲೋ ಬ್ಯಾಂಕ್ಗೆ ಹೋಗ್ಬೇಕು, ಮತ್ತೊಂದು ಕೆಲಸಕ್ಕೆ ಹೋಗ್ಬೇಕು ಅಂತ ಹೋಗಿರ್ತೀರಿ, ಅಲ್ಲಿ ಚೆಕ್ ಬುಕ್ ಇರಲ್ಲ, ತಗೊಂಡೋಗಿದ್ರೆ ಪೆನ್ ಇರಲ್ಲ, ಅಥವಾ ಪಾಸ್ಬುಕ್ ಇರಲ್ಲ, ಈ ರೀತಿ ಮರುವು ಇರುತ್ತೆ ಸಣ್ಣ ಮಕ್ಕಳಲ್ಲಿ. ಅದನ್ನ ಮನೆಯಿಂದ ಹೊರಗಡೆ ಹೋಗಕ್ಕೆ ಮುಂಚಿತವಾಗಿ ವಿಶೇಷವಾಗಿ ಮಹಾಗಣಪತಿ ಅಷ್ಟೋತ್ರ, ಮಹಾಗಣಪತಿಯ ದರ್ಶನವನ್ನು ಮಾಡ್ಕೊಂಡು ಎಲ್ಲರೂ ಹೊರಗಡೆ ಹೋಗಿ. ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಮಕರ ರಾಶಿ. ಮಕರ ರಾಶಿಯ ಹೆಣ್ಣು ಮಕ್ಕಳಿಗೆ ಇದನ್ನ ಶುಭ ದಿನ ಇರತಕ್ಕಂಥದ್ದು ನೋಡಿ. ಶುಭ ದಿನ ಇದೆ. ಯಾವುದೋ ವಸ್ತುಗಳು ಕಳ್ಕೊಂಡ್ಬಿಟ್ಟಿರ್ತೀರಿ, ಅದು ಮತ್ತೆ ನಿಮ್ಮ ಕಡೆಗೆ ವಾಪಸ್ ಬರ್ತಿದೆ. ಯಾರಿಗೂ ದುಡ್ಡು ಕೊಟ್ಟಿರ್ತೀರಿ, ಅವ್ರು ನಿಮ್ಮ ಕೈಗೆ ಸಿಗೋದಿಲ್ಲ, ತಪ್ಸ್ಕೊಂಡು ತಿರುಗ್ತಾ ಇರ್ತಾರೆ, ಇದನ್ನ ದಿಢೀರಂತ ಅವರು ಸಿಕ್ಕಾಕೊಳ್ತಾರೆ. ನೀವು ಏನಾದರೂ ಸಾಲ ಮಾಡಿದ್ರೆ ಅವ್ರ ಶತ್ರುಗಳು ನಿಮ್ಮ ಮೇಲೆ ಬಂದು ಸಾಲಕ್ಕೆ ಸಿಕ್ಕಾಕೊಳ್ತೀರಿ. ಜಾಗೃತೆಯಲ್ಲಿ ಮುನ್ನೆಚ್ಚರಿಕೆಯಿಂದ ಅವ್ರಿಗೆ ಸಿಲಿಂಡರ್ ಆಗಿ ಅಥವಾ ಅವ್ರಿಗೊಂದು ಫೋನ್ ಮಾಡಿ ತಿಳಿಸ್ಬಿಡಿ. ಅದು ನಿಮ್ಮ ಒಳ್ಳೆತನನೂ ಗುರುತಿಸುತ್ತೆ, ಸ್ವಲ್ಪ ಮಟ್ಟಿಗೆ ಕಾಲಾವಕಾಶನೂ ಸಿಗ್ಬೋದು. ಆದರೆ ಹೆಣ್ಮಕ್ಳು ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆನೇ ವಹಿಸಬೇಕು. ಇನ್ನು
ಸ್ವಯಂ ಉದ್ಯೋಗಸ್ಥರಲ್ಲಿ ಸ್ವಲ್ಪ ಹಣ ನಷ್ಟ ಆಗುವಂತ ಸಂಭವ, ಜಾಗೃತ ವಹಿಸಿ. ಅನವಶ್ಯಕವಾಗಿ ಖರ್ಚು ಬೇಡ, ಅನವಶ್ಯವಾಗಿ ಇನ್ವೆಸ್ಟ್ಮೆಂಟ್ಸು ಮಾಡಬೇಡಿ. ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ನಿರ್ಧಾರ ತಗೊಂಡ್ರೆ ತುಂಬಾ ಒಳ್ಳೆಯದು. ಇನ್ನ ಉದ್ಯೋಗಸ್ಥರಲ್ಲಂತೂ ತುಂಬಾ ಜಾಗೃತೆ ಇರತಕ್ಕಂಥದ್ದು. ಇದನ್ನ ವಾಹನಗಳಿಂದ ತೊಂದರೆ ಆಗುವಂಥದ್ದು ಕಾದಿದೆ, ಮತ್ತೆ ಯಾರೋ ನಿಮ್ಮನ್ನ ಫಾಲೋ ಮಾಡ್ತಿದ್ದಾರೆ, ಏನೋ ತೊಂದರೆ ಮಾಡ್ಲಿಕ್ಕೆ ಕಾಯ್ತಿದ್ದಾರೆ, ಮನೆಯಲ್ಲೂ ಸಹ ವಿಶೇಷವಾದ ಒಂದು ತೊಂದರೆಗಳನ್ನ ಉಂಟಾಗುವಂಥದ್ದು, ಜಾಗೃತೆ ವಹಿಸಬೇಕಾಗತ್ತೆ. ಇನ್ನು ಸರ್ಕಾರಿ ಉದ್ಯೋಗಸ್ಥರಲ್ಲೂ ಮಿತ್ರರಿಂದ ಸ್ವಲ್ಪ ತೊಂದರೆ ಆಗುವಂಥದ್ದು ಹಾಗೂ ಪರದೇಶಕ್ಕೆ ಹೋಗುವಂಥದ್ದು, ವಿದೇಶಿ ಯೋಗ ಹೋಗ್ಬೇಕು, ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅನ್ನೋರು ಸ್ವಲ್ಪ ಜಾಗೃತೆಯನ್ನು ವಹಿಸಿ ಸ್ವಲ್ಪ ಕಾಲ ಮುಂದೂಡಿ. ಇದರಿಂದನೇ ನಿಮಗೆ ಸಮಸ್ಯೆ ಉಂಟಾಗ್ಬಿಡುತ್ತೆ, ಎಚ್ಚರಿಕೆ ವಹಿಸಬೇಕು. ಮತ್ತೆ ಇನ್ನು ವಿಶೇಷವಾಗಿ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಆರೋಗ್ಯದಲ್ಲಿ ಚೇತರಿಕೆ ಆಗುವಂಥದ್ದು. ಆದರೂ ಸಹ ಆರೋಗ್ಯದಲ್ಲಿ ಚೆನ್ನಾಗಾಗುತ್ತೆ, ಆದರೆ ನಿಮ್ಮ ಹೆಣ್ಣು ಮಕ್ಕಳಿಂದ ನಿಮಗೆ ಮನಸ್ತಾಪ ಉಂಟಾಗುವಂಥದ್ದು, ಜಾಗ್ರತೆ ವಹಿಸಬೇಕು. ಇನ್ನು ಸಣ್ಣ ಮಕ್ಕಳಿಗೆ ಇಷ್ಟಾರ್ಥ ಸಿದ್ಧಿ, ಅವ್ರ ಹೆಸರಲ್ಲಿ ಏನಾದರೂ ಕೊಂಡ್ಕೊಳ್ಳೋದು ಮಾರೋದು ಇಂಥದ್ದೇನಾದ್ರೆ ಮಾಡಿ ಖಂಡಿತ ಒಳ್ಳೇದಾಗುತ್ತೆ. ಇನ್ನು ಎಲ್ಲ ಅರ್ಥ ಶುಭಫಲಗಳಿಗೋಸ್ಕರ ನೀವು ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ ಮಹಾವಿಷ್ಣು ನಾಮ ಸ್ಮರಣೆ ಮಾಡ್ತಾ ಮನೆಯಿಂದ ಹೊರಗಡೆ ಹೋಗಿ ಎಲ್ಲ ಕೆಲಸ ಪ್ರಾರಂಭ ಮಾಡಿ, ಖಂಡಿತ ಎಲ್ಲ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕುಂಭರಾಶಿ. ಕುಂಭರಾಶಿ ಹೆಣ್ಣು ಮಕ್ಕಳಿಗೆ ಪುತ್ರ ಲಾಭ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು, ಮಕ್ಕಳಿಲ್ಲದೆ ಇರತಕ್ಕಂಥವ್ರಿಗೆ ಸಂತಾನ ಯೋಗ ಪ್ರಾಪ್ತಿಯಾಗಲಿದೆ ಮತ್ತು ಧನ ಲಾಭ, ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಸ್ಥಾನಮಾನ ಲಭ್ಯವಾಗ್ತಿದೆ. ಇನ್ನ ಸ್ವಯಂ ಉದ್ಯೋಗಸ್ಥರಂತೂ ಸ್ವಲ್ಪ ಖರೀದಿಯಿಂದ ತೋರಿಸ್ತಿದೆ. ಬಟ್ಟೆ ವ್ಯಾಪಾರ ಮಾಡ್ಬೋದು, ನೀವು ಮನೆ ಕೊಂಡ್ಕೋಬಹುದು ಅಥವಾ ಜಾಗವನ್ನು ವೀಕ್ಷಣೆ ಮಾಡ್ಲಿಕ್ಕೆ ಹೋಗ್ಬೋದು, ಯಾವುದೋ ಶುಭ ನಿಮ್ಮಲ್ಲಿ ಕಾದಿದೆ. ಇನ್ನ ಸರ್ಕಾರಿ ಉದ್ಯೋಗಸ್ಥರಲ್ಲಂತೂ ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದು, ವಿಶೇಷವಾದ ಧನ ಲಾಭ ಕಾದಿದೆ. ಆದರೂ ಸಹ ಜಾಗೃತೆ ವಹಿಸಬೇಕು. ಇನ್ನ ವಯಸ್ಸಾಗಿರ್ತಕ್ಕಂಥವರಲ್ಲಿ ಇನ್ನ ಉನ್ನತ ಪ್ರಗತಿ ಕಾಣಿಸ್ತಿರ್ತಕ್ಕಂಥ, ಯಾವುದೋ ಹಳೆಯ ಸಂಬಂಧ ಮುರಿದೋಗಿರ್ತಕ್ಕಂಥವ್ರು ಇದನ್ನ ನಿಮ್ಗೆ ಭೇಟಿಯಾಗಿ ಹೊಸದಾಗಿ ಮತ್ತೆ ಸಂಬಂಧಗಳು ಬೆರೆತು ನೆಮ್ಮದಿ ಇರತಕ್ಕಂಥ ವಾತಾವರಣ. ಇನ್ನ ಮಕ್ಕಳೊಂದಿಗೆ ಇದನ್ನ ತುಂಬಾ ಶುಭ ಸುದ್ದಿ ಕಾದಿದೆ. ಮಕ್ಕಳಿಂದಾನೇ ತಂದೆ ತಾಯಿಗೆ ತುಂಬಾ ನೆಮ್ಮದಿ ಕಾಣಿಸುವಂಥದ್ದು, ಅವ್ರಿಗೆ ಏನಾದ್ರೂ ಕೊಡ್ಸೋಂಗಿದ್ರೆ ಕೊಡ್ಸಿ, ಖಂಡಿತ ಒಳ್ಳೇದಾಗುತ್ತೆ. ಇನ್ನು ಎಲ್ಲಾ ಅರ್ಥ ಶುಭಫಲಗಳಿಗೋಸ್ಕರ ವಿಶೇಷವಾಗಿ ಗುರುಗಳ ಅಷ್ಟೋತ್ತರ ಪ್ರಾರ್ಥನೆ ಅಥವಾ ಹನುಮಂತನ ಅಷ್ಟೋತ್ತರ ಪಾರಾಯಣ ಮಾಡಿ, ಎಲ್ಲಾ ಅರ್ಥ ಶುಭಫಲಗಳು ನಿಮ್ಮದೇ ಆಗುತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರ ಹೆಣ್ಣು ಮಕ್ಕಳಿಗೆ ಇನ್ನ ಸ್ವಲ್ಪ ಜಗಳದ ವಾತಾವರಣ, ತುಂಬಾ ಕೋಪದಲ್ಲಿರ್ತಾರೆ. ಹಾಗಂತ ಹೇಳಿ ಯಾರ ಮೇಲೆ ಅಂದ್ರೆ ಅವ್ರ ಮೇಲೆ ಜಗಳ ಆಡಕ್ಕೆ ಹೋಗ್ಬೇಡಿ, ಅವಮಾನ ಅಪವಾದಗಳನ್ನ ಅನುಭವಿಸ್ಬೇಕಾಗತ್ತೆ. ಇನ್ನ ಸ್ವಲ್ಪ ಸ್ವಯಂ ಉದ್ಯೋಗಸ್ಥರಿಗೆ ಕಳ್ಳರಿಂದ ತೊಂದರೆ ಆಗುವಂಥದ್ದು, ಮೋಸದಿಂದ ವಂಚನೆ ಆಗುವಂಥದ್ದು, ಮಾತುಗಳಿಗೆ ಮರಳಾಗಿ ಹಣ ಕಳ್ಕೊಳ್ತೀರಿ, ಎಚ್ಚರಿಕೆ ವಹಿಸಿ. ಉದ್ಯೋಗಸ್ಥರಲ್ಲಿ ದ್ವೇಷದ ವಾತಾವರಣ ಇರುತ್ತೆ, ನಿಮ್ಮ ಮೇಲೆ ಯಾರೋ ಹಳೆಯ ಸ್ನೇಹಿತರು ದ್ವೇಷವನ್ನ ಸಾಧನೆ ಮಾಡ್ತಕ್ಕಂಥ ಅವ್ರ ಜಯ ಸಿಗುವಂಥದ್ದು, ನಿಮ್ಗೆ ಸೋಲು. ಅದನ್ನ ಇನ್ನ ಸ್ವಲ್ಪ ಜಾಗೃತಿಯನ್ನು ವಹಿಸಿ, ಯಾರ ಹತ್ರನೂ ನೀವು ಹೆಚ್ಚು ಮಾತಾಡಕ್ಕೆ ಹೋಗ್ಬೇಡಿ. ಇನ್ನ ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಇನ್ನ ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ, ಅಧಿಕ ಒತ್ತಡಗಳಿಂದ ಕೆಲಸನ ಬಿಟ್ಬಿಡ್ಬೇಕು, ಕೆಲಸಕ್ಕೆ ಹೋಗ್ಬಾರ್ದು ಅಂತ ಇರ್ತೀರಿ, ಜಾಗೃತೆ ವಹಿಸೋದು ತುಂಬಾ ಒಳ್ಳೆಯದು. ವಯಸ್ಸಾಗಿರ್ತಕ್ಕಂಥವರಲ್ಲೂ ಸ್ವಲ್ಪ ಎಚ್ಚರಿಕೆ ದಿನ ಆಗಿದ್ರೆ ತುಂಬಾ ಒಳ್ಳೆಯದು. ಯಾಕಂದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಿದೆ, ಅದು ಲಿವರ್ ರಿಲೇಟೆಡ್ ಪ್ರಾಬ್ಲಮ್ ಇರುವಂತವ್ರು ತುಂಬಾ ಅತಿ ಹೆಚ್ಚು ನೀರು ಕೊಡಿರಿ, ಟೈಮ್ ಟು ಟೈಮ್ ಊಟ ಮಾಡ್ಕೊಳ್ಳಿ. ಇನ್ನ ಮಕ್ಕಳಿಗಂತೂ ತುಂಬಾ ಚೆನ್ನಾಗಿರ್ತಕ್ಕಂಥ ದಿನ. ಇದನ್ನ ನೀವೇನಾದ್ರೂ ಪ್ರಾಕ್ಟೀಸು, ಚಿತ್ರರಂಗ, ಕಲಾ ಸ್ಪರ್ಧೆ ಇಂಥದ್ದು ಭಾಗವಹಿಸಿದ್ರು ಸಹ ವಿಶೇಷವಾದ ದಿನ. ಅದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿ ಪ್ರಾಕ್ಟೀಸ್ ಮಾಡಿ, ಬೇಗ ಶುಭವಾದ ಫಲಗಳನ್ನ ಪಡಿತೀರಿ. ಇನ್ನ ಎಲ್ಲಾ ಅರ್ಥ ಶುಭ ಫಲಗಳು ನಿಮ್ದಾಗ್ಬೇಕು, ಜಯಶೀಲರು ವಿಜಯರು ನಿಮ್ದಾಗ್ಬೇಕು ಅನ್ನೋದಾದ್ರೆ ಶಿವನ ಅಷ್ಟೋತ್ರ ಪಾರಾಯಣ ಮಾಡಿ, ಎಲ್ಲಾ ಅರ್ಥ ಶುಭ ಫಲಗಳು ನಿಮ್ದೇ ಆಗತ್ತೆ. ಮನೆಯಲ್ಲಿ ಆರ್ಥಿಕವಾಗಿ ನಾವು ನೆಮ್ಮದಿಯನ್ನ ಕಂಡುಕೊಳ್ಬೇಕು, ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು, ಸದಾಕಾಲ ಸಕಲ ಐಶ್ವರ್ಯಗಳು ನಮ್ಮ ಮನೆಯಲ್ಲೇ ಇರಬೇಕು ಅನ್ನೋದಾದ್ರೆ ನಾವೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಗುರುಜಿ ಅವರು ಸರಳ ಸೂತ್ರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಕೇಳೋಣ ಗುರುಜಿ. ನಮಗೆಲ್ಲರಿಗೂ ಪ್ರತಿದಿನ ಏನೋ ಒಂದು ಹೇಳ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ. ಆದರೆ ಮನುಷ್ಯನಿಗೆ ಸಮಸ್ಯೆಗಳು ಅಂತ ಬಂದಾಗ ನಾನು ನಿನ್ನೆನೇ ಹೇಳಿದೆ, ಯಾವ್ಯಾವ ರೀತಿ ಸಮಸ್ಯೆಗಳು ಬರುತ್ತೆ, ಯಾವ್ಯಾವ ರೀತಿ ಎದುರಿಸ್ಬೋದು ನೋಡಿ. ಹುಟ್ಟದಾಗಿನಿಂದ ಕೊನೆಯ ತನಕ ಈ ಒಂದು ಸಣ್ಣ ವಯಸ್ಸಿನಲ್ಲಿ ಮಕ್ಕಳಿಗೆ ಬಾಲಾರಿಷ್ಟ. ಆಗ ತಂದೆ ತಾಯಿ ಪಾಪ ಆ ಮಕ್ಕಳು ತುಂಬಾ ಅನಾರೋಗ್ಯ ಆಗ್ತಿದ್ರೆ ಆ ಎತ್ತು ತಂದೆ ತಾಯಿ ನೊಂದ್ಕೊಳ್ಳೋಂಥದ್ದು. ಇನ್ನು ಸ್ವಲ್ಪ ಬೆಳೆದಿದೆ ಅಂದರೆ ಯಾವುದಾದ್ರೂ ಜ್ವರ ಬಂದರೆ ತೊಂದರೆ ಆಗೋದು, ದುಡ್ಡಿದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೋದು, ಹಾಸ್ಪಿಟ್ಲಿಗೆ ಹೋಗೋಕ್ಕೂ ದುಡ್ಡಿರಲ್ಲ ಕೆಲವೊಂದು ಸಮಯದಲ್ಲಿ. ಇನ್ನು ಹಬ್ಬ ಹರಿದಿನಗಳಲ್ಲಿ ಬಂದರೆ ಮನೇಲಿ ದುಡ್ಡೇ ಇರೋದಿಲ್ಲ. ಇನ್ನಂತೂ ಹಬ್ಬ ಹರಿದಿನಗಳಲ್ಲಿ ಬಂದಾಗ ಆ ಸಮಯದಲ್ಲಂತೂ ಮನೆಯಲ್ಲಿ ದುಡ್ಡಿದ್ರೂ ಸಹ ಮನೆಯಲ್ಲಿ ಮುಟ್ಟು ದೋಷಗಳು, ಯಾರಾದ್ರೂ ತೀರ್ಕೊಂಬಿಡುವಂಥದ್ದು, ಅಥವಾ ಆ ಗೃಹಿಣಿ ಋತುಸ್ರಾವದಿಂದ ಅಂಟು ಮುಟ್ಟು ದೋಷ ಆಗೋದು, ಮನೆಯಲ್ಲಿ ಹಬ್ಬ ಆಚರಣೆ ಮಾಡೋಕ್ಕಾಗದೇ ಇರೋದು. ಇನ್ನು ಅದಾದ ನಂತರ ಇನ್ನು ಸ್ವಲ್ಪ ಹಾಗೆ ಮೇಲೆ ಬಂದರೆ ಮನೇಲಿ ಎಲ್ಲರೂ ಇರ್ತಾರೆ, ಒಬ್ರು ಆಫ್ರಿಕಾದಲ್ಲಿ ಒಬ್ರು ಅಮೇರಿಕಾದಲ್ಲಿ, ತಂದೆ ತಾಯಿ ಇಲ್ಲಿ, ಯಾವ ಹಬ್ಬನೂ ಮಾಡೋಂಗಿಲ್ಲ, ಅವರಿಬ್ಬರು ಕಮ್ಯುನಿಕೇಶನ್ನು ಇರೋದಿಲ್ಲ.
ಇನ್ನು ಮದುವೆ ಆಗಿರ್ತಕ್ಕಂಥವ್ರು ಹೊಸದಾಗಿ ಹಬ್ಬಕ್ಕೆ ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಅಂತ ಹೇಳ್ತೀವಿ. ತಂದೆ ತಾಯಿ ಹಳ್ಳಿನಲ್ಲಿರ್ತಾರೆ, ಇವರೆಲ್ಲ ಸಿಟಿನಲ್ಲಿರ್ತಾರೆ, ಊರಿಗೆ ಹೋಗಿ ಬರೋದಕ್ಕೆ ಆಗೋದಿಲ್ಲ, ಅಲ್ಲಿ ಹಬ್ಬಗಳಲ್ಲಿ ಭಾಗವಹಿಸೋದಿಲ್ಲ, ಸಂಪ್ರದಾಯಗಳನ್ನು ಮರ್ತೋಗುವಂಥದ್ದು. ನಿತ್ಯ ಕರ್ಮಗಳನ್ನೇ ಎಷ್ಟೋ ಜನ ಮರ್ತೋಗ್ಬಿಟ್ಟಿದ್ದಾರೆ. ಯಾರು ಇಟ್ಕೊಂಡಿದ್ದಾರೆ ನೆನಪು? ಅದರಿಂದ ಏನಾಗ್ತಿದೆ, ಪ್ರಕೃತಿಯಲ್ಲಿ ಈ ರೀತಿ ಅಧರ್ಮ ಕರ್ಮಗಳನ್ನು ಮಾಡ್ತಾ ಇರ್ತಕ್ಕಂಥದ್ರಿಂದ ತನ್ನ ಯಾವ ಕರ್ಮವನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನೋ ಒಂದು ಪ್ರಜ್ಞೆನೆ ಕಳ್ಕೊಂಡಿರೋದ್ರಿಂದ ಜನ ಅತಿ ಹೆಚ್ಚು ಕಷ್ಟಗಳನ್ನು ಅನುಭವಿಸ್ತಿದ್ದಾರೆ. ಈ ಮಾತಿಗೆ ನನ್ನೂ ಪ್ರಶ್ನೆ ಮಾಡ್ಬೋದು ಕೆಲವರು, ನೀವೇನೋ ಹೇಳ್ತೀರಾ ಗುರುಗಳೇ, ಆದರೆ ಡೈಲಿ ಪೂಜೆ ಮಾಡ್ತೀವಿ, ಡೈಲಿ ಶುಕ್ರವಾರ ಗಂಟೆಗಟ್ಟಲೆ ಉಪವಾಸ ಇದ್ದು ಮಧ್ಯಾಹ್ನ 2 ಗಂಟೆವರೆಗೂ ಪೂಜೆ ಮಾಡ್ತೀವಿ, ಆದರೆ ನಮ್ಮ ದಾರಿದ್ರನೇ ತಪ್ಪಿಲ್ವೇ? ಎಷ್ಟು ಜನ ಈ ಪ್ರಶ್ನೆ ಮಾಡ್ತಾರೆ ಗೊತ್ತಾ ನನಗೆ? 100 ಜನ ಲೆಟ್ರಲ್ಲಿ ನಾನು ಮಾಡದೇ ಇರ್ತಕ್ಕಂಥ ಪೂಜೆ ಇಲ್ಲ, ನಾನು ಮಾಡದೇ ಇರ್ತಕ್ಕಂಥ ಪೂಜೆ ಇಲ್ಲ ಅಂತ. ನಿಜವಾಗ್ಲೂ ಅವ್ರ ಪೂಜೆನೇ ಮಾಡಿಲ್ಲ ನನ್ನ ಪ್ರಕಾರ. ಭಗವಂತನ ಹತ್ರ ಪೂಜೆ ಮಾಡುವಂಥದ್ದು ನೆಮ್ಮದಿಗೋಸ್ಕರ, ಆರ್ಥಿಕ ಸ್ಥಿತಿ ಪ್ರಗತಿ, ಆರೋಗ್ಯ, ಒಳ್ಳೆ ಹೆಂಡತಿ ಮಕ್ಕಳು ಅಥವಾ ಹೆಂಡತಿ ಮಕ್ಕಳಿಗೆ ಆರೋಗ್ಯಕ್ಕೋಸ್ಕರ, ಅಥವಾ ಒಂದು ಪತ್ನಿ ಗಂಡನ್ಗೆ ಒಳ್ಳೇದಾಗ್ಲಿ, ಮಕ್ಕಳಿಗೆ ಒಳ್ಳೇದಾಗ್ಲಿ, ನೆಮ್ಮದಿಯಿಂದ ಜೀವನ ಅಂತ ಪೂಜೆ ಮಾಡ್ತಾರೆ. ನಾನು ನೆನ್ನೆ ಹೇಳಿದೆ ಸಂಕಲ್ಪ ಹೇಗೆ ಮಾಡಬೇಕು ಎಲ್ಲ ತಿಳಿಸ್ಕೊಟ್ಟೆ. ಆದರೆ ಎಲ್ಲರೂ ಹೇಳೋದೇನಂತ, ನಾನು ಪೂಜೆ ಮಾಡಿನೇ ಕಷ್ಟ ಬಂದ್ಬಿಟ್ಟಿದೆ ಜೀವನದಲ್ಲಿ, ಅದಕ್ಕೆ ಪೂಜೆನೇ ಬಿಟ್ಬಿಟ್ಟೆ ಅಂತ. ನೀವು ಪೂಜೆ ಮಾಡೋ ಅಂಥವ್ರು ನಿಜವಾಗ್ಲೂ ಆ ಕಷ್ಟ ಬಂದರೆ ಖಂಡಿತವಾಗ್ಲೂ ಆ ಕಷ್ಟ ಅಂತ ಹೇಳ್ಕೊಳ್ಳೋ ಅಷ್ಟು ನಿಮಗೆ ಆ ಒಂದು ಮಾನಸಿಕ ಸ್ಥಿತಿ ಕೂಡ ಇರೋದಿಲ್ಲ. ಯಾಕೆ ಹೇಳಿ? ನಿಮ್ಮ ಮನಸ್ಸು ಅಷ್ಟು ಲವಲವಿಕೆಯಿಂದ ಇರುತ್ತೆ. ಯಾವಾಗಲೂ ಪೂಜೆ ಇರ್ತಕ್ಕಂಥವ್ರು ಯಾವುದೋ ದೊಡ್ಡ ಕಷ್ಟ ಬರಲಿ ಅವ್ರಿಗೆ ಅದು ಕೇರ್ಲೆಸ್ಸು, ಅಷ್ಟು ಈಸಿಯಾಗಿ ಹಂಗೆ ಹೋಗ್ಬಿಡುತ್ತೆ. ಅಯ್ಯೋ ಕಷ್ಟ ತಾನೇ, ಭಗವಂತ ಕೊಡ್ಲಿ, ಏನು ಬರುತ್ತೋ ಅಂತ ಯೋಚನೆ ಮಾಡ್ತಾರೆ. ಸದಾ ದೇವ್ರ ಪೂಜೆ ಮಾಡೋಂಥವ್ರು ಅದು ಎಂಥ ಕಷ್ಟ ಬಂದ್ರೂ ಅವ್ರಿಗೆ ಅದು ಕಷ್ಟ ಅನ್ಸೋದೇ ಇಲ್ಲ, ಸುಖವಾಗಿ ಸ್ವೀಕಾರ ಮಾಡ್ತಾರೆ. ಕಷ್ಟವನ್ನ ಯಾರಿಗೆ ಬಂದ್ರು ಬರ್ಲಿ ಅಂತ ನಾವು ಅನ್ಕೋಬೇಕು ಅಷ್ಟೇ, ಹಾಗಾದ್ ಕಷ್ಟ ಅನ್ಸೋದಿಲ್ಲ. ಸುಖವಾಗಿ ಬೆಳೆದಿರ್ತಕ್ಕಂಥವನು, ಯಾವಾಗ್ಲೂ ಒಂದು ಇಟ್ಟಿಗೆನೂ ಎತ್ತಿಡದೆ ಅಂತಕ್ಕಂಥವನು, ಯಾವಾಗ್ಲೂ 1 kg ವೆಯ್ಟ್ ಹೊರದೇ ಇರ್ತಕ್ಕಂಥವನು ತಂದು ಒಂದು ತಲೆ ಮೇಲೆ ಮೂಟೆ ಇಟ್ಬಿಟ್ರೆ ಏನಾಗುತ್ತಾನೆ? ಬೆವತೋಗ್ಬಿಟ್ಟು ಅಲ್ಲೇ ಬಿದ್ದೋಗ್ಬಿಡ್ತಾನೆ. ಅದೇ ಅಭ್ಯಾಸ ಆಗಿದ್ರೆ ಏನ್ ಅನ್ಸಲ್ಲ ಅವನ್ಗೆ. ಅಂತಂದ್ರೆ ಮನುಷ್ಯನ ಜೀವನದಲ್ಲಿ ಯಾವತ್ತು ನೀವು ಪೂಜೆ ಮಾಡ್ತಿರಲ್ಲ, ನಿಮ್ಮ ಮನಸ್ಸು ನಿಜವಾಗ್ಲೂ ಏಕಾಗ್ರತೆ ಇರೋದಿಲ್ಲ. ಅಲ್ಲಿ ಕೂತ್ಕೊಳ್ತೀರಿ, ನನ್ನ ಗಂಡನಿಗೆ ಒಳ್ಳೇದಾಗಬೇಕು ಅಂತ ಸಂಕಲ್ಪ, ಫಸ್ಟಲ್ಲಿ ಮಾತ್ರ ಸಂಕಲ್ಪ ತಗೋಬೇಕು. ಮಧ್ಯದಲ್ಲಿ ಅಷ್ಟೋತ್ರ ಹೇಳ್ತಿದ್ರು, ಯಾವುದನೋ ಹಿಂಗೆ ಬುಕ್ ಇಟ್ಕೊಳ್ಳೋದು, ಯಾವುದನೋ ಯೋಚನೆ ಮಾಡ್ಕೊಂಡು ಅಷ್ಟೋತ್ರ ಮಾಡ್ತಿರೋದು. ಬುಕ್ಕಿಂಗ್ ಇಟ್ಕೊಳ್ಳೋದು, ಗಂಟೆ ಹಿಂಗೆ ಹೊಡಿತಿರ್ತೀರಿ, ಮಂಗಳಾರತಿ ಮಾಡ್ತಿರ್ತೀರಿ, ಅಲ್ಲಿ ಕಾಫಿ ಮೇಲೆ ಅದಾರೋಯ್ತು, ಆಫೀಸ್ಗೆ ಅರ್ಜೆಂಟ್ ಹೋಗ್ಬೇಕು, ಫೈಲ್ ರೆಡಿ ಮಾಡು, ಶೂ ಪಾಲಿಶ್ ಮಾಡು. ದೇವ್ರ ಪೂಜೆ ಮಾಡ್ಕೊಂಡು ಅವ್ರು ಹೇಳೋದೇ ಅದು. ದೇವ್ರ ಮನೆಗೆ ಪ್ರವೇಶ ಮಾಡಿದ ತಕ್ಷಣ ಸಂಸ್ಕೃತ ಶ್ಲೋಕಗಳು ಅಥವಾ ನಿಮ್ಮ ಹಾಡು ಅಥವಾ ನಿಮ್ಗೆ ಏನಿದೆ ದೇವ್ರ ಮೇಲೆ ಒಂದು ಸ್ತೋತ್ರವನ್ನು ಬಿಟ್ರೆ ಪರರ ಮಾತನ್ನು ಕೂಡ ನೀವು ಮಾತಾಡಬಾರ್ದು. ಅದು ಕರೆಕ್ಟ್ ಪೂಜೆ. ಅದು ಬಿಟ್ಟು ಎಲ್ಲೋ ಜ್ಞಾನ ಇಟ್ಕೊಂಡು ಏನೇನೋ ಮಾಡಿಕೊಂಡು ಆ ರಾತ್ರಿ ಏನೋ ಬೆಳಗ್ಗೆ 9 ಗಂಟೆಗೆ ಎದ್ದೇಳಿ ಟಿವಿ ಒಂದು ಆನ್ ಮಾಡ್ಕೊಂಡು 10:30ಗೆ ಸ್ನಾನ ಮಾಡಿಕೊಂಡು 12 ಗಂಟೆಗೆ ನೀವು ಪೂಜೆ ರೂಮಲ್ಲಿ ಕೂತ್ಕೊಂಡು 2 ಗಂಟೆವರೆಗೂ ಪೂಜೆ ಮಾಡಿ 3 ಗಂಟೆಗೆ ತಿನ್ಬಿಟ್ಟು ನಿದ್ದೆ ಮಾಡಿಬಿಟ್ರೆ ಖಂಡಿತ ಅದು ಪೂಜೆ ಇಲ್ಲ, ಅದು ದರಿದ್ರ ಬರೋವಂಥದ್ದು. ಇದು ಸತ್ಯ, ತಿಳ್ಕೊಳ್ಳಿ. ನಾನು ಹೇಳೋಂಥ ಮಾತು ನಿಮಗೆ ಖಾರ ಅನಿಸ್ಬೋದು, ಆದರೆ ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಿದ್ದೀನಿ. ನಿಮ್ಮ ಜೀವನದಲ್ಲಿ ಸ್ವಲ್ಪ ಬದಲಿಸಿ, ಹೇಗೆ ತಿಳ್ಕೋಬೇಕು, ಹೇಗೆ ಮಾಡಬೇಕು ಹೇಳ್ಕೊಡ್ತೀನಿ, ಫಾಲೋ ಮಾಡಿ. ಸುಖ ಜೀವನವನ್ನ ಖಂಡಿತ ನೀವು ಅನುಭವಿಸ್ತೀರಿ. ಸುಂದರವಾದಂತಹ ಸಂಸಾರ ನಮ್ಮದಾಗಬೇಕು, ನೆಮ್ಮದಿ ಇರಬೇಕು, ಅದರಲ್ಲೂ ಆರ್ಥಿಕವಾಗಿ ಸಾಕಷ್ಟು ನೆಮ್ಮದಿಯನ್ನ ನಾವು ಪಡಿಬೇಕು ಅನ್ನೋದಿದ್ರೆ ಏನ್ ಮಾಡಬೇಕು? ಗುರುಜಿ ಅವರಿಂದ ಕೇಳ್ತೇಳಿಯೋಣ. ಗುರುಜಿ, ಜೀವನದಲ್ಲಿ ಆರ್ಥಿಕ ಸ್ಥಿತಿ ತುಂಬ ಬಡವರು ಯೋಚನೆ ಮಾಡ್ತಾರೆ, ಅಯ್ಯೋ ನಮ್ಗೆ ದುಡ್ಡು ಸಿಕ್ಬಿಟ್ರೆ ಸಾಕಪ್ಪ ಎಲ್ಲರೂ ನೆಮ್ಮದಿಯಾಗಿರ್ಬೋದು ಅಂತ. ಮಧ್ಯಮ ವಯಸ್ಸದವ್ರು ಏನು ಮಾಡ್ತಾರೆ, ನಾವು ಸಂಪಾದನೆ ಮಾಡಿದ್ರೆ ಉಳಿದ್ರೆ ಸಾಕಪ್ಪ ನಾವು ಅಭಿವೃದ್ಧಿ ಆಗ್ತೀವಿ ಅಂತ. ತುಂಬ ಶ್ರೀಮಂತರು ಅಂದರೆ ಆಲ್ರೆಡಿ ದುಡ್ಡಿರುತ್ತೆ, ನಮ್ಗೆ ಆರೋಗ್ಯ ಭಾಗ್ಯ ಇದ್ರೆ ಸಾಕಪ್ಪ ನಾವು ನೆಮ್ಮದಿಯಾಗಿರ್ತೀವಿ ಅಂತ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಯೋಚನೆ ಮಾಡೋ ವಿಧಾನ ಇರುತ್ತೆ. ಆದರೂ ಮನುಷ್ಯನ ಆಸೆ ಅನ್ನೋದು ಇದ್ದೇ ಇರುತ್ತೆ. ಅದು ಮನಕಾಮನ, ಮನಸ್ಸಿಗೆ ತನ್ನ ಕಾಮ್ಯಗಳನ್ನು ಯಾವತ್ತೂ ಬಯಸ್ತಾ ಇರುತ್ತೆ. ಒಂದು ಹೆಣ್ಣಾಸೆ ಇರ್ಬೋದು, ಕೆಲವರಿಗೆ ಹಣದ ಆಸೆ ಇರ್ಬೋದು, ಕೆಲವರಿಗೆ ಆಸ್ತಿ ಆಸೆ ಇರ್ಬೋದು. ಏನೇ ಆಸೆ ಇದ್ರೂ ಸಹ ಜೀವನದಲ್ಲಿ ನೆಮ್ಮದಿ ಇಲ್ಲದೆ ಹೋದರೆ ಎಲ್ಲ ಇದ್ದು ಪ್ರಯೋಜನ ಇಲ್ಲ. ಆ ಉತ್ತಮವಾದ ನೆಮ್ಮದಿ ನಾವು ಪಡಿಬೇಕು ಅನ್ನೋದಾದರೆ ಭಗವಂತನ ಅನುಗ್ರಹ ಇರಬೇಕು. ಆಚಾರ ವಿಚಾರದಲ್ಲಿ ನಿಷ್ಠೆ ಅನ್ನೋದಿರಬೇಕು. ಆ ನಿಷ್ಠೆ ಇದ್ರೂ
ನಿಯಮಗಳನ್ನು ಪಾಲಿಸೋದ್ರಲ್ಲಿ ಕರಗಟ್ಟಾಗಿರ್ಬೇಕು. ನೋಡಿ, ಆಚಾರ ವಿಚಾರ, ಏನು ಆಚಾರ ಮಾಡಬೇಕು ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು, ಅದೇ ವಿಚಾರ. ಯಾವ ರೀತಿ ಪಾಲನೆ ಮಾಡಬೇಕು ಅದು ಆಚಾರ. ಇವೆರಡನ್ನ ಬಿಟ್ಟು ಅನಾಚಾರ. ಆಚಾರ ವಿಚಾರಕ್ಕೆ ವಿರುದ್ಧ ಪದ ಅನಾಚಾರ. ಅನಾಚಾರವನ್ನು ಮಾಡೋದು. ಇಲ್ಲಿ ಭಗವಂತನ ಗಂಟೆಗಟ್ಟಲೆ ಪೂಜೆ ಮಾಡುವಂಥದ್ದು, ಉಪನಿಷತ್ತುಗಳು ವೇದಗಳು ಏನು ಬಾಯಲ್ಲಿ ತಿರುಗುವಂಥದ್ದು. ಅದರಿಂದ ಹೊರಗಡೆ ಬಂದಿದ್ದ ತಕ್ಷಣ ಏನೇನೋ ಯೋಚನೆಗಳು, ಮಾಡಬಾರ್ದೆಲ್ಲ ಮಾಡೋವಂಥದ್ದು, ಹೇಳೋರಿಗೆಲ್ಲ ಹೇಳುವಂಥದ್ದು, ಸ್ವಾರ್ಥ ಬೇರೆ. ಅದು ಯಾರು ಮಾಡ್ತಾರೋ ಅವ್ರಿಗೆ ಖಂಡಿತವಾಗ್ಲೂ ತೊಂದರೆಗಳಾಗತ್ತೆ. ಸತ್ಯ ಮಾತು. ನೋಡಿ, ಭಗವಂತನನ್ನ ಪೂಜಿಸಿ, ಭಗವಂತನನ್ನ ಆರಾಧಿಸಿ, ಭಗವಂತನಿಗೋಸ್ಕರ ಪ್ರಾಣತ್ಯಾಗ ಮಾಡಿ ತೊಂದರೆ ಇಲ್ಲ. ಆದರೆ ಅನಾಚಾರ ಮಾಡಿ ಅಪವಾದಗಳನ್ನು ಬೇರೆಯವ್ರನ್ನ ಬೈದು ಸುಲಿಗೆ ಮಾಡಿ ಅವ್ರಿಗೆ ಮೋಸ ಮಾಡಬೇಕು, ವಂಚನೆ ಮಾಡಬೇಕು ಅನ್ನೋ ದ್ವೇಷ ಸಾಧನೆ ಮಾಡಿದ್ರೆ ಖಂಡಿತ ನಾವು ಮನೇಲಿ ಮಾಡೋ ಪೂಜೆ ನಮಗೆ ತೊಂದರೆ ಮಾಡುತ್ತೆ. ಯಾಕೆ ತೊಂದರೆ ಹೆಂಗ್ ಮಾಡ್ತೀರ? ದ್ವೇಷದಿಂದ ಭಗವಂತನ ಪೂಜೆ ಮಾಡಬಾರ್ದು ಯಾವತ್ತು. ದ್ವೇಷ ಇಟ್ಕೊಂಡು ನಾವು ಪೂಜೆಗಳನ್ನ ಮಾಡಿದಾಗ ಅದು ನಮಗೆ ತೊಂದರೆ ಆಗ್ಬಿಡುತ್ತೆ. ಯಾವಾಗಲೂ ನಾನು ಏಕಾಗ್ರತೆಯಿಂದ ಭಗವಂತನ ಪೂಜೆ ಮಾಡಬೇಕು. ದ್ವೇಷ ಮನಸ್ಸಲ್ಲಿದ್ದಾಗ ನೀವು ಪೂಜೆ ಅನ್ಸೋದಿಲ್ಲ. ನನ್ನ ಗಂಡ ಬೈದ್ಬಿಟ್ಟ ಅಂಥೇಳಿ ದೇವ್ರ ಹತ್ರ ಹೋಗಿ ಪೂಜೆ ಮಾಡಿದ್ರೆ ಅದಾಗೋದಿಲ್ಲ. ಅಥವಾ ನನ್ನ ಮಕ್ಕಳಿಂದ ನಾನು ಬೈದ್ಬಿಟ್ರು ಅಂತ ಕಣ್ಣಲ್ಲಿ ನೀರು ಹಾಕೊಂಡು ಹೋಗಿ ದೇವ್ರ ಪೂಜೆ ಮಾಡಿದ್ರೆ ಅದಾಗೋದಿಲ್ಲ. ಆದರೆ ಮಾನಸಿಕ ನೆಮ್ಮದಿಯಿಂದನೇ ಭಗವಂತನ ಪೂಜೆ ಮಾಡಬೇಕು. ಫಸ್ಟು ಅದನ್ನು ಕಲಿಬೇಕು. ದೇವ್ರ ಮನೇಲಿ ಇದ್ದಾಗ ನಾವು ಯಾವ ರೀತಿ ಕೂತ್ಕೋಬೇಕು, ಯಾವ ರೀತಿ ಪೂಜೆ ಮಾಡಬೇಕು. ನೋಡಿ, ದೀಪ ಯಾವ ಕಡೆ ಹಚ್ಬೇಕು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಊದುಬತ್ತಿ ಭಗವಂತನ ಯಾವ ಕಡೆ ಇರಬೇಕು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಎಷ್ಟು ದೀಪ ಇರಬೇಕು ದೇವ್ರ ಮನೇಲಿ ಅಂತ ಯಾರಿಗೂ ಗೊತ್ತಿಲ್ಲ. ಇನ್ನು ಕೆಲವರು ಇರ್ತಾರೆ ಮೂರ್ಖರು, ತುಂಬ ವಿದ್ಯಾವಂತರು, ವಯಸ್ಸಾಗಿರುತ್ತೆ, ಆದರೆ ಅವ್ರಿಗಿರತಕ್ಕಂಥ ಒಂದು ಪರಿಜ್ಞಾನ ಅನಾಚಾರ ಬೇರೆ ಯಾರಿಗೂ ಇರೋದಿಲ್ಲ. ಕೆಲವರು ಸೊಸೆ ಮನೆಗೆ ಬಂದಿರ್ತಾಳೆ, ದೇವ್ರ ಮನೇಲಿ ಹೋಗಿ ಎಲ್ಲಿ ದೀಪ ಹಚ್ಬಿಡ್ತಾಳೋ ಅಂತೇಳಿ ಹೋಗಿ ಅಡ್ಡ ನಿಂತ್ಕೊಂಡ್ಬಿಡೋದು. ಯಾಕೆ ಹೇಳಿ? ಎಣ್ಣೆ ಖಾಲಿ ಆಗ್ಬಿಡುತ್ತಲ್ಲ ಅಂತ ಮೂರ್ಖತನ. ಕೊನೆಗೆ ಅವ್ರು ಏನಾಗ್ತಾರೆ ಹೇಳಿ? ಅಷ್ಟು ಉಳಿಸಿ 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 ಹಾಸ್ಪಿಟ್ಲಲ್ಲಿ ಕಿಡ್ನಿ ಕತ್ರಿ ಆಗ್ತಾಗ, ಬ್ರೆಸ್ಟಿಗೆ ಕತ್ರಿ ಆಗ್ತಾಗ, ಲಿವರ್ ಅಂತಂದ್ರೆ ಈ ಯೂಟ್ರಸ್ ಪ್ರಾಬ್ಲಮ್ ಆದಾಗ ಕತ್ರಿ ಆಗ್ತಾರಲ್ಲ, ಲಕ್ಷ ಲಕ್ಷ ದುಡ್ಡು ಕಟ್ತಾರಲ್ಲ, ನೀವು ಇಲ್ಲಿ ಉಳಿಸಿರೋದೆಲ್ಲ ಅಲ್ಲಿ ಹೋಗುತ್ತೆ. ಇಷ್ಟೇ ತಿಳ್ಕೊಂಬಿಡಿ. ತುಂಬ ದೊಡ್ಡ ದೊಡ್ಡ ಶ್ರೀಮಂತರ ಮನೆಗಳಲ್ಲಿ ಇದೇ ನಡೀತಿರೋದು. ಸಾಕಷ್ಟು ಕಂಪ್ಲೇಂಟ್ಸ್, ಸೊಸೆಯರು ಬಂದು ಹೇಳೋವಂಥ ಮಾತು, ಗುರುಗಳೇ ನಂಗೆ ದೇವ್ರಂದ್ರೆ ತುಂಬ ಭಕ್ತಿ, ನಮ್ಮ ತಾಯಿ ಅಷ್ಟೋ ಇಷ್ಟೋ ಕಲಿಸ್ಕೊಟ್ಟಿದ್ದಾರೆ, ನಾವು ದೇವ್ರ ಮನೆ ಹೋಗಿ ದೀಪ ಹಚ್ಬೇಕು ಅಂದ್ರೆ ನಮ್ಮ ಅತ್ತೆ ಬಂದು ಅಡ್ಡ ನಿಂತಿರ್ತಾಳೆ. ಏನಕ್ಕೆ ಹೋಗ್ತೀಯ? ದೀಪ ಹಚ್ತೀಯ, ಸಾಕು ಕೆಲಸ ನೋಡು ಅಂತ. ನಮ್ಮ ಅತ್ತೆ ಹಂಗೆ ಹೋದಾಗ ಅವಾಗಾದ್ರೂ ಪೂಜೆ ಮಾಡೋಣ ಅಂತಂದ್ರೆ ಮಾವ ಬರ್ತಾರೆ, ಏನಕ್ಕೆ ನೀನು ಬಂದಿರೋದಿಲ್ಲಿ? ದೀಪ ಏನು ಬೇಡ, ಕಷ್ಟ ಗಂಡನ ಸೇವೆ ಮಾಡಿ ಸಾಕು, ಮತ್ತೆ ಭಗವಂತನ ಪೂಜೆ ಮಾಡುವಂತೆ ಅಂತ ಹೇಳ್ತಾರೆ. ಅಂತಂದ್ರೆ ಆ ಮನೆಯಲ್ಲಿ ಆ ವರ್ಷಕ್ಕೂ 6 ತಿಂಗಳಿಗೂ ಒಂದ್ಸಲಿ ಕೂಡ ದೀಪ ಹಚ್ಚಲ್ಲ. ಇರ್ತಾರೆ ದೇವ್ರಿಗೆ, ಅವನ ಪಾಡ್ಗೆ ಅವ್ನು ಇರ್ತಾರೆ. 10 ರೂಪಾಯಿ ಹೂವು ತಂದು ದೇವ್ರಿಗೆ ಪೂಜೆ ಮಾಡ್ಸೋಕ್ಕೂ ಅವ್ರಿಗಾಗಲ್ಲ. ಹಬ್ಬ ಹರಿದಿನಗಳು ಬಂದಾಗ ಮನೇಲಿ ಚೆನ್ನಾಗಿ ಅದು ಇದು ಅಡುಗೆ ಮಾಡಿ ತಿನ್ಬಿಡೋ ಅಂಥದ್ದು. ಅವತ್ತು ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕೊಂಬಂದ್ರೋ ಅಂಥದ್ದು. ಪ್ರತಿದಿನ ಹಾಕ್ಬೇಕು, ಅದು ಮನುಷ್ಯನ ನಿತ್ಯ ಕರ್ತವ್ಯ. ಭಗವಂತನ ಆರಾಧನೆ ನಮಗೆ ಈ ಸ್ಥಿತಿಯನ್ನು ಕೊಟ್ಟಿರೋದ್ರಿಂದ, ಈ ಸ್ಥಿತಿ ಮನುಷ್ಯನ ಜನ್ಮ ಕೊಟ್ಟಿರೋದ್ರಿಂದ, ಇಂಥ ಒಳ್ಳೆ ತಂದೆ ತಾಯಿ ಕೊಟ್ಟಿರೋದ್ರಿಂದ, ಇಂಥ ಭಾರತ ಭೂಮಿಯಲ್ಲೇ ನಾವು ಹುಟ್ಟಿರೋದ್ರಿಂದ ಆ ಭಗವಂತನಿಗೆ ಪ್ರತಿನಿತ್ಯ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಭಗವಂತ, ನನಗಿಂತ ಜನ್ಮ ಕೊಟ್ಟಿದೀಯಾ, ನಾನು ನಿನ್ನ ಪ್ರತಿದಿನ ಸೇವೆ ಮಾಡೋ ಅಷ್ಟು ನನಗೆ ಅರ್ಹತೆಯನ್ನು ನೀನು ಕೊಟ್ಟಿದ್ಯಾ, ನನಗಿಷ್ಟು ಅವಕಾಶ ಮಾಡಿಕೊಟ್ಟಿದ್ಯಾ ಅಂತೇಳಿ ಪ್ರತಿನಿತ್ಯ ಭಗವಂತನ ಸೇವೆ ಮಾಡಬೇಕು. ಹಾಗಂತೇಳಿ ಮನೇಲಿ ದೀಪ ಹಚ್ಬೇಡ, ಮನೇಲಿ ಪೂಜೆ ಮಾಡಬೇಡ, ದರಿದ್ರ ಬಂದ್ಬಿಡುತ್ತೆ ಅಂತ ಹೇಳೋ ತಂದೆ ತಾಯಿಗಳು, ಆ ರೀತಿ ಹೇಳೋ ಅತ್ತೆ ಮಾವಂದರು, ಆ ರೀತಿ ಮನಸ್ಸಲ್ಲಿ ಇಟ್ಕೊಂಡಿರ್ತಕ್ಕಂಥ ಹಿರಿಯರು ನಿಮಗೆ ಖಂಡಿತ ಒಳ್ಳೇದಾಗೋದಿಲ್ಲ. ನನ್ನ ಶಾಪ ಅಂತೂ ಅಲ್ಲ ಇದು, ಹೇಳ್ತಿರ್ತಕ್ಕಂಥ ಎಚ್ಚರಿಕೆ ಪದ ತಿಳ್ಕೊಳ್ಳಿ. ಯಾಕೆ? ನೀವು ಈ ರೀತಿ ಮನೆಯಲ್ಲಿ ಒಂದು ದೀಪ ಹಚ್ಚಿದ್ರೂ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ. ಮನೆಯ ಒಂದು ಗಾಳಿಯನ್ನು ಶುದ್ಧಿ ಮಾಡ್ತಾ ಇರುತ್ತೆ. ನಿಮಗೆ ಗೊತ್ತಿದೆಯಾ? ಕಾಶಿ ಕ್ಷೇತ್ರ ನದಿ ತೀರ ಇದೆಯಲ್ಲ, ದಡ, ದಿನಕ್ಕೆ 1000 ಶವಗಳನ್ನು ಸುಡ್ತಾ ಇರ್ತಾರೆ. ಅದು ಹೊಗೆ ಹಿಂಗೆ ಹೋಗ್ತಾನೇ ಇರುತ್ತೆ, ಶವ ಸುಟ್ಟಿರೋ ಹೊಗೆ ಹೋಗ್ತಾನೆ ಇರುತ್ತೆ ಪ್ರತಿದಿನ ಅದೇ. ಆದರೆ ಈ ತನಕ ಯಾರು ಅನಾರೋಗ್ಯ ಬಂದು ಸತ್ತಿಲ್ಲ, ಯಾರು ಕಾಲರ ರೋಗಗಳು ಬಂದಿಲ್ಲ, ಅಲ್ಲಿ ಯಾರು ವಾಂತಿಗಳು ಮಾಡ್ಕೊಂಡಿಲ್ಲ, ಗಟ್ಟಿಮುಟ್ಟಿಯಾಗಿದ್ದಾರೆ. ಯಾಕೆ ಗಟ್ಟಿಮುಟ್ಟಿಯಾಗಿದ್ದಾರೆ? ಅಲ್ಲಿ ಯಾವ ರೀತಿ ವಾಯು ಶುದ್ಧಿ ಆಗುತ್ತೆ, ಅದೇ ಮನೇಲಿ ಅದನ್ನು ಯಾವ ರೀತಿ ನಾವು ಶುದ್ಧಿ ಮಾಡ್ಕೋಬೇಕು, ಅದರಿಂದ ಯಾವ ರೀತಿ ಮನೇಲಿ ಲಕ್ಷ್ಮಿ ಹೊಲಿಸ್ಕೋಬೇಕು, ಸದಾ ದುಡ್ಡಿರ್ಬೇಕಾದ್ರೆ ಏನು ಮಾಡಬೇಕು ತಿಳಿಸ್ತೀನಿ.
ಕಾಲಾವಕಾಶ ಇದೆ. ಗುರುಜಿ ಅವರು ತಿಳಿಸಿ ಹೇಳ್ತಾ ಇದ್ರು, ಯಾವ ರೀತಿ ಜ್ಯೋತಿ ಬೆಳಗುವುದರ ಮೂಲಕ ನಾವು ಮನೆಯಲ್ಲಿ ಮಹಾಲಕ್ಷ್ಮಿಯನ್ನ ಸದಾಕಾಲ ನೆಲೆಸುವಂತೆ ಮಾಡಬಹುದು, ದಾರಿದ್ರ್ಯಗಳಿಂದ ನಾವು ದೂರ ಇರಬಹುದು ಅನ್ನುವಂಥ ಮಾಹಿತಿಯನ್ನ ತಿಳಿಸ್ಕೊಡ್ತಿದ್ರು. ಇನ್ನಷ್ಟು ಸರಳ ಸೂತ್ರಗಳು ಈಗ ನಿಮಗಾಗಿ, ಬನ್ನಿ ಕೇಳೋಣ ಗುರುಜಿ. ವಿರಾಮದ ಮುನ್ನ ಕಾಶಿ ಕ್ಷೇತ್ರದ ಬಗ್ಗೆ ಹೇಳ್ತಿದ್ದೆ. ಸಾವಿರಾರು ಶವಗಳು ದಿನಕ್ಕೆ. ನಾವು ಗೊತ್ತಲ್ವಾ, ಸ್ಮಶಾನಕ್ಕೆ ಹೋಗಿ ಬಂದ್ರೆ ಏನೋ ಜ್ವರ ಬಂದ್ಬಿಡ್ತು. ಅಲ್ಲಿ ಹೋಗಿ ಬಂದಿದ ತಕ್ಷಣ ಮೈಲೆಲ್ಲ ಜ್ವರ ಬಂದ್ಬಿಟ್ಟಿದೆ ನನ್ನ ಮಗನಿಗೆ, ಅವತ್ತಿಂದ ನಾನು ಸಣ್ಣ ಆಗ್ಬಿಟ್ಟಿದೆ, ಏನಾದರೂ ಪ್ರವೇಶ ಆಗ್ಬಿಟ್ಟಿದ್ಯಾ, ದೆವ್ವ ಹಿಡ್ಕೊಂಡ್ಬಿಟ್ಟಿದ್ಯಾ, ಈಗೆಲ್ಲ ಯೋಚನೆ ಮಾಡೋ ಸಾವಿರಾರು ಜನ ಹೇಳ್ತಿರ್ತಾರೆ. ಅದ್ರಲ್ಲಿ ಸಾವಿರಾರು ಶವಗಳು ಸುಡ್ತಾರೆ, ಸಾವಿರಾರು ಜನ ಪ್ರತಿನಿತ್ಯ ಬಂದು ಹೋಗ್ತಾರೆ. ಅವ್ರಿಗೆಲ್ಲೋ ಗಂಗಾ ಸ್ನಾನ ಮಾಡಿದ ತಕ್ಷಣ ಒಳ್ಳೇದಾಗುತ್ತೆ, ಕೆಟ್ಟದ್ದು ಯಾಕೆ ಆಗ್ತಿಲ್ಲ? ನೀವು ಅನ್ಕೋಬಹುದು, ಖಂಡಿತವಾಗ್ಲೂ ಪ್ರತಿನಿತ್ಯ ನೂರಾರು ಶವಗಳನ್ನ ಆ ಗಂಗಾ ನದಿಗೆ ಹಾಕ್ತಿರ್ತಾರೆ, ಆ ಬೂದಿ ಹಾಕ್ತಿರ್ತಾರೆ. ಅಷ್ಟೆಲ್ಲ ಆದ್ರೂ ಏನು ಶುದ್ಧತೆ ಅಲ್ಲಿದೆ? ಆ ಗಾಳಿ ಎಷ್ಟು ಮಲಿನ ಆಗ್ಬೇಕು, ವಾಸನೆ ದುರ್ವಾಸನೆ ಅಲ್ವಾ ಶವ ಸುಡುವಂಥದ್ದು. ಅಲ್ಲೇ ಜನ ಹುಟ್ಟು ಬೆಳೆದು ಅದರಲ್ಲಿ ಎಷ್ಟು 90 ವರ್ಷ ಆದ್ರೂ ಗಟ್ಟಿಯಾಗಿದ್ದಾರೆ. ನೀವು ಹೋಗಿ ನೋಡಿ, ಒಬ್ಬೊಬ್ರು ಏನು 100 kg 200 kg ಸೌದೆ ಎತ್ಕೊಂಡ್ಬಂದು ಹಾಕ್ತಿರ್ತಾರೆ, ಒಂದೇ ಮನುಷ್ಯ. ಅಷ್ಟೊಂದು ಗಟ್ಟಿಮುಟ್ಟಿ ಆಗಿರ್ತಾರೆ. ಅವ್ರು ತಿನ್ನೋದು ರೊಟ್ಟಿ ಅಷ್ಟೇ, ಬೇರೆ ಇನ್ನೇನು ತಿನ್ನಲ್ಲ. ಅಂಥ ಜನ ಆ ರೀತಿ ಎಲ್ಲಿಂದ ಬರ್ತಿದೆ ಶಕ್ತಿ? ನಿಮಗೆ ಗೊತ್ತದ, ಗಾಳಿಯನ್ನು ಶುದ್ಧಿ ಮಾಡುವಂಥ ಒಂದು ವಿಶೇಷ ಪೂಜೆ ಪ್ರಪಂಚದಲ್ಲಿ. ಅದು ಎಲ್ಲ ಆತ್ಮಗಳು ಎಲ್ಲೆಲ್ಲ ಸತ್ತೋಗಿರುತ್ತೆ ಆತ್ಮಗಳು, ಪ್ರಪಂಚದಾದ್ಯಂತ ಆತ್ಮಗಳಿಗೆಲ್ಲ ಶಾಂತಿ ಸಿಗಲಿ ಅನ್ನೋ ಮಂತ್ರ ಪಠಿಸೋವಂಥದ್ದು ನಮ್ಮ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಮಾತ್ರನೇ, ಬೇರೆ ಯಾವ ಧರ್ಮದಲ್ಲೂ ಇಲ್ಲ. ಪ್ರಪಂಚಾದ್ಯಂತ ನಾವು ಶಾಂತಿ ತರಬೇಕು, ಪ್ರಪಂಚಕ್ಕೆ ಒಳ್ಳೇದಾಗ್ಲಿ, ಲೋಕ ಸಮಸ್ತ ಸುಖನೋ ಭವಂತು ಅಂತ ಹೇಳ್ತೀವಿ. ಬೇರೆ ಯಾರು ಪಾರಾಯಣ ಮಾಡಲ್ಲ, ಯಾವ ಇದ್ರಲ್ಲೂ ಪಾರಾಯಣ ಮಾಡಲ್ಲ. ಅದಕ್ಕೆ ಸನಾತನ ಧರ್ಮ ಅನ್ನೋದು ಅಂಥದ್ದು. ಅದಕ್ಕೆ ನಾವು ಸರ್ವೇ ಜನ ಸುಖನೋ ಭವಂತು ಅಂತ ಹೇಳೋರು. ಅದೇ ರೀತಿ ಎಲ್ಲ ಆತ್ಮಗಳಿಗೂ ಒಳ್ಳೇದಾಗ್ಲಿ, ಅದು ಯಾವ ಧರ್ಮದಾದ್ರೂ ಆತ್ಮ ಆಗ್ಲಿ ನೋಡಿ, ಸರ್ವೇ ಜನ ಸುಖನೋ ಭವಂತು, ಅವ್ನು ಯಾವ ಧರ್ಮ ಆದ್ರೂ ಆಗಿರ್ಬೋದು, ಒಳ್ಳೇದಾಗ್ಬೇಕಷ್ಟೇ. ಯಾವ ಜಾತಿ ಆದ್ರಾಗ್ಬೋದು, ಒಳ್ಳೇದಾಗ್ಬೋದು. ಆತ್ಮಗಳಿಗೂ ಅಷ್ಟೇ, ಅವನು ಎಲ್ಲೇ ಸುತ್ತಿರ್ಲಿ ಅವನ ಆತ್ಮಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಪೂಜೆ ಮಾಡುವಂಥ ಪ್ರತಿದಿನ ಸಂಕಲ್ಪ ನಮ್ಮ ಸನಾತನ ಧರ್ಮದ ಪೂಜೆ ಆ ಒಂದು ಕಾಶಿ ಕ್ಷೇತ್ರದಲ್ಲಾಗುತ್ತೆ. ಬೆಳಗ್ಗೆ ಸೂರ್ಯ ಹುಡ್ತಾ ಇದ್ದಂಗೆ ಒಂದು ಪೂಜೆ ಆಗುತ್ತೆ. ಈ ದಿನ ಹುಟ್ಟೋಂಥ ಮಕ್ಕಳು ಆ ಸೂರ್ಯ ಯಾವ ರೀತಿ ಉದಯಿಸ್ತಾನೋ ಪ್ರಪಂಚಕ್ಕಂತ ಆಶಾ ಕಿರಣಗಳಾಗಬೇಕು ಅಂತ ಸಂಕಲ್ಪ ತಗೊಂತಾರ ಅಲ್ಲಿ. ಮತ್ತೆ ಸಾಯಂಕಾಲ ಸೂಳೆ ಮುಳುಗಬೇಕಾದ್ರೆ ಯಾರ್ಯಾರು ಈ ದಿನ ತೀರ್ಕೊಂಡ್ರೋ, ಇಲ್ಲಿ ಎಲ್ಲೆಲ್ಲಿ ಸಂಸ್ಕಾರಗಳಿಲ್ಲ ಆಯ್ತೋ ಅವ್ರಿಗೆಲ್ಲ ಮುಕ್ತಿ ಲಭಿಸ್ಲಿ ಅಂತೇಳಿ ಪೂಜೆ ಮಾಡ್ತಾರೆ. ಮತ್ತೆ ಆ ಶವಗಳ ಒಂದು ದುರ್ವಾಸನೆ, ಆ ಒಂದು ವಾಯು ಮಲಿನ ಆಗದೆ ಇರಲಿ ಅಂತ ಹೇಳಿ ಗಂಗಾರತಿ ಮಾಡ್ತಾರೆ. ದಡದಡದಲ್ಲೂ ಆ ಒಂದೊಂದು ಘಾಟಲ್ಲೂ ಒಂದೊಂದು ಆರತಿ ಮಾಡ್ತಾರೆ. ಆ ಆರತಿ ಮಾಡಿದಾಗ ಹಾಕಿರ್ತಾರೆ, ಈ ಶಂಖ ನಾದವನ್ನು ಊದ್ತಾರೆ. ಶಂಖವನ್ನು ಊದ್ದಾಗ ಭೂತ ಪ್ರೇತ ಪಿಶಾಚಿನಿ ಶಾಕಿನಿ ಡಾಕಿನಿ ಎಲ್ಲವೂ ಸಹ ದೂರ ಹೋಗುತ್ತೆ. ಶಂಖ ಶಬ್ದ ಅಂತ ಒಂದು ಶ್ರೇಷ್ಠ. ಮತ್ತೆ ಅದರ ಜೊತೆಯಲ್ಲಿ ಘಂಟಾನಾದವನ್ನು ಮಾಡಿ ಸಕಲ ಪೀಡಗಳ ದೂರ ಮಾಡತಕ್ಕಂಥದ್ದು ಒಂದು ನಾದವನ್ನು ಸೃಷ್ಟಿ ಮಾಡ್ತಾರೆ. ಅದಾದ ನಂತರ ಗಂಗಾ ಆರತಿ ಮಾಡ್ತಾರೆ. ತುಪ್ಪದ ದೀಪಗಳಿಂದ ಬೆಳಗ್ತಾ ಇರ್ತಾರೆ. ಬೆಳಗ್ಗೆ ಆ ತುಪ್ಪದಿಂದ ಬರತಕ್ಕಂಥ ಜ್ವಾಲೆಗಳ ಮುಖಾಂತರ ಆ ಒಂದು ದಾರಿದ್ರ್ಯನೂ ದೂರ ಆಗುತ್ತೆ. ಆ ಒಂದು ಜ್ವಾಲೆಗಳಿಂದ ಉರಿದು ತುಪ್ಪದಿಂದ ಆ ಒಂದು ಏನು ಬಿಡುಗಡೆ ಆಗುತ್ತೋ ಇಂಗಾಲ ಜನಕ ಅಂತ ಹೇಳಿ, ಅಂತಂದ್ರೆ ಆ ಒಂದು ಆಮ್ಲಜನಕ ಏನು ಹೊರಗಡೆಗೆ ಬರುತ್ತೋ ಅದೆಲ್ಲವೂ ಸಹ ಪ್ರಕೃತಿಯನ್ನು ಶುದ್ಧಿ ಮಾಡುತ್ತೆ. ಗಾಳಿಯನ್ನು ಶುದ್ಧಿ ಮಾಡಿ ಈಗಲೂ ಆ ಪರಿಸರವನ್ನು ಶುದ್ಧಿಯಿಂದ ಇಡಲಿಕ್ಕೆ ಆ ದೀಪ ಕಾರಣ ಆಗಿದೆ. ಅದೇ ನಿಮ್ಮ ಮನೆಯಲ್ಲಿ 2 ದೀಪ ಹಚ್ಚಿದ್ರೆ ನಿಮ್ಮ ಆರೋಗ್ಯ ಕಾಪಾಡುತ್ತೆ ಹೊರತಾಗಿ ನಿಮ್ಮ ಆಸ್ತಿನೂ ಕರಗಿಸೋದಿಲ್ಲ, ನಿಮಗೆ ತೊಂದರೆನೂ ಮಾಡೋದಿಲ್ಲ. ಅದಕ್ಕೆ ವಯಸ್ಸಾಗಿರ್ತಕ್ಕಂಥವರು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ದೇವ್ರ ಮೇಲೆ ನೀವಾದ್ರೂ ದೀಪ ಹಚ್ಚಿ, ಮನೆಯಲ್ಲಾದ್ರೂ ದೀಪ ಹಚ್ಚಲಿಕ್ಕೆ ಬಿಡಿ. ನೀವು ಹಾಳಾಗಿದ್ದು ಸಾಲದೆ ಅವ್ರಿಗೂ ಹಾಳು ಮಾಡಕ್ಕೆ ಹೋಗ್ಬೇಡಿ. ನಿಮ್ಗೇನು ಸಣ್ಣ ವಯಸ್ಸಿಂದ ದೇವ್ರನ್ನ ಪೂಜೆ ಮಾಡಿದ್ರೆ ಅಷ್ಟೋ ಇಷ್ಟೋ ಸ್ವಲ್ಪ ಹಣ ಕೊಟ್ಟ, ಗೌರ್ಮೆಂಟ್ ಉದ್ಯೋಗದಲ್ಲಿ ಇರ್ತೀರ ಅಥವಾ ಯಾವುದೋ ರಿಟೈರ್ಮೆಂಟ್ ಆಯಿತು, ಹಣ ಬಂತು, ಇರೋದು ಒಬ್ಬ ಮಗ, ಅಲ್ಲಿ ಇಲ್ಲಿ ಸಂಪಾದನೆ ಮಾಡಿ ದುಡ್ಡು ಕೊಡ್ತಾರೆ, ದೇವ್ರ ಪೂಜೆ ಮಾಡಕ ಬಿಡಬೇಕಾ ಅಂತ ಯೋಚನೆ ಮಾಡೋ ಜನ 50% ಈಗಿದ್ದಾರೆ. ಕೆಲವರು ಇದ್ದಾರೆ ಒಳ್ಳೆಯವ್ರು, ನಾನು ಅವ್ರಿಗೆ ಹೇಳ್ತಿಲ್ಲ, ಕೆಲವರು ಇದ್ದಾರೆ ಅಂತ ಒಂದು ಮೂರ್ಖರು. ಅವರೆಲ್ಲ ಕೊನೆಗೆ ಏನು ಮಾಡ್ತಾರೆ, ಅಲ್ಲಿ ಸ್ಟ್ರೋಕ್ ಬರೋವಂಥದ್ದು. ನನಗೆ ಗೊತ್ತು, ಅವ್ರು ಇಲ್ಲಿ ಉಳಿಸಿರೋದನ್ನ ಅಲ್ಲಿ ಕಟ್ಟಲೇಬೇಕು. ಭಗವಂತನಿಗೆ ಇಲ್ಲಿ ಹೋಮಕ್ಕೆ, ಈಗ ಹೋಮ ಮಾಡ್ತಿರ್ಬೇಕಾದ್ರೆ ಅಯ್ಯೋ ರೇಷ್ಮೆ ಸೀರೆ ಆಗ್ಬೇಕಾ ಅಂತ ಹೇಳಿ ಹೆಂಡತಿ ಅನ್ಕೊಳ್ತಾಳಂತೆ. ರೇಷ್ಮೆ ಸೀರೆ ಭಗವಂತನಿಗೆ ಇಂಥದ್ದು ದೊಡ್ಡದಾಗ್ತಿದ್ವಿ, ಆದರೆ ನನಗೆ ಇಟ್ಕೊಂಡಿದ್ರೆ ಚೆನ್ನಾಗಿರೋದಲ್ಲ ಅಂತ ಹೆಂಡತಿ ಯೋಚನೆ ಮಾಡಿದ್ಲಂತೆ. ಹಾಗಂತೇಳಿ ಒಂದು ರೇಷ್ಮೆ ಸೀರೆ ಬದಲಿಸಿ ಇನ್ನೊಂದು ಕಾಟನ್ ಸೀರೆ ಹಾಕಿ ಹೋಮ ಮುಗಿಸಿದ್ರು. ಆದರೆ ಆ ರೇಷ್ಮೆ ಸೀರೆ ಉಟ್ಕೊಂಡೋದಾಗ ಆಕ್ಸಿಡೆಂಟ್ ಆಯಿತು, ಕಾಲು ಮುರ್ಕೊಂಡ್ಲು. ಜೀವನ ಪರ್ಯಂತ ರೇಷ್ಮೆ ಸೀರೆ ಉಟ್ಕೊಳಕ್ಕಾಗಿಲ್ಲ ಅವಳಿಂದ. ಮತ್ತೆ ಕುಂಟ ಉಟ್ಕೊಂಡ್ರು ಸರಿಯಾಗಿ ಕಾಣಿಸೋದಿಲ್ಲ, ಎತ್ಕೊಂಡಿರುತ್ತೆ ಸೀರೆ. ಅಂತ ಪ್ರಸಂಗಗಳು ಪ್ರಪಂಚದಾದ್ಯಂತ ನಡೀತಿದೆ.
ಅಂತಂದ್ರೆ ಭಗವಂತನಲ್ಲಿ ನಾವ್ ಯಾವತ್ತು ಕೃತಜ್ಞತೆಯನ್ನ ಸಲ್ಲಿಸ್ಬೇಕು. ಈ ದಿನ ನೀವೆಲ್ಲರೂ ಕಾಯ್ತಾ ಇರ್ತೀರಿ, ಯಾವಾಗ್ಲೂ ಗುರುಜಿ ಏನೋ ಒಂದು ಹೇಳ್ತಿರ್ತೀರಿ, ಸರಿ ನಾಳೆ ಹೇಳಿ, ಫಸ್ಟ್ ನಮ್ಗೆ ಲಕ್ಷ್ಮಿ ಹೊಲ್ಸ್ಕೋಬೇಕಲ್ಲ. ಯಾಕಂದ್ರೆ ಈ ದಿನ ಸ್ವಾತಿ ನಕ್ಷತ್ರ ಬೇರೆ, ತುಂಬಾ ಮಹಾ ನಕ್ಷತ್ರ, ಅದ್ಭುತವಾದ ನಕ್ಷತ್ರ. ಅಷ್ಟೇ ಅಲ್ಲ, ಶುಕ್ರವಾರ ಅಷ್ಟಮಿ ಬೇರೆ. ಈ ದಿನ ನಾವೇನ್ ಮಾಡಿದ್ರೆ ಮಹಾಲಕ್ಷ್ಮಿನ ಹೊಲ್ಸ್ಕೋಬಹುದು ನೋಡಿ. ಈ ದಿನ ಈಗಂತೂ ಸಮಯ ಮುಗ್ದಿರುತ್ತೆ, ಅಥವಾ ಆಲ್ರೆಡಿ ಪೂಜೆ ಗೀಜೆ ಮಾಡಿರ್ತೀರಿ, ಅಥವಾ ಬೇಗ ಈಗ ಪೂಜೆ ಮಾಡೋಂಗಿದ್ರೆ ಪೂಜೆನ ಮಾಡ್ಕೊಳ್ಳಿ. ಸ್ವಲ್ಪ ಹಾಲು, ಅಕ್ಕಿಯಿಂದ ಮಾಡ್ತಕ್ಕಂಥ ನೈವೇದ್ಯವನ್ನ, ಬೆಲ್ಲದನ್ನವನ್ನ ಮಹಾಲಕ್ಷ್ಮಿಗೆ ನೈವೇದ್ಯ ಮಾಡಿ. ಸಾಯಂಕಾಲ ಯಾರಾದ್ರೂ ಹೆಣ್ಣು ಮಕ್ಕಳು, ಸಣ್ಣ ಸಣ್ಣ ಬಾಲಿಕೆ, ನಿಮ್ಮ ಮಕ್ಕಳೇ ಇರಲಿ, ದೇವರಿಗೆ ಹೆಸರುಬೇಳೆ ನೈವೇದ್ಯ ಮಾಡಿ ಅವ್ರಿಗೆ ಕೊಡಿ. ಪ್ರತಿ ಶುಕ್ರವಾರನೂ ಇದೇ ಮಾಡ್ತಿರ್ಬೇಕು. ಆಗ ನಿಮ್ಮ ಮನೇಲಿ ಸದಾ ಮಹಾಲಕ್ಷ್ಮಿ ನಿಲ್ಸಿರ್ತಾರೆ. ಇದು ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು. ಒಂದು 10 ವಾರ ಅಥವಾ ಒಂದು 15 ವಾರ ಮಾಡಿ ನೋಡಿ, ನಿಮ್ಮ ಮನೇಲಿ ಪ್ರಗತಿ ಆಗ್ತಾ ಇರುತ್ತೆ. ಪ್ರಗತಿ ಕಂಪಲ್ಸರಿ. ಶುಕ್ರವಾರ ನಿಮ್ಮ ಮನೆಗೆ ಯಾವುದೇ ಒಂದು ಹೆಣ್ಣು ಮಗಳು ಬರಲಿ, ಅಲ್ಲಿ ಬಂದು ಕುಂಕುಮ ಇಟ್ಬಿಟ್ಟಿರಿ ಟೇಬಲ್ ಮೇಲೆ, ಕುಂಕುಮ ಇಟ್ಕೊಂಡು ಹೋಗಮ್ಮ ಅಂತೇಳಿ ಅಷ್ಟೇ. ನೀವು ಕೈಯಿಂದ ಕೂಡ ಕೈ ಬರದೆ ಹೋದ್ರೂ ಪರವಾಗಿಲ್ಲ, ಅಲ್ಲಿ ಇಟ್ಕೊಂಡು ಹೋಗ್ಲಿ. ಏನು ಮನೇಲಿ ಬಂದು ಕುಂಕುಮ ಇಟ್ಕೊಳ್ಳೋದು ಕಷ್ಟನಾ? ಹೆಣ್ಮಕ್ಳು ಅವ್ರು ಯಾರೋ ಬರಲಿ, ಕುಮಾರಿರ್ ಬರಲಿ ಅಥವಾ ಸುಮಂಗಳಿರ್ ಬರಲಿ, ಕುಂಕುಮ ಇಟ್ಕೊಂಡು ಹೋಗುವಂಥದ್ದು. ಇಷ್ಟೆಲ್ಲ ನಾನು ಹೇಳಿದ್ದೀನಿ. ಈ ಒಂದರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿ ಆರ್ಥಿಕ ಸ್ಥಿತಿ ಪ್ರಗತಿ ಆಗುತ್ತೆ. ಆದರೆ ಮತ್ತೊಂದು ತುಂಬ ವಿಶೇಷವಾದ ಒಂದು ಇದು ಅನ್ನೋದಾದರೆ, ಇದನ್ನು ನಿಮ್ಗೆ ತಿಳಿಸ್ತಿದ್ದೀನಿ. ನಿಮ್ಮ ತುಳಸಿ ಗಿಡ ಇದ್ದೇ ಇರುತ್ತೆ. ಬೃಂದಾವನದಲ್ಲಿ ಅಲ್ಲದೆ ಹೋದ್ರು ಪಕ್ಕದಲ್ಲಾದರೂ ಸರಿ, ಪ್ರತಿಯೊಬ್ಬರ ಮನೆಯಲ್ಲೂ ದಾಳಿಂಬೆ ಗಿಡವನ್ನು ಒಂದು ನೆಡೆಸಿ, ಒಂದು ಪಾಟಕ್ಕೆ, ದೊಡ್ಡ ಪಾಟು, ಅದರಲ್ಲೊಂದು ದಾಳಿಂಬೆ ಗಿಡ ತಂದಿಟ್ಬಿಡಿ. ಪ್ರತಿದಿನ ಸಾಯಂಕಾಲ ತುಳಸಿ ಗಿಡ ಮತ್ತು ದಾಳಿಂಬೆ ಗಿಡ ಹತ್ರ ಒಂದು ಪ್ರಣತಿಯನ್ನ, ಅಂತಂದ್ರೆ ದೀಪವನ್ನ, ತುಪ್ಪವನ್ನ ಅಥವಾ ಎಳ್ಳೆಣ್ಣೆ, ನಿಮ್ಗೆ ಯಾವ ಶಕ್ತಿ ಇದ್ರೆ ಆ ಎಣ್ಣೆನ ದೀಪ ಹಚ್ತಾ ಬನ್ನಿ. ಎವ್ರಿಡೇ ಹಚ್ಚಿ. ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯವೂ ಮಹಾಲಕ್ಷ್ಮಿ ಪ್ರವೇಶ ಆಗ್ತಾಳೆ. ಅದರಲ್ಲಿ ಕುಬೇರ ಇರ್ತಾನೆ. ಕುಬೇರ ಮನೆ ಮುಂದೆ ಇದ್ದಾನೆ ಅಂತಂದ್ರೆ ನಿಮ್ಮ ಮನೇಲಿ ದುಡ್ಡು ಇದ್ದಂಗೆ. ಅಲ್ಲಿ ಸದಾ ನಿಮ್ಮ ಮನೇಲಿ ಮೂಟೆ ತುಂಬ್ತಾ ಇರುತ್ತೆ, ಖಾಲಿ ಆಗೋದಿಲ್ಲ. ಇದು ಸತ್ಯ. ಇದೊಂದು ತಂತ್ರ ಪ್ರಯೋಗ, ಮೂಲಿಕೆ ತಂತ್ರ ಪ್ರಯೋಗ. ದಾಳಿಂಬೆಯ ಗಿಡ ಯಾರ ಮನೆಯಲ್ಲಿರುತ್ತೋ ಅವ್ರಿಗೆ ಐಶ್ವರ್ಯ ಪ್ರಾಪ್ತಿನೇ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ದಾಳಿಂಬೆ ಬಹುಬೀಜ ಫಲ, ಸಾಕಷ್ಟು ಬೀಜಗಳಿರ್ತಕ್ಕಂಥವ್ರು. ಅದಕ್ಕೆ ಒಂದು ಬೀಜ ರತ್ನ ಅಂತಾನೆ ಹೇಳ್ತೀವಿ, ರತ್ನ ಶಿಖಾಮಣಿ ಆ ಒಂದು ಹಣ್ಣದು. ಅಂತ ಒಂದು ಗಿಡವನ್ನ ನಿಮ್ಮ ಮನೆ ಮುಂದೆ ಬೆಳೆಸೋದ್ರಿಂದ ಖಂಡಿತವಾಗಲೂ ಆ ಒಂದು ಗಿಡದ ಪ್ರಭಾವದಿಂದ ನಿಮ್ಮ ಮನೆಯಲ್ಲಿ ಸದಾ ಲಕ್ಷ್ಮಿ ಅಡಗಿರ್ತಾಳೆ. ಸತ್ಯ. ನೀವು ಇವತ್ತೇ ಹಾಕಬೇಕು ಅಂತ ಏನೂ ಇಲ್ಲ. ಒಂದು ಉತ್ತಮ ದಿನ ನೋಡಿ, ಗುರುವಾರನೋ ಭಾನುವಾರನೋ ಹೋಗಿ, ಎಲ್ಲೋ ನರ್ಸರಿಯಲ್ಲಿ ಸಿಗುತ್ತೆ, ಹೋಗಿ ಲಾಲ್ಬಾಗು ಮತ್ತೊಂದು ಕಡೆ ಎಲ್ಲೋ ಒಂದು ದಾಳಿಂಬೆ ಗಿಡ ಸಿಗುತ್ತೆ, ಅದೊಂದು ತಗೊಂಬನ್ನಿ. ಒಂದು ದೊಡ್ಡದೊಂದು ಪಾಟ್ ಇಟ್ಕೊಳ್ಳಿ. ಎಲ್ಲಿ ಸಿಮೆಂಟ್ ಹಾಕ್ಬಿಟ್ಟಿರ್ತೀರಿ ಇರಲ್ಲ, ಅಥವಾ ಎಲ್ಲಾದ್ರೂ ಒಂದು ಕಾಂಪೌಂಡಲ್ಲಿ ಎಲ್ಲಾದ್ರೂ ಹಾಕ್ಕೊಳ್ಳಿ. ಶಕ್ತಿ ಇರೋರು ಹಾಕ್ಕೊಳ್ಳಿ. ಅದಕ್ಕೂ ಬೇರೆ ಹೇಳ್ತೀನಿ, ನಮಗೆ ಗಿಡ ಬೆಳೆಸೋದಕ್ಕಾಗಲ್ಲ ಗುರುಗಳೇ, ನಾವೇನು ಮಾಡಲಿ ಅಂತ ನೀವು ಕೇಳಬೇಡಿ. ಅದಕ್ಕೊಂದು ಉತ್ತರ ತಿಳಿಸ್ತೀನಿ ನಾನು. ಯಾಕೆನ್ನೋದಾದ್ರೆ, ಈ ಒಂದು ಗಿಡ ಇರ್ತಕ್ಕಂಥವ್ರು ಬೆಳೆಸ್ಕೋಬೋದು. ಕೆಲವ್ರಿಗೆ ಬೆಳೆಸೋದಕ್ಕಾಗೋದಿಲ್ಲ, ಓನರ್ಸ್ ಬಿಡೋದಿಲ್ಲ. ನಾಯಿ ಇಟ್ಕೊಂಡ್ರೇ ಬೌ ಅಂತಾರೆ ಅವ್ರು ಬಂದು. ಇನ್ನು ಗಿಡ ಬೆಳೆಸೋದಕ್ಕೆ ಎಲ್ಲಿ ಬಿಡ್ತಾರೆ? ಅದರಿಂದ ನೀವೇನು ಮಾಡಬೇಕು, ವಿಶೇಷವಾಗಿ ನೀವು ಆ ಗಿಡವನ್ನು ಅನುಕೂಲ ಆದರೆ ಬೆಳೆಸ್ಕೊಳ್ಳಿ. ಆದರೆ ಒಂದು ಪಾಟಲ್ಲಾದರೂ ಒಂದು ತುಳಸಿ ಗಿಡ ಇಟ್ಕೊಳ್ಳಿ. ಪ್ರತಿದಿನ ಸಾಯಂಕಾಲ ತುಪ್ಪದ ದೀಪ ಹಚ್ಚಿ. ಎವ್ರಿಡೇ ನೀವು ಎಷ್ಟೊತ್ತಿಗಾದ್ರೂ ಬನ್ನಿ, ತುಪ್ಪದ ದೀಪ ಸಾಯಂಕಾಲ ಯಾರಾದರೂ ಒಬ್ರು ಹಚ್ತಾ ಇರಬೇಕು. ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಜೊತೆಯಲ್ಲಿ ಎಲ್ಲಾದರೂ ನಿಮ್ಗೆ ಅನುಕೂಲ ಆದರೆ ಒಂದು ಬೇರನ್ನ, ಅಂತಂದ್ರೆ ದಾಳಿಂಬೆ ಬೇರನ್ನ ತಂದು ನೀವೆಲ್ಲಿ ತುಳಸಿ ಪಾಟ್ ಇರ್ತೀರೋ ಆ ಪಾಟ್ ಒಳಗಡೆ ಇದನ್ನ ಹಾಕ್ಬಿಡಿ. ಕೆಳಗಡೆ ಆ ಮಣ್ಣು ಜೊತೆ ಮಿಶ್ರಣ ಮಾಡಿಬಿಡಿ. ಅದು ಬೇರು ಬೆಳಿಬೇಕು ಅಂತೇನಿಲ್ಲ. ಅದನ್ನ ಒಂದು ಬೇರ್ನ ಕಟ್ ಮಾಡಿ ಕ್ಲೀನಾಗಿ ಹಿಂಗೆ ಅಡ್ಡಡ್ಡ ಇಟ್ಬಿಡಿ. ಆ ಬೇರ್ ಒಳಗಡೆ ಇದೆ ಅಂದ್ರೆ ಕುಬೇರದಲ್ಲಿ ಲಕ್ಷ್ಮಿ ಇದ್ದಾನೆ, ಅಲ್ಲಿ ಪೂಜೆ ಮಾಡ್ಕೋಬಹುದು. ಅದರಿಂದ ವೃದ್ಧಿ ಆಗ್ತಾ ಹೋಗುತ್ತೆ. ಅಥವಾ ಆ ಬೇರನ್ನ ತಂದು ನಿಮ್ಮ ಮನೆ ಬಾಗಿಲು ಒಳಗಡೆ ಇನ್ಸೈಡ್, ಈ ಶಿವನ್ ಫೋಟೋ ವಾಸ್ತು ದೋಷಕ್ಕೆ ಅಲ್ಲಿ ಇಲ್ಲಿ ನಾವು ಹಾಕ್ತಿರ್ತೀವಲ್ಲ, ಅಲ್ಲಿ ಆ ಬೇರನ್ನ ಕಟ್ಟಿ ಅದನ್ನು ಪೂಜೆ ಮಾಡ್ಕೊಳ್ಳಿ. ಅಥವಾ ಹುಣ್ಣಿಮೆ ದಿನ, ಅಮಾವಾಸ್ಯೆ ದಿನ, ಅಥವಾ ಗುರುವಾರ, ಅಥವಾ ವಿಶೇಷವಾಗಿ ಭಾನುವಾರ, ಅಥವಾ ಪುಷ್ಯ ನಕ್ಷತ್ರ ಯಾವತ್ತಿರುತ್ತೋ ಒಂದು ಕ್ಯಾಲೆಂಡರ್ ನೋಡಿಕೊಂಡು ಅವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದೋಗ್ಬೇಕು. ಪೂರ್ವ ದಿಕ್ಕಿಗೆ ಅರ್ದಿರುತ್ತಲ್ಲ ಬೇರು, ಪೂರ್ವ ದಿಕ್ಕಿಗೆ ಅರ್ದಿರುತ್ತಲ್ಲ ಆ ಬೇರನ್ನ ನೀವು ಉತ್ತರ ದಿಕ್ಕನ್ನು ನೋಡಿಕೊಂಡು, ಆಗ ಪೂರ್ವಕ್ಕೆ ಉತ್ತರ ದಿಕ್ಕನ್ನು ನೀವು ನೋಡಿದಾಗ ನಿಮಗೆ ಬಲಗಡೆಗೆ ಯಾವ ಬೇರೆ ಹೋಗುತ್ತೋ ಅಲ್ಲಿ ಅಗಿಬೇಕು. ಹಗದು ಆ ಮಣ್ಣನ್ನ ಪಶ್ಚಿಮ ದಿಕ್ಕಿಗೆ ಬಿಸಾಕಬೇಕು. ಆ ಬೇರೆ ಏನು ಅರ್ದಿರುತ್ತೆ, ಬೇರಿಗೆ ಒಂದು ಅರ್ಶಿನ ದಾರ ಕಟ್ಟಬೇಕು. ಅರ್ಶಿನ ದಾರ ಕಟ್ಟಿ ಅದ್ರ ಮೇಲೆ ಸ್ವಲ್ಪ ಹಾಲು ಹಾಕಿ, ಅರ್ಶಿನ ಕುಂಕುಮ ಹಾಕಿ, ಪೂಜೆ ಮಾಡಿ, ಗಂಧದ ಕಟ್ಟಿ ರಕ್ಷಿತೆ ಹಾಕಿ ಅದನ್ನ ಕೈಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಬೇಕು. ಅಮ್ಮ ಮಹಾಲಕ್ಷ್ಮಿ, ನಿನ್ನ ಇದನ್ನ ತಗೊಂಡೋಗಿ ನಾನು ಮನೇಲಿ ಇಟ್ಕೊಂತಿದ್ದೀನಿ, ಸ್ಥಿರವಾಗಿ ನಮ್ಮ ಮನೇಲಿ ಲಕ್ಷ್ಮಿಯಾಗಿ ನೀನು ತಾಂಡವಾಡ್ತಿರ್ಬೇಕು, ನಾನು ಸಾಲದಿಂದ ವಿಮುಕ್ತಿ ಮಾಡ್ಬಿಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ಕಟ್ ಮಾಡಿಕೊಂಡು ಅದನ್ನ ತಗೊಂಡೋಗಿ ದೇವ್ರ ಮೇಲೆ ಇಟ್ಟು ಪೂಜೆ ಮಾಡಿ. 108 ದಿನ ನಿಮ್ಗೆ ಟೈಮ್ ಕೊಡ್ತೀನಿ. ಅದು ಎಂಥ ಕಷ್ಟ ಇದ್ರೂ ಪರಿಹಾರ ಆಗುತ್ತೆ. ಇದು ಸತ್ಯ. ಈ ತಂತ್ರ ಪ್ರಯೋಗ ಉಪಯೋಗಿಸ್ಕೊಳ್ಳಿ, ಖಂಡಿತ
ಒಳ್ಳೇದಾಗುತ್ತೆ. ಈರಣ್ಣ ಅವರು ಕರೆ ಮಾಡಿದರೆ ಮಾತಾಡ್ಸೋಣ. ಹಲೋ ಹಲೋ ರೀ. ಹಲೋ, ನಮಸ್ತೆ. ನಮಸ್ಕಾರ ರೀ. ನಮಸ್ತೆ ಸರ್, ಹೇಳಿ ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಬಗ್ಗೆ ಏನು ಕೇಳ್ಬೇಕಿತ್ತು ರೀ? ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಈ ಡೇಟ್ ಆಫ್ ಬರ್ತ್ 1 ರೀ, 1900 ಹಾಕ್ತಾರೆ. ಅಷ್ಟೇ ನಮಗೆ ಖಾತ್ರಿ ಇಲ್ಲ. ಮೇಷರಾಶಿ ಅಂತಾರ್ರಿ. ಮೇಷರಾಶಿ ಅಂತ ಹೇಳ್ತಾರೆ. ಮದ್ವೆ ಆಗಿದೆಯಾ ಸರ್ ತಮ್ಗೆ? ಹ್ಞೂ ರೀ. ಸರಿ, ಮದ್ವೆ ದಿನಾಂಕ ಹಾಗೂ ಮುಹೂರ್ತದ ಸಮಯ ಇದ್ರೆ ತಿಳಿಸ್ಕೊಡಿ ಈರಣ್ಣ ಅವರೇ. ಮದುವೆ ದಿನ 21 ಮಾರ್ಚ್. ಇನ್ನೊಮ್ಮೆ ಹೇಳಿ. 21 ಮಾರ್ಚ್. 21 ಮಾರ್ಚ್ 2000. ಸರಿ, ಸಮಯ ಹೇಳಿ. ಮುಹೂರ್ತದ ಸಮಯ 12:31. 12:31, 12:31 ಅಂತ ಹೇಳ್ತಿದ್ದಾರೆ. ಗುರುಜಿ ಅವರಿದ್ದಾರೆ ಈರಣ್ಣ ಅವರೇ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಈರಣ್ಣ ಅವ್ರಿಗೆ. ನಮಸ್ಕಾರ ರೀ ಗುರುಜಿ. ಚೆನ್ನಾಗಿದ್ದೀರಾ? ಹ್ಞೂ ರೀ. ಜೀವನದಲ್ಲಿ ತಾವು ಚೆನ್ನಾಗಿದ್ರಿ? ಹಾ, ನಾವು ಆರಾಮಿದ್ದೀವಿ. ದಿನ ನಿಮ್ ಕಾರ್ಯಕ್ರಮ ನೋಡ್ತೇವ್ರಿ ಗುರುಜಿ. ನೋಡ್ರಿ ವಾರಿ ಚಂದ ಬರ್ತೈತಿ ನೋಡ್ರಿ. ಹ್ಞೂ ರೀ. ನಮ್ಮ ಪ್ರಶ್ನೆ ಅದಾವ್ರಿ. ಹಾ, ನಮ್ಗೊಂದು ಹುಡುಗ ಬೇಕಿದ್ರಿ. 2 ಹುಡುಗಿಯರ್ ಅದಾರ. ನಮ್ಗೊಂದು ಹುಡುಗ ಬೇಕು, ಖಂಡಿತ ಆಗ್ತೈತಿ. ಏನ್ ಚಿಂತೆ ಮಾಡ್ಬೇಡಿ. ನಿಮ್ ಜಾತಕದಲ್ಲಿ ಕಾಣಿಸ್ತೈತಿ, ಯೋಗ ಐತಿ ನಿಮ್ಗೆ. ಅದ್ರಲ್ಲಿ ಯೋಗ ಕಾಣಿಸ್ತಿದೆ. ಆದ್ರೆ ನಿಮ್ಮ ಜಾತಕದಲ್ಲಿ ಏನಾಗ್ತೈತಿ, ಗಂಡು ಸಂತಾನ ಬೇಕು ಅಂದ್ರೆ ಗುರುಗಳ ಅನುಗ್ರಹ ಬೇಕು. ಈ ಗುರುಗಳು ಪಂಚಮ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದಾಗ ಅಥವಾ ಗುರು ನೀಚ ಸ್ಥಾನದಲ್ಲಿದ್ದಾಗ ಗಂಡು ಸಂತಾನ ಆಗೋದಿಲ್ಲ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಮತ್ತೆ ಪಂಚಮ ಸ್ಥಾನ ಒಂದು ಹೆಣ್ಣಿನ ನಕ್ಷತ್ರ ಅಥವಾ ಹೆಣ್ಣಿಗೆ ಸಂಬಂಧಪಟ್ಟಿರೋ ಲಗ್ನಗಳಾಗಿದ್ರು ಅದರಲ್ಲಿ ಸ್ತ್ರೀ ಲಗ್ನಗಳು ಅಂತ ಹೇಳ್ತೀವಿ, ಸ್ತ್ರೀ ಗ್ರಹಗಳು ಅಂತ ಹೇಳ್ತೀವಿ, ಅಂಥದ್ದಿದ್ರು ಹೆಣ್ಣು ಮಕ್ಕಳೇ ಆಗುವಂಥದ್ದು. ಅದರಿಂದ ಈಗ ಪ್ರಶ್ನೆ ಕುಳ್ಳಿಯನ್ನ ನೀವು ಇಟ್ಟಿದ್ರಿ ನೋಡಿ, ನಿಮ್ಮ ಜಾತಕದಲ್ಲಿ ಪಂಚಮ ಸ್ಥಾನನೇ ತೋರಿಸ್ತೈತ್ರಿ, ಪುತ್ರಕಾರಕ ಪುತ್ರಸ್ಥಾನ ಅಂತ. ಖಚಿತವಾಗಿ ನಿಮಗೆ ಖಂಡಿತವಾಗ್ಲೂ ಪುತ್ರ ಸಂತಾನ ಯೋಗ ಐತಿ, ಚಿಂತೆ ಮಾಡಬೇಡಿ. ಪ್ರತಿ ಗುರುವಾರ ಯಾವುದಾದ್ರೂ ಗುರುಗಳ ದೇವಸ್ಥಾನದಲ್ಲಿ ಹೋಗಿ ಈ ಬೆಲ್ಲ ಮತ್ತು ಅಕ್ಕಿಯನ್ನ ದಾನ ಕೊಡಬೇಕು. ಅಲ್ಲೆಲ್ಲಾದ್ರೂ ಮಠದಲ್ಲಿ ಹೋಗಿ ಅಥವಾ ಸಾಯಿ ಮಂದಿರ್ಗೆ ಹೋಗಿ ಅಥವಾ ಬಾಬಾ ಗುಡಿಗೆ ಹೋಗಿ, ದತ್ತಾತ್ರೇಯ ದಕ್ಷಿಣಾಮೂರ್ತಿ ಇರುತ್ತೆ ನಿಮ್ಮ ಕಡೆ, ಏನು ತೊಂದರೆ ಇಲ್ಲ, ಹುಡುಕ್ಬೋದು. ಅದನ್ನ ಪ್ರತಿ ಗುರುವಾರ ಹೋಗಿ ಬನ್ನಿ. ನಿಮ್ಮ ಮನೆಯವರ ಕೈಯಲ್ಲಿ, ಒಡತಿ ಕೈಯಲ್ಲಿ ಒಂದು ಪ್ರತಿ ಗುರುವಾರ ಹರಳಿ ಮರದ ಬುಡದಲ್ಲಿ ಆ ಒಂದು ಬೇವಿನ ಎಣ್ಣೆಯಲ್ಲಿ ದೀಪ ಹಚ್ಬಿಟ್ಟು ಬರಬೇಕು. ಈ ರೀತಿ ಒಂದು 16 ವಾರ. ಅರಳಿ ಮರ ಅಂದ್ರೆ ಅಶ್ವತ್ಥ ಮರ ಬುಡದಲ್ಲಿ ನಿಮ್ಮ ಮನೆಯವರು ಬೇವಿನ ಎಣ್ಣೆಯಲ್ಲಿ ದೀಪ ಹಚ್ಚಬೇಕು. ಇವರೊಂದು 16 ವಾರ, ನೀವಿದೊಂದು 16 ವಾರ ಮಾಡ್ಕೊಳ್ಳಿ. ಇನ್ನು 4 ತಿಂಗಳು ಬಿಟ್ಟು ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಪುತ್ರ ಪ್ರಾಪ್ತಿ ಆಗುತ್ತೆ. ಒಳ್ಳೇದಾಗ್ಲಿ ಈರಣ್ಣ. ನಮಸ್ತೆ. ವೀಕ್ಷಕರೇ, ಹುಬ್ಬಳ್ಳಿಯಿಂದ ಕಲ್ಪನಾ ಅವರು ಕಾಲ್ ಮಾಡಿದ್ದಾರೆ, ಮಾತಾಡ್ಸೋಣ. ಹಲೋ 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 ಬಹುಶಃ ಸಂಪರ್ಕ ಕಟ್ ಆಗಿದೆ ಅನ್ಸುತ್ತೆ. ಪತ್ರಗಳತ್ತ ಗಮನ ಹರಿಸೋಣ ವೀಕ್ಷಕರೇ. ಸಾಕಷ್ಟು ಪತ್ರಗಳು ಕೂಡ ಹರಿದು ಬರ್ತಾ ಇದೆ. ಈ ದಿನದ ಭಾಗ್ಯಶಾಲಿ ಯಾರು, ಯಾರಿಗೆ ಜಿ ಕನ್ನಡ ವಾಹಿನಿ ಕಡೆಯಿಂದ ವಿಶೇಷವಾದಂತಹ ಶ್ರೀಚಕ್ರ ನಾಣ್ಯ ಮನೆ ಬಾಗಿಲಿಗೆ ಹೋಗಿ ತಲುಪಿಸುವಂತ ವ್ಯವಸ್ಥೆ ನಮ್ಮ ಸಂಸ್ಥೆ ಮಾಡ್ತಿರೋದ್ರಿಂದ ಯಾರು ಆ ಭಾಗ್ಯಶಾಲಿಗಳು ಅನ್ನೋದನ್ನ ತಿಳ್ಕೊಳ್ಳೋಣ. ಗುರುಜಿ, ಮೊದಲನೇ ಪತ್ರ ಬಹಳ ದೂರದಿಂದ ಬಂದಿದೆ ಗುರುಜಿ. ದೇವಿಶ್ರೀ ಗುರುಜಿ ಅವರಿಗೆ ಮಹಾರಾಷ್ಟ್ರದ ಪೂನಾದಿಂದ ಉಮಾಶ್ಯಾಮ ಬಡಿಗೇರ ಮಾಡುವಂತಹ ಪ್ರಣಾಮಗಳು ಅಂತ ಹೇಳ್ತಾ ಇದ್ದಾರೆ. ಮಗ ಓಂಕಾರ, ವರ್ಷ 9 ವರ್ಷ ಅಂತ ಹೇಳ್ತಿದ್ದಾರೆ. ವಿದ್ಯಾಭ್ಯಾಸದ ಬಗ್ಗೆ ತುಂಬಾ ಚಿಂತೆ ಆಗಿದೆ ಅಂತ ಕೇಳ್ತಿದ್ದಾರೆ ಗುರುಜಿ. ಕಣ್ಣಿನ ತೊಂದರೆ ಇದೆ, ಕಣ್ಣಲ್ಲಿ ಸದಾಕಾಲ ನೀರು ಉರ್ತಾ ಇರುತ್ತೆ, ಕಣ್ಣು ಕೆಂಪಾಗುತ್ತೆ. ವೈದ್ಯರಿಗೆ ತೋರಿಸಿ ಶಸ್ತ್ರಚಿಕಿತ್ಸೆಯನ್ನ ಕೂಡ ಮಾಡಿಸಿದ್ವಿ, ಆದ್ರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ. ದಯವಿಟ್ಟು ಅವನ ವಿದ್ಯಾಭ್ಯಾಸ, ಮುಂದಿನ ಭವಿಷ್ಯದ ಬಗ್ಗೆ ಏನಾದ್ರೂ ಒಂದು ಪರಿಹಾರವನ್ನ ಸೂಚಿಸಿ. ಕಣ್ಣಿನ ಸಮಸ್ಯೆ ಇದ್ರೆ ಓದ್ಲಿಕ್ಕೆ ಕಷ್ಟ ಆಗುತ್ತೆ ಮಗುಗೆ ಅಂತ ಹೇಳ್ತಿದ್ದಾರೆ. ಪುನರ್ವಸು ನಕ್ಷತ್ರ, ಕರ್ಕಾಟಕ ರಾಶಿ. ನೋಡಿ, ನಿಮ್ಮ ಮಗನ ಜಾತಕದಲ್ಲಿ ಆದಿತ್ಯ, ಸೂರ್ಯ, ಯಾರಿಗೇ ಆಗಲಿ ಸೂರ್ಯ ಗ್ರಹ 12ನೇ ಮನೆಯಲ್ಲಿ ಬುಧನ ಜೊತೆ ಇದ್ದಾಗ, ವ್ಯಯಸ್ಥಾನದಲ್ಲಿದ್ದಾಗ, ಅದು ನೀಚ ಸ್ಥಾನದಲ್ಲಿ ಅಥವಾ ಪಾಪಗ್ರಹಗಳ ದೃಷ್ಟಿ ಬೀಳ್ತಿರ್ಬೇಕಾದ್ರೆ ಅಥವಾ ಅವನು ಹಸ್ತಗತನಾಗಿದ್ದರೆ ನೇತ್ರ ಚಿಕಿತ್ಸೆಗೆ ಒಳಗಾಗ್ತಾರೆ. ಲಗ್ನದಲ್ಲಿ ರವಿ ಇದ್ದಾಗ್ಲೂ ಅದು ನೀಚ ಸ್ಥಾನ ಆಗಿದ್ದು ಅಥವಾ ಪಾಪಗ್ರಹಗಳ ದೃಷ್ಟಿ ಬೀಳ್ತಾ ಇದ್ದು ಅಲ್ಲಿ ನೀಚ ಸ್ಥಾನದಲ್ಲಿ ಅಥವಾ ಒಂದು ಹಸ್ತಗತನಾಗಿದ್ದಾಗ ಅಂಥದ್ದಾಗುವಂಥದ್ದು. ಅದರಿಂದ ನೀವೇನು ಮಾಡಬೇಕು, ಪ್ರತಿದಿನ ಆದಿತ್ಯ ಹೃದಯವನ್ನು ಓದಿಸ್ಬಿಡಮ್ಮ. ಆದಿತ್ಯ ಹೃದಯ ನೋಡಿ, ಒಂದು 15 ನಿಮಿಷ ಇಳಿಸ್ಬೋದು. ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿ. ಒಂದು ವಾರ ನೀವು ಕಷ್ಟಪಟ್ಟರೆ ಅವನು ಓದ್ಬೋದು. ಬೆಳಗ್ಗೆ 5ರಿಂದ 6 ಗಂಟೆ ಅಷ್ಟೊಂದು ಎಬ್ಬಿಸಿ, ಪರವಾಗಿಲ್ಲ. ಯಾಕಂದ್ರೆ ಅವ್ನು ನೇತ್ರ ಒಳ್ಳೇದಾಯ್ತು ಅಂದರೆ ಜೀವನ ಪರ್ಯಂತ ಬದುಕ್ಬೋದು. ಅದರಿಂದ ನನ್ನ ಮಗನ ಅಷ್ಟೊತ್ತಿಗೆ ಎದ್ದೇಳಲ್ಲ, ಲೇಜಿ ಆಗುತ್ತೆ, ಅವ್ನು ಮಾಡೋದಿಲ್ಲ ಗುರುಗಳೇ ಅಂತಂದ್ರೆ ಅದು ನಿಮ್ಮ ಕರ್ಮ. ಪರಿಹಾರ ನಾನು ಕೊಡ್ತೀನಿ, ಅದನ್ನ ಫಾಲೋ ಮಾಡಿದ್ರೆ ನಿಮ್ಮ ಹತ್ರ ಖಂಡಿತ ಒಳ್ಳೇದಾಗುತ್ತೆ. ನೀವು ಡಾಕ್ಟರ್ ಏನಕ್ಕೆ ಹೋಗ್ತೀರಿ? ಇಂಥ ಕಷ್ಟ ಇದೆ, ನನಗೆ ಇಂಥ ರೋಗ ಬಂದಿದೆ, ಇಂಥ ಜ್ವರ ಬಂದಿದೆ ಅಂತ ನೀವು ಹೇಳ್ತೀರಿ.
ಆಗ ಅವ್ರು ಔಷಧಿ ಕೊಡ್ತಾರೆ. ಔಷಧಿ ತಗೊಳ್ಳಿಲ್ಲ, ನಾನು ಆಪರೇಷನ್ ಮಾಡಿಸ್ಕೊಳ್ಳಲ್ಲ, ನಂಗೆ ಭಯ ಆಗುತ್ತೆ ಅಂತಂದ್ರೆ ರೋಗ ವಾಸಿ ಆಗಲ್ಲ. ಡಾಕ್ಟರ್ ಹತ್ರ ಹೋಗಿ ಪ್ರಯೋಜನ ಇಲ್ಲ. ಈಗ ನೀವು ಪತ್ರ ಬರೆದಿದ್ದಕ್ಕೆ ಪ್ರಯೋಜನ ಆಗಬೇಕು ಅನ್ನೋದಾದ್ರೆ ನಾನು ಹೇಳಿದ್ದನ್ನ ನೀವು ಖಚಿತವಾಗಿ ಮಾಡಲೇಬೇಕು. ಮಾಡಿದ್ರೆ ನಿಮ್ಮ ಮಗನ ನೇತ್ರ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಅವನಿಗೆ ಯಾವುದೇ ಥರದ ನೇತ್ರ ರೋಗಗಳು ಮುಂದೆ ಜೀವನದಲ್ಲೂ ಬರೋದಿಲ್ಲ. ಪ್ರತಿದಿನ ಸೂರ್ಯ ನಮಸ್ಕಾರ 11 ಸೂರ್ಯ ನಮಸ್ಕಾರಗಳನ್ನು ಹಾಕ್ಸಿ ಸಾಕು. ಆದಿತ್ಯ ಹೃದಯ ಕೂತ್ಕೋಬೇಕು, ಪೂರ್ವ ದಿಕ್ಕು ಕೂತ್ಕೋಬೇಕು. ಆ ಕೂತ್ಕೊಂಡು ಬೆಳಗ್ಗೆನೆ ಈ ಸೂರ್ಯ ಹುಟ್ಟುತ್ತಾ ಇದ್ರೆ ಆ ಕಿರಣಗಳು ಕಣ್ಮೇಲೆ ಬೀಳಬೇಕು. ಆ ರೀತಿ ಕೂತ್ಕೊಂಡು ಆದಿತ್ಯ ಹೃದಯವನ್ನ ಪಾರಾಯಣ ಮಾಡಬೇಕು. ಆದಿತ್ಯ ಹೃದಯನ ಪೂರ್ತಿ ಹೇಳ್ಕೊಂಡು ಒಂದ್ಸರಿ ಹೇಳ್ಕೊಳ್ಳಿ. ಪ್ರತಿನಿತ್ಯ ಫ್ರೀ ಇದ್ದಾಗೆಲ್ಲ ಹೇಳ್ಕೊಟ್ಬಿಡಿ, ಅಥವಾ CD ಪ್ಲೇ ಮಾಡಿ, ಅದನ್ನ ಕೇಳ್ಕೊಂಡು ಅದನ್ನ ಓದ್ಕೊಂತಾನೆ. ನಂತರ ಬೆಳಗ್ಗೆನೆ ಅದನ್ನ ಓದ್ಕೊಂಡು ಅದಾದ ನಂತರ 11 ಸೂರ್ಯ ನಮಸ್ಕಾರವನ್ನು ಹಾಕಿ, ಆ ಸೂರ್ಯ ನಮಸ್ಕಾರವನ್ನು ಯಾವ ರೀತಿ ಆಗ್ಬೇಕು ಅಂದ್ರೆ ಯಾವ್ದಾದ್ರು ಯೋಗ ಗುರುಗಳು ಹೇಳ್ತಾರೆ, ಅಥವಾ ಯಾರಾದ್ರೂ RSS ಅಲ್ಲಿ ಇರೋರ್ನ ಹೋಗಿ ಕೇಳಿ, ಅವರು ಹೇಳ್ಕೊಡ್ತಾರೆ. ಅಥವಾ ಯಾರಾದ್ರೂ ಯೋಗದಲ್ಲಿ ಇರೋ ಅಥವಾ ಸ್ಕೂಲ್ ಮಾಸ್ಟರ್ಸ್ ಅದು ನಿಮ್ಗೆ ಏನಾದ್ರೂ ಬಂದ್ರೆ ನೀವೇ ಹೇಳ್ಕೊಡಿ. ಆ ಮಗನಿಗೆ ಹೇಳ್ಕೊಟ್ಟು ಪ್ರತಿನಿತ್ಯ 11 ಸೂರ್ಯ ನಮಸ್ಕಾರ. ಇದೆಲ್ಲ ಆದ ನಂತರ ಒಂದು ಚಮ್ ನೀರು ತಗೊಂಡು ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಬಿಡೋವಂಥದ್ದು. ಇಷ್ಟು ಮಾತ್ರ ಅವನಿಗೆ ಹೇಳ್ಕೊಟ್ಬಿಡಿ. ಖಂಡಿತವಾಗ್ಲೂ ಒಂದು 3 ತಿಂಗಳಲ್ಲಿ ನಿಮ್ಮ ಮಗನ ನೇತ್ರ ದೋಷಗಳು ಏನೇ ಇರಲಿ ನಿವಾರಣೆ ಆಗುತ್ತೆ. ಇದು ಸತ್ಯ. ಇದನ್ನ ಮಾಡಿ. ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ವೀಕ್ಷಕರೇ, ಕಲ್ಪನಾ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ, ನಮಸ್ಕಾರ ಮ್ಯಾಮ್. ನಮಸ್ತೆ ಕಲ್ಪನಾ ಅವರೇ, ಹೇಳಿ. ಹುಬ್ಬಳ್ಳಿಯಿಂದ ಕರೆ ಮಾಡ್ತಿದ್ದೀರಲ್ವಾ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಅದು ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಮ್ಯಾಮ್. ನಾನು ಎಷ್ಟು ದಿನದ ಟ್ರೈ ಮಾಡ್ತಾ ಇದ್ದೀನಿ, ನಾನು ಒಟ್ಟೆ ಲೈನ್ ಸಿಕ್ಕಿಲ್ಲ. ಇವಾಗ ಖುಷಿ ಆಗಿದೆ. ಓಕೆ, ಖಂಡಿತ ಹೇಳಿ, ತಿಳಿಸ್ಕೊಡ್ತೀವಿ. ಹುಬ್ಬಳ್ಳಿಯಿಂದ ಹೇಳ್ತಿದ್ರ, ಮಗನ್ ಬಗ್ಗೆ ಅಂತ ಹೇಳಿದ್ರಿ, ಮಗನ ಹೆಸರು ಹಾಗೂ ಡೀಟೇಲ್ಸ್ ತಿಳಿಸಿ. ಒಂದು 10-10-83 ಮ್ಯಾಮ್. 10-10-83ನೇ ಇಸ್ವಿ. ಮಗನ ಹೆಸರನ್ನ ಹೇಳಿ. ಪ್ರಶಾಂತ್ ಕುಮಾರ್ ಅಂತ. ಪ್ರಶಾಂತ್ ಕುಮಾರ್. ಸಮಯ ತಿಳಿಸಿ. ಹುಟ್ಟಿದ್ದು 6:20. ಬೆಳಗ್ಗೆನ ಸಾಯಂಕಾಲನ? ಬೆಳಗ್ಗೆ 6:20 ಸೋಮವಾರ. ಸೋಮವಾರ. ನಕ್ಷತ್ರ ರಾಶಿ ಬಗ್ಗೆ ಮಾಹಿತಿ ತಿಳಿದಿದ್ಯಾ? ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ. ಸರಿ, ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಅಂತ ಹೇಳ್ತಿದ್ದೀರಾ. ಗುರುಜಿ ಅವರಿದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ ಕಲ್ಪನಾ ಅವರು. ನಮಸ್ತೆ ಅಮ್ಮ. ನಮಸ್ಕಾರ ಗುರುಜಿ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಸೋಮವಾರ ಅಲ್ವಾ ಹುಟ್ಟಿರೋದು? ಹಾ, ಸೋಮವಾರ ಸರ್ ಗುರುಜಿ ಹುಟ್ಟಿದ್ದು. ತುಂಬಾ ಚೆನ್ನಾಗಿದೆ. ಸೋಮವಾರ ಬೆಳಗ್ಗೆ ಎಷ್ಟೊತ್ತು ಹುಟ್ಟಿದ್ದು? 6:20ಕ್ಕೆ. 6:20. ಒಳ್ಳೇದಾಗ್ಲಿ ತಾಯಿತ್ತು. ಜಾತಕ ತುಂಬಾ ಚೆನ್ನಾಗಿದೆ. ಲಗ್ನದಲ್ಲಿ ಬುಧ ಇರತಕ್ಕಂಥದ್ದು, ಲಗ್ನದಲ್ಲಿ ಸೂರ್ಯ ಇರತಕ್ಕಂಥದ್ದು ಅಂತಂದಾಗ ನಿಮ್ಮ ಮಗ ಹುಟ್ಟಿರ್ತಕ್ಕಂಥ ವಿಶೇಷವಾಗಿ ಕನ್ಯಾ ಲಗ್ನದಲ್ಲಿ ಹುಟ್ಟಿರ್ತಾನೆ. ತುಂಬಾ ಚೆನ್ನಾಗಿದೆ. ಏನು ಓದ್ತಿದ್ದಾನೆ? ಬಿ ಮುಗಿದಿದೆ ಸರ್ ಗುರುಜಿ. ಮೆಕ್ಯಾನಿಕಲ್ ಇಂಜಿನಿಯರ್, ಅದು ಜಾಬ್ ಮಾಡ್ತಾ ಇದ್ದಾನೆ ಬೆಂಗಳೂರಲ್ಲಿ. ಸರಿಮಾ, ಮಾಡಿಸಿ. ತುಂಬಾ ಯೋಗ ತುಂಬಾ ಚೆನ್ನಾಗಿದೆ. 2ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಶನಿ ಇರ್ತಕ್ಕಂಥದ್ದು ತುಂಬಾ ಒಳ್ಳೆ ಜಾತಕ. ಆದ್ರೆ 12ನೇ ಮನೆಯಲ್ಲಿ ಕುಜ ಕೂತಿದ್ದಾನೆ ವ್ಯಯಸ್ಥಾನದಲ್ಲಿ, ಜೊತೆಲಿ ಶುಕ್ರ ಇದ್ದಾನೆ. ವಿವಾಹಕ್ಕೆ ತೊಂದರೆ ಆಗತ್ತೆ ಅಂತ. ಅದೇ ಗುರುಜಿ, ಅದೇ ಸಂಬಂಧ. ನೋಡೋಣ ತಾಯಿ, ನೋಡೋಣ. ರಮಲಶಾಸ್ತ್ರ ನೋಡ್ತಿದ್ದೀನಿ. ನೋಡಿ, ನಿಮ್ ಮಗನ್ಗೆ ಇನ್ನು 4 ತಿಂಗಳಲ್ಲಿ ಮದ್ವೆ ಆಗುವಂತದ್ದು. 4 ತಿಂಗಳು ತೋರಿಸ್ತಿದೆ. ಸಂಜೆ ನೋಡ್ಲಾಕ್ ಹೊಂಟಿವಿ ಗುರುಜಿ, ಅದೇ ಏನಾಗುತ್ತೆ. ಖಂಡಿತ ಒಳ್ಳೇದಾಗುತ್ತೆ ತಾಯಿ. ಹೋಗಿ ನೋಡ್ಕೊಂಬನ್ನಿ. ಕನ್ಯೆ ಹೋಗಿ ನೋಡ್ಕೊಂಬನ್ನಿ. ಮೊದಲನೇ ಮಗಳಾಗಿರ್ತಾಳೆ, ನೆನ್ಪಿಟ್ಕೊಳ್ರಿ. ಮೊದಲನೇ ಮಂದಿದೆ, ಹೋಗಿ ನೋಡ್ಕೊಂಬರ್ರಿ. ಖಂಡಿತ ಫಿಕ್ಸ್ ಆಗ್ತೈತಿ. ಏನ್ ಚಿಂತೆ ಮಾಡ್ಬೇಡಿ. ಹೋಗ್ ಬಂದ ನಂತರ ನಿಮ್ ಮನೆ ದೇವ್ರು ಯಾವ್ದು? ನಮ್ಮ ಮನೆ ದೇವರು ಇದು ಹೆಣ್ಣು ಅನ್ನೋದ್ರೆ ಉದ್ದಮ ಅಂತಾರೆ ಗುರುಜಿ. ಉದ್ದಮ. ಸರಿ, ಇವ್ರು ಮದ್ವೆ ಮಾಡಿಸಿದ ನಂತರ, ಮದ್ವೆ ಆಗಿದ ತಕ್ಷಣ ಯಾವ್ದಾದ್ರು ಶಿವನ್ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ, ಉಮಾ ಮಹೇಶ್ವರ ಅಥವಾ ಶಿವನಿಗೆ ಸಂಬಂಧಪಟ್ಟಿರುವ ಹಾಗೆ ಒಂದು ಕಲ್ಯಾಣೋತ್ಸವ ಮಾಡಿಸಿ ಅವ್ರಿಬ್ಬರನ್ನ ಕೂರಿಸಿ. ಅವ್ರ ದಾಂಪತ್ಯ ಜೀವನನು ತುಂಬಾ ಚೆನ್ನಾಗಿರುತ್ತೆ ತಾಯಿ. ಯಾವುದೇ ತರದ ದೋಷಗಳಿಲ್ಲ ನಿಮ್ಮ ಮಗನಿಗೆ. ಈಗ 7.5 ಅನ್ನೋದು ಶನಿದು ಸ್ವಲ್ಪ ಪ್ರಾರಂಭ ಆಗಿದೆ. ಅದನ್ನ ಸ್ವಲ್ಪ ಇವನು ಮೊದ್ಲಿಂದಾನೇ ಹೊಟ್ಟೆಗೆ ಸಂಬಂಧಪಟ್ಟಿರುವ ಹಾಗೆ ತೊಂದರೆ ಇದೆ, ಅಂದ್ರೆ ಡೈಜೆಷನ್ ಪ್ರಾಬ್ಲಮ್ ಇದೆ. ಅದನ್ನ ಪ್ರತಿ ಶನಿವಾರ ಒಂದು ಶನೇಶ್ವರನ ದೇವಸ್ಥಾನಕ್ಕೆ ಅಥವಾ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಬರಕ್ಕೆ ಹೇಳಿ. ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ಹಾಸನದಿಂದ ಹರಿಣಿ ಅವರು ಕಾಲ್ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ. ಹಲೋ, ನಮಸ್ತೆ ಹರಿಣಿ ಅವರೇ, ಹೇಳಿ. ನಮಸ್ತೆ ಮೇಡಮ್. ಹೇಳಿ ಹರಿಣಿ ಅವರು, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಅವ್ರಿಗೆ ಕೆಲಸ ಸಿಕ್ಕಿ 8 ವರ್ಷ ಆಗಿದೆ. ಸರಿ, ಮನೆಯವರ ಡೀಟೇಲ್ಸ್ ತಿಳಿಸ್ಕೊಡಿ. ಅವರ ಹೆಸರನ್ನ ಹೇಳಿ ಹಾಗೂ ಹುಟ್ಟಿದಂತ ದಿನಾಂಕವನ್ನ ಮಾಹಿತಿ ತಿಳಿಸಿ. ಅವ್ರು ವೆಂಕಟೇಶ್ ಅಂತ, CM ವೆಂಕಟೇಶ್ ಅಂತ. ವೆಂಕಟೇಶ್. ಡೇಟ್ ಆಫ್ ಬರ್ತ್ ಹೇಳಿಮ್ಮ. ಅವ್ರದ್ದು 21ನೇ ತಾರೀಕು 71ನೇ ಇಸ್ವಿ, ಜೂನ್ ತಿಂಗಳಲ್ಲಿ ಹುಟ್ಟಿರೋದು ಮೇಡಮ್ ಅವರು. ಸರಿ, ಸಮಯ ಗೊತ್ತಿಲ್ಲ ಮೇಡಮ್. ಸಮಯ ಗೊತ್ತಿಲ್ಲ. ಜನ್ಮರಾಶಿ ನಕ್ಷತ್ರ ಏನಾದ್ರೂ ಮಾಹಿತಿ? ಇದು ವೃಷಭ ರಾಶಿ, ಮೃಗಶಿರ ನಕ್ಷತ್ರ. ಸರಿ, ಮೃಗಶಿರ ನಕ್ಷತ್ರ, ವೃಷಭ ರಾಶಿ ಅಂತ ಹೇಳ್ತಾ ಇದ್ರ ಹರಿಣಿ ಅವರೇ. ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಕೊಡಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಹೇಳಿ ತಾಯಿ. ತುಂಬಾ ಸಂತೋಷ ಆಗ್ತಿದೆ ಗುರುಜಿ. ಎಷ್ಟು ದಿವಸದಿಂದ ಕಾಯ್ತಾ ಇದ್ವಿ, ಇವತ್ತು ಲೈನ್ ಸಿಕ್ತು. ಖಂಡಿತ ಇನ್ ಮುಂದೆ ಒಳ್ಳೇದಾಯ್ತು ನಿಮ್ ಜೀವನದಲ್ಲಿ ಅಂತ ತಿಳ್ಕೊಳ್ಳಿ. ಹೇಳಿಮ್ಮ, ಮನೆಯವ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಎಷ್ಟನೇ ಮಗ ನಿಮ್ ಮನೆಯವರು? ನಮ್ಮ ಮನೆಯವರು 5ನೇ ಮಗ ಗುರುಜಿ, ನಮ್ಮ ಅವರಿಗೆ. ಪಂಚಮ ಪುತ್ರ.
ಅವ್ರಿಗೆ ಕೆಲ್ಸ ಸಿಕ್ಕಿ 8 ವರ್ಷ ಆಗಿದೆ ಗುರುಜಿ. ಗುತ್ತಿಗೆ ಆಧಾರದ ಮೇಲೆ ಕೆಲಸ ಸಿಕ್ಕಿರೋದು, ಇನ್ನೂ ಅವ್ರಿಗೆ ಕನ್ಫರ್ಮ್ ಆಗಿಲ್ಲ ಗುರುಜಿ. ಒಂದ್ ಪತ್ರನು ಬರ್ದ್ವಿ ನಿಮ್ ಟಿವಿಗೆ, ಆದ್ರೂ ಉತ್ತರನೇ ಸಿಗ್ಲಿಲ್ಲ ಅದ್ರಿಂದ. ಪತ್ರಗಳು ಒಂದ್ ದಿನಕ್ಕೆ ಸಾವಿರಾರು ಬರುತ್ತೆ, ಆದ್ರೆ ಒಂದಲ್ಲ ಒಂದಿನ ನಾವು ಓದ್ತೀವಿ. ನೀವು ಮತ್ತೆ ಮತ್ತೆ ಪತ್ರ ಬರೀತಾ ಇರ್ಬೇಕು. ನನ್ನ ಕೈಯಿಂದ ಒಂದು 10 ಪತ್ರ ತೆಗಿತೀನಿ ದಿನಕ್ಕೆ, ಅದ್ರಲ್ಲಿ ಆಗುತ್ತೆ. ಅದ್ರಲ್ಲಿ ನಿಮ್ಮ ಅದೃಷ್ಟ ಪರೀಕ್ಷೆ ನಿಮ್ದು ಆಗ್ತಾನೆ ಇರುತ್ತೆ. ಅದಕ್ಕೆ ವಾರಕ್ಕೊಂದು ಪತ್ರ ಬರಿತಾ ಇರಿ. ಖಂಡಿತವಾಗ್ಲೂ ಇವತ್ತೆಲ್ಲ ನಾಳೆ ನಿಮ್ಮ ಅದೃಷ್ಟಕ್ಕೆ ನಿಮ್ಗೆ ಪ್ರಶ್ನೆ ಸಿಕ್ಕೇ ಸಿಗುತ್ತೆ. ನಾವು ಓದ್ತೀವಿ. ನೋಡೋಣ, ರಮಲಶಾಸ್ತ್ರದಲ್ಲಿ ನಿಮ್ಮ ಮನೆಯವರಿಗೆ ಉದ್ಯೋಗದಲ್ಲಿ ಪರ್ಮನೆಂಟ್ ತೋರಿಸ್ತಿದೆ ತಾಯಿ. ನೋಡಿ, ಇನ್ನು 4 ತಿಂಗಳಲ್ಲಿ ನಿಮ್ಮ ಮನೆಯವರಿಗೆ ಪರ್ಮನೆಂಟ್ ಉದ್ಯೋಗ ಆಗೇ ಆಗುತ್ತೆ. ಆದ್ರೆ ಆ ಉದ್ಯೋಗ ಪರ್ಮನೆಂಟ್ ಆಗ್ಬೇಕು ಅಂದ್ರೆ ಉದ್ಯೋಗ ಸ್ಥಾನದಲ್ಲಿ ಕುಜ ಕೂತಿದ್ದಾನೆ ನಿಮ್ಮ ಮನೆಯವರಿಗೆ. ಅದು ನೀಚ ಕುಜನ ಆಗ್ಬಿಟ್ಟಿದ್ದಾನೆ ಕರ್ಕಾಟಕ ರಾಶಿಯಲ್ಲಿ ಕೂತ್ಕೊಂಡು. ಆದ್ರಿಂದ ಆ ಕುಜನಿಗೆ ಸಂಬಂಧಪಟ್ಟಿರುವ ಹಾಗೆ ಶಾಂತಿಗಳನ್ನು ಮಾಡ್ಕೋಬೇಕು ಅಂತಂದ್ರೆ, ವಿಶೇಷವಾಗಿ ಪ್ರತಿ ಮಂಗಳವಾರ ದುರ್ಗಾದೇವಿ ದೇವಸ್ಥಾನದಲ್ಲಿ ಒಂದು ಅಭಿಷೇಕವನ್ನು ಮಾಡಿಸಿ, ಹಾಲು ತಗೊಂಡೋಗ್ಕೊಡಿ ಸಾಕು. ಕ್ಷೀರ ಅಭಿಷೇಕ ಒಂದು 16 ವಾರವನ್ನು ಮಾಡಿಸಿ. ಅದೇ ರೀತಿ ನಿಂಬೆಹಣ್ಣಿನ ಮಾಲೆ, ನಿಮ್ಗೆ ಎಷ್ಟು ಶಕ್ತಿ ಇದ್ರೆ ಅಷ್ಟು, ಒಂದು 48 ನಿಂಬೆಹಣ್ಣು ಅಥವಾ 21 ಅಥವಾ 3 ನಿಂಬೆಹಣ್ಣು ಆದ್ರೂ ಸರಿ, ಹಾರ ಮಾಡಿ ತಗೊಂಡೋಗಿ ಕೊಟ್ಬಿಡೋ ಅಂಥದ್ದು. ಅದನ್ನ ಯಾವ ರೀತಿ ಹಾರ ಮಾಡ್ಬೋದು ಅಂತಂದ್ರೆ, ಕೆಂಪು ಹೂಗಳನ್ನ ಮೇಲೆ ಕೆಳಗಡೆ ಕೆಂಪು ಹೂವು ಸೇರಿಸ್ಬೇಕು, ಮಧ್ಯದಲ್ಲಿ ಅಲ್ಲಲ್ಲೊಂದು 5 ನಿಂಬೆಹಣ್ಣು ಸೇರಿಸಿ ಒಂದು ಹಾರ ಮಾಡಿ ತಗೊಂಡೋಗಿ ಕೊಟ್ಬಿಡಿ. ಹಾರನೂ ಹಾಕ್ದಂಗಾಗತ್ತೆ, ನಿಂಬೆಹಣ್ಣು ಮೈ ಮೇಲೆ ಇರುತ್ತೆ. ಈ ರೀತಿ ಒಂದು 16 ವಾರ ಮಾಡಿದ್ರೆ ನಿಮ್ಮ ಮನೆಯವರಿಗೆ ಸ್ಥಿರ ಉದ್ಯೋಗ ಪ್ರಾಪ್ತಿ ಆಗ್ಬಿಡುತ್ತೆ, ಪರ್ಮನೆಂಟ್ ಆಗುತ್ತೆ. ತಾಯಿ ಚಿಂತೆ ಮಾಡಬೇಡಿ ಹರಿಣಿ, ನಾನು ಇಲ್ಲಿಂದ ಆಶೀರ್ವಾದ ಮಾಡ್ತಿದ್ದೀನಿ. ಇಷ್ಟಕಾಮ್ಯಾರ್ಥ ಸಿದ್ಧಿರಸ್ತೋ, ಒಳ್ಳೇದಾಗ್ಲಿ, ನಮಸ್ತೆ. ಗುರುಜಿ, ಈಗ ಒಂದು ಪತ್ರವನ್ನು ನೋಡೋಣ. ಬೆಂಗಳೂರಿಂದ ಪ್ರತಾಪ್ ಅವರು ಪತ್ರವನ್ನು ಬರೆದಿದ್ದಾರೆ ಗುರುಜಿ. ಡೇಟ್ ಆಫ್ ಬರ್ತ್ ತಿಳಿಸಿದ್ದಾರೆ 10 ಸೆಪ್ಟೆಂಬರ್ 78ನೇ ಇಸ್ವಿ ಅಂತ ಹೇಳ್ತಿದ್ದಾರೆ. ಜ್ಯೇಷ್ಠ ನಕ್ಷತ್ರ ಅಂತ ತಿಳಿಸಿದ್ದಾರೆ. ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆ ಇದೆ, ಏರುಪೇರಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಬೆನ್ನಿನ ನೋವು ಅತಿಯಾಗಿ ನನ್ನನ್ನು ಕಾಡುತ್ತೆ, ಆದರೆ ವೈದ್ಯರ ಬಳಿ ತೋರಿಸಿದಾಗ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಇಲ್ಲ ಅಂತ ಹೇಳ್ತಾರೆ. ಏನಾಗಿರ್ಬೋದು ದಯವಿಟ್ಟು ತಿಳಿಸ್ಕೊಡಿ. ಕೆಲಸಕ್ಕೆ ಹೋಗೋಕ್ಕೆ ನಂಗೆ ಕಷ್ಟ ಆಗ್ತಿದೆ, ಚಿಕ್ಕದಾದ ಒಂದು ಪರಿಹಾರವನ್ನು ಸೂಚಿಸ್ಕೊಡಿ ಗುರುಜಿ ಅಂತ ಕೇಳ್ತಿದ್ದಾರೆ. ಜೈ ಮಹಾಕಾಳಿ. ಬೆನ್ನು ನೋವು ನೋಡಿ, ರಾಹುವಿನ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ. ಪ್ರತಾಪ್ ಚಿತ್ತಾ ನಕ್ಷತ್ರ, ತುಲಾ ರಾಶಿ ನಿಮ್ಮ ಒಂದು ಹೆಸರು ಮೇಲೆ ಇರ್ತಕ್ಕಂಥದ್ದು. ಅಲ್ಲಿ ರಾಹು ಪ್ರವೇಶ ಆಯಿತು, ಜೊತೆಲಿ ಶನಿ ಇದ್ದ. ರಾಹು ಅಂದರೆ ಸರ್ಪ. ಬೆನ್ನುಮೂಳೆ ನೋಡಿ, ಕೆಳಗಡೆ ಬಾಲದಿಂದ ಹಿಂಗೋಗಿ ಎಕ್ಸಾಕ್ಟ್ ತಲೆ ಹೆಡೆ, ಇದು ಸರ್ಪ. ಆ್ಯಕ್ಚುಲಿ ಇಲ್ಲಿಂದ ಇಲ್ಲಿವರೆಗೂ ನಿಮಗೆ ಗೊತ್ತಿಲ್ಲ. ಎಲ್ಲಾದರೂ ಈ ಒಂದು ಮೂಳೆ ರೋಗದ ಹತ್ರ ಹೋಗಿ ಅಲ್ಲಿ ಚಾಟ್ ಹಾಕಿರ್ತಾರೆ, ಸೇಮ್ ಸರ್ಪ ಹೆಂಗಿರುತ್ತೆ ಹಂಗೇ ಇರುತ್ತೆ ನಿಮ್ಮ ಬೆನ್ನು ಮೂಳೆ ಹಿಂದೆ ಭಾಗ. ಹೀಗೀಗೆ ಅದು ನೆಟ್ಟಿಗಿರಲ್ಲ ಯಾರಿಗೂ, ಹೀಗಿರುತ್ತೆ. ಅದು ಸರ್ಪದ ಆಕಾರ. ಅಂದರೆ ದೇಹದಲ್ಲೂ ಸರ್ಪ ಯಾವಾಗಲೂ ಇರುತ್ತೆ. ಇನ್ನೊಂದು ಗೊತ್ತಾ, ಎಲ್ಲ ಜನರು ತಿಳ್ಕೋಬೇಕು, ಒಂದು ಡಾಕ್ಟರ್ ಲೋಗೋ ಹೇಗಿರುತ್ತೆ ಅಂದರೆ 2 ಸರ್ಪಗಳು ಹಿಂಗೆ ಸುತ್ತಕೊಂಡು ಹೀಗಿರುತ್ತೆ. ಅಂದರೆ ಮನುಷ್ಯನ ದೇಹದಲ್ಲಿ 2 ಸರ್ಪಗಳಿರುತ್ತೆ ಅಂತ. ಅದು ಆಯುರ್ವೇದ ಕಾಲದಿಂದ ಕಂಡುಹಿಡಿದಿರ್ತಕ್ಕಂಥದ್ದು. ಅದನ್ನು ಈಗ ಒಂದು ಸೀಲಾಗಿ ಹೊಡ್ಕೊಂಡು ಇಟ್ಕೊಂಡಿದ್ದಾರೆ, ಒಂದು ಲೋಗ ಥರ. ಆದರೆ ನಿಮ್ಮ ಜಾತಕದಲ್ಲಿ ತೋರಿಸ್ತಿರ್ತಕ್ಕಂಥದ್ದು ರಾಹು ದೋಷದಿಂದ ಆಗ್ತಿರೋವಂಥದ್ದು. ಮತ್ತು ಎರಡನೇದಾಗಿ ಪ್ರತಿದಿನ ಸೂರ್ಯನಿಗೆ ದಂಡ ಹಾಕುವಂಥದ್ದು, ಅಂದರೆ ಸೂರ್ಯ ನಮಸ್ಕಾರ ಹಾಕುವಂಥದ್ದು. ದಂಡ ಹಾಕೋದನ್ನ ಪ್ರಾಕ್ಟೀಸ್ ಮಾಡಿ. ಎಡಗಾಲನ್ನು ಮುಂದೆ ಇಟ್ಟು ಒಂದು 10 ಬಾರಿ, ಆ ಬಲಗಾಲನ್ನು ಮುಂದೆ ಇಟ್ಟು ಒಂದು 10 ಬಾರಿ ಡೈಲಿ ಮಾಡಿ. ಒಂದೇ ವಾರದಲ್ಲಿ ನಿಮ್ಮ ಬೆನ್ನು ನೋವು ಮಠ ಮಾಯ ಆಗ್ಬಿಡುತ್ತೆ. ಯಾವುದೇ ಥರದ್ದು ತೊಂದರೆಗಳು ಬರಲ್ಲ, ಚಿಂತೆ ಮಾಡಬೇಡಿ. ಮತ್ತು ರಾಹು ದೋಷಕ್ಕೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಅಥವಾ ಅಮ್ಮನವರ ದೇವಸ್ಥಾನದಲ್ಲಿ ಹೋಗಿ ಒಂದು ಕುಂಕುಮಾರ್ಚನೆಯನ್ನು ಮಾಡಿಸಿ ಕೆಂಪು ಕಲ್ ಸಕ್ಕರೆಯನ್ನು ನೈವೇದ್ಯ ಕೊಟ್ಬಿಟ್ಟು ಬನ್ನಿ. ಖಂಡಿತ ರಾಹು ದೋಷನು ನಿವಾರಣೆ ಆಗುತ್ತೆ. ಒಳ್ಳೇದಾಗ್ಲಿ, ನಮಸ್ತೆ. ಬೆಂಗಳೂರಿನಿಂದ ಸ್ಟೀಫನ್ ಅವರು ಕಾಲ್ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ವೆರಿ ಗುಡ್ ಮಾರ್ನಿಂಗ್ ಸರ್, ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು ಸ್ಟೀಫನ್ ಅವರೇ? ನಮ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ರಾಶಿ ಏನು ಗೊತ್ತಿಲ್ಲ. ನಾವು ಕ್ರಿಶ್ಚಿಯನ್ಸ್. ಪರವಾಗಿಲ್ಲ. ಮದುವೆ ಆಗಿದೆಯಾ ನಿಮ್ಗೆ? ಮದುವೆ ಆಗಿದೆ. ಸರಿ, ಸೆಪ್ಟೆಂಬರ್ 2 ತಿಳಿಸಿ. ಸೆಪ್ಟೆಂಬರ್ 2, 2012. ಸೆಪ್ಟೆಂಬರ್ 2, 2012 ಅಂತ ಹೇಳ್ತಿದ್ರ. ಮುಹೂರ್ತ ಟೈಮ್ ಬಂದು ಮುಹೂರ್ತ ಟೈಮು 10:30. 10:30. ಸರಿ, ಟಿವಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಇಡಿ. ಗುರುಜಿ ಅವರು ಇದ್ದಾರೆ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಗುರುಜಿ ಬಳಿ ನಿಮ್ಮ ಪ್ರಶ್ನೆಯನ್ನ ಕೇಳಿ. ಸ್ಟೀಫನ್ ಅವರೇ ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ಎಷ್ಟೊತ್ತಿಗೆ ಮದುವೆ ಆಗಿದ್ದು ನೆನಪಿಲ್ವಾ? 2 ಗಂಟೆ? ಇಲ್ಲ, ಸೆಪ್ಟೆಂಬರ್ 2. ಓಕೆ. 2012. 2012 10:30 ಆಗಿರುವಂಥದ್ದು. ಓಕೆ, ಹೌದೌದು. ಭಾನುವಾರ. ಹೌದೌದು. ಭಾನುವಾರ ಚೆನ್ನಾಗಿದೆ. ನಿಮ್ಮ ಒಂದು ಜಾತಕ ತುಂಬಾ ಚೆನ್ನಾಗಿದೆ.
ಆದ್ರೆ ಜನ್ಮಜಾತಕದಲ್ಲಿ ಸ್ವಲ್ಪ ದೋಷ ಕಾಣಿಸ್ತಿದೆ. ಹೇಗಪ್ಪ ಅಂತಂದ್ರೆ ತೃತೀಯ ಸ್ಥಾನ ತೋರಿಸ್ತಿರ್ತಕ್ಕಂಥದ್ದು, ದ್ವಿತೀಯ ಸ್ಥಾನ. ಎಷ್ಟನೇ ಮಗ ನಿಮ್ ತಂದೆಗೆ ನೀವು? ನಾವು ಫಸ್ಟ್ ಮಗ. ನಾನು ಮೊದಲನೇ ಮಗ. ಅಕ್ಕ ಇದಾರೆ. ಜ್ಯೇಷ್ಠ ಪುತ್ರ. ನೋಡಿ, ಜ್ಯೇಷ್ಠ ಪುತ್ರ ತೋರಿಸ್ತಿರ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿ ಆರ್ಥಿಕ ಸ್ಥಿತಿಯಲ್ಲೂ ಸಮಸ್ಯೆ ಇದೆ, ಮಾನಸಿಕವಾಗಿಯೂ ನೆಮ್ಮದಿ ಇಲ್ಲ, ಹೌದಲ್ವಾ? ಹೌದೌದು ಗುರುಜಿ, ತುಂಬಾ ತೊಂದ್ರೆ ಪಡ್ತಾ ಇದ್ದೀನಿ. ಅದೇನ್ ನಾನೇ ಮಾಡ್ಕೊತಾ ಇದ್ದೀನ ಏನಂತ ಗೊತ್ತಾಯ್ತಾ ಇಲ್ಲ ನನಗೆ. ಖಂಡಿತ ನೀವು ಮಾಡ್ಕೊಳ್ತಾ ಇಲ್ಲ, ಆದ್ರೆ ನೀವು ಎಷ್ಟು ಕಷ್ಟ ಪಟ್ರು ಅಭಿವೃದ್ಧಿ ಅನ್ನೋದು ಆಗ್ತಿಲ್ಲ. ಎರಡನೇದಾಗಿ ನಿಮ್ ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲನೂ ಸಿಗ್ತಿಲ್ಲ. ಸುಮ್ಮನೆ ಅಪವಾದಗಳಿಗೆ ಗುರಿ ಆಗ್ತಿದ್ರಿ, ಸಾಲನೂ ಬೆಳೀತಾ ಇದೆ, ಯಾವುದರಲ್ಲೂ ಸಕ್ಸಸ್ ಅನ್ನೋದು ಸಿಗ್ತಿಲ್ಲ. ಅದರಿಂದನೇ ಹೀಗಾಗ್ತಿದೆ. ಅದರಿಂದ ನೀವು ಯಾವುದು ಚಿಂತೆ ಮಾಡಬೇಡಿ, ಸಣ್ಣ ಪರಿಹಾರ ಕೊಡ್ತೀನಿ. ಪ್ರತಿ ಗುರುವಾರ ನಿಮ್ಮ ಚರ್ಚ್ಗೆ ಹೋಗ್ಬೇಕು. ಸಾಯಂಕಾಲದ ಸಮಯನೇ ಹೋಗಿ ಅಲ್ಲಿ ಯಾರಾದ್ರೂ ವಯಸ್ಸಾಗಿರ್ತಕ್ಕಂಥವ್ರಿಗೆ ಏನಾದ್ರೂ ಹಣ್ಣು ಹಂಪಲುಗಳನ್ನ ಕೊಟ್ಬಿಟ್ಟು ಬನ್ನಿ, ವಯಸ್ಸಾಗಿರ್ತಕ್ಕಂಥವ್ರಿಗೆ. ಮತ್ತು ಪ್ರತಿ ಭಾನುವಾರ ಬೆಳಗ್ಗೆ ಸಣ್ಣ ಮಕ್ಕಳು ಅಂತಂದ್ರೆ 9 ವರ್ಷದಿಂದ ಕೆಳಗಡೆ ಇರತಕ್ಕಂಥ ಮಕ್ಕಳಿಗೆ ಸಿಹಿಯನ್ನ ಹಂಚಬೇಕು. ಇವೆರಡು ಕ್ರಿಯೆಗಳನ್ನ ಒಂದು 16 ವಾರ ಮಾಡ್ಕೊಳ್ಳಿ ಸಾಕು. ಮತ್ತೆ ಯಾರಿಗಾದ್ರೂ ಕ್ಯಾಂಡಲ್ ಹಚ್ಕೊಳ್ಳೋದಿಕ್ಕೆ ಅಂತಂದ್ರೆ ಕರೆಂಟ್ ಪವರ್ ಹೋದಾಗ ಮನೇಲಿ ಕ್ಯಾಂಡಲ್ ಹಂಚ್ಕೊಳ್ಳೋದಕ್ಕೆ ಇಂಥದಕ್ಕೆ, ಅಥವಾ ಚರ್ಚಲ್ಲಿ ಆಗ್ಬೋದು ಕ್ಯಾಂಡಲ್ ಹಚ್ಚಲಿಕ್ಕೆ ನೀವು ಡೊನೇಟ್ ಮಾಡಿ. ಒಂದು ವಾರಕ್ಕೆ ಒಂದು 10-20 ಡೊನೇಟ್ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಆ ದೇವಸ್ಥಾನದಿಂದ ನಿಮ್ಮ ಮ್ಯಾರೇಜ್ ಲೈಫ್ ಬೇರೆ ತೊಂದರೆ ಇದೆ ಗುರುಜಿ. ಅದು ಸರಿ ಹೋಗುತ್ತೆ. ಅದೇ ಕುಜ ತೃತೀಯ ಗ್ರಹ ಕುಜ ತೋರಿಸ್ತಿದ್ದಾನಲ್ಲ ಇಲ್ಲಿ, ಅಂದ್ರೆ ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಇಲ್ಲ ಅಂದ್ರೆ ಅದನ್ನೇ ಹೇಳ್ತೀವಿ. ಆರ್ಥಿಕ ಸಮಸ್ಯೆನೂ ಈ ಕಡೆ ನೆಮ್ಮದಿ ಇಲ್ಲ, ಈ ಕಡೆ ಕುಟುಂಬದಲ್ಲೂ ನೆಮ್ಮದಿ ಇಲ್ಲ, ಅಂದ್ರೆ ದಾಂಪತ್ಯ ಜೀವನ ಅದು ಸರಿ ಹೋಗುತ್ತೆ. ಚಿಂತೆ ಮಾಡ್ಬೇಡಿ. ಈಗ ನಿಮ್ ಜೊತೆಲೇ ಇದ್ದಾರ ಅವರು? ಗುರುಜಿ ಅವರು ಸಪರೇಟ್ ಹುಡುಗಿದ್ದಾರೆ. ಸಪರೇಟ್. ಎಷ್ಟು ದಿನ ಆಯ್ತು? ಆಯ್ತು ಗುರುಜಿ, ಅವ್ರು ಮದ್ವೆ ಆದಾಗಿಂದಾಗಲೇ ಒಂದು 2 ತಿಂಗಳು ಇದು ಅಷ್ಟೇ ನನ್ನ ಹತ್ರ. ಓಕೆ. ಡಿವೋರ್ಸ್ ಏನಾದ್ರು ಅಪ್ಲೈ ಮಾಡಿದಾರ ಅವರು, ಅಥವಾ ನೀವೇನಾದ್ರು ಮಾಡ್ಬೇಕು ಅನ್ಕೊಂಡಿಲ್ಲ? ಇಲ್ಲ, ಅದು ಐಡಿಯಾ ಇಲ್ಲ. ಅವರೇ ಬರ್ಬೇಕು ತಾನೇ ನಿಮ್ಮ ಹತ್ರ? ಹೌದೌದು. ಎಸ್, ನಾನು ಹೇಳಿದ್ದನ್ನ ಮಾಡಿ ಸಾಕು, ಖಂಡಿತ ಬಂದೇ ಬರ್ತಾರೆ. ಇಷ್ಟೇ 3 ರೆಮಿಡೀಸ್. ಕ್ಯಾಂಡಲ್ಸ್ ನನ್ನ ದಾನ ಕೊಡುವಂಥದ್ದು, ಅಂದ್ರೆ ಅದು ದೀಪದಾನ ಆಗುತ್ತೆ. ಎರಡನೇದಾಗಿ ವಿಶೇಷವಾಗಿ ಗುರುವಾರ ಹಿರಿಯರಿಗೆ ಹಣ್ಣು ಕೊಡುವಂಥದ್ದು, ಭಾನುವಾರ ಬೆಳಗ್ಗೆ ಮಕ್ಕಳಿಗೆ ಸಿಹಿ ಹಂಚೋದು. ಒಂದು 16 ವಾರವನ್ನು ಮಾಡಬೇಕು. ಈ 16 ವಾರ ಹಗಲು ನಿದ್ದೆ ಮಾಡಬಾರ್ದು, ಜಾಗ್ರತೆ ಇರಲಿ. ಇಷ್ಟನ್ನು ಮಾತ್ರ ಫಾಲೋ ಮಾಡಿ, ಖಂಡಿತ ನಿಮ್ಮ ಸತೀದೇವಿ ನಿಮ್ಮ ಮನೆಗೆ ಪ್ರವೇಶ ಮಾಡೇ ಮಾಡ್ತಾಳೆ. ಒಳ್ಳೆಯದಾಗಲಿ ಸ್ಟೀಫನ್, ಸದಾ ನನ್ನ ಆಶೀರ್ವಾದನೇ ಇರುತ್ತೆ. ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ, ಶೀಘ್ರವಾಗಿ ನಿಮ್ಮ ಮನೆಯವರು ನಿಮ್ಮ ಹತ್ರ ಬಂದು ತಲುಪಲಿ. ಒಳ್ಳೆಯದಾಗಲಿ. ನಮಸ್ತೆ ಗುರುಜಿ. ಮುಂದಿನ ಪತ್ರ ಪ್ರೇಮ ಹಾಗೂ ದೇವೇಂದ್ರ ನಾಯಕ್ ದಂಪತಿಗಳು ಬರಿತಾ ಇದ್ದಾರೆ. 17 ವರ್ಷ ಆಯ್ತು ಗುರುಜಿ ಮದುವೆ ಆಗಿ, ಆದ್ರೆ ಆರ್ಥಿಕವಾಗಿ ನಾವು ಸಾಕಷ್ಟು ಕುಗ್ಗಿ ಹೋಗಿದ್ವಿ. ಇನ್ನ ಸಂತಾನ ಕೂಡ ನಮಗೆ ಇಲ್ಲ. ಮದುವೆ ಆಗಿದ್ದು ಶುಭ ಮಿಥುನ ಲಗ್ನದಲ್ಲಿ ಅಂತ ಹೇಳ್ತಿದ್ದಾರೆ. ಮದುವೆ ಆದಂತ ದಿನಾಂಕ ಕೊಟ್ಟಿದ್ದಾರೆ 27/5/96ನೇ ಇಸವಿ ಬೆಳಗ್ಗೆ 9ರಿಂದ 10 ತನಕ ಸೋಮವಾರದ ದಿನ ಅಂತ ಹೇಳ್ತಿದ್ದಾರೆ. ಒಂದು ಸೈಟ್ ಅನ್ನ ಖರೀದಿಸಿದೀವಿ, ಹಣ ಕಟ್ಟಲು ಆಗ್ತಾ ಇಲ್ಲ. ಆದ್ರಿಂದ ಸೈಟಿನ ಹಣ ಚೆಕ್ ಅನ್ನ ಹಿಂದೆ ಕಳಿಸಿದ್ದಾರೆ ಗುರುಜಿ. ಆ ಸೈಟ್ ನಮ್ಗೆ ಆಗ್ ಬರುತ್ತೋ ಇಲ್ವೋ? ಇನ್ನು ಕೇವಲ 1 ಲಕ್ಷ ಹಣ ನಾವು ಕಟ್ಟಬೇಕಾಗಿತ್ತು, ದಯವಿಟ್ಟು ತಿಳಿಸ್ಕೊಡಿ, ಅದರಲ್ಲಿ ನಾವು ಮನೆ ಕಟ್ಟಬಹುದಾ ಅಂತ ಕೇಳ್ತಿದ್ದಾರೆ. ಜೈ ಮಹಾಕಾಳಿ. ಅವ್ರ ಪ್ರಶ್ನೆ, ಸೈಟ್ ಹಿಂತಿರ್ಗ ಹಣ ವಾಪಸ್ ಬಂದಿರೋದು ಎಲ್ಲಿಂದ? ಚೆಕ್ ಹಿಂದೆ ಕಳಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಆ ಸೈಟ್ ಕೊಡಲ್ಲ ಅಂತ ಅರ್ಥ ಆಯ್ತು. ಅಲ್ಲಿಗೆ ನೋಡಿ, ನಿಮ್ಮ ಜಾತಕದಲ್ಲಿ ತೋರಿಸಿದೆ ಪಂಚಮ ಸ್ಥಾನ, ಆದ್ರೆ ಇಲ್ಲಿ ನೀವು ಪ್ರಶ್ನೆ ಸಂಕ್ಷಿಪ್ತವಾಗಿ ಏನೋ ಬರ್ದಿದ್ರಿ. ಸೈಟ್ ದುಡ್ಡು ಕೊಟ್ಟಿರೋ ದುಡ್ಡೇ ವಾಪಸ್ ಬಂದಮೇಲೆ ಇನ್ನು ಯಾವ ರೀತಿ ನಿಮಗೆ ಅದು ಅನುಕೂಲ ಆಗುತ್ತೆ? ಅದು ಸಾಧ್ಯ ಆಗ್ತಿಲ್ಲ. ಬೇರೆ ಕಡೆ ಪ್ರಯತ್ನ ಮಾಡಿ. ಇಲ್ಲಿ ಕೂಡ ಆಗಲ್ಲ ಅಂತ ಬೇರೆ ತೋರಿಸ್ತಿದೆ. ಅದನ್ನ ಈ ಒಂದು ಆಸೆನ ಬಿಟ್ಕೊಂಬಿಡಿ. ನೀವು ಮತ್ತೊಮ್ಮೆ ಎಲ್ಲಾದರೂ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ಹರಕೆ ಮಾಡ್ಕೊಂಬನ್ನಿ. ಆ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ತಾವು ಹೋಗಕ್ಕಾಗಿಲ್ಲ ಅಂದಿದ್ದ ಪಕ್ಷದಲ್ಲಿ ಪ್ರತಿ ಗುರುವಾರ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಹೋಗಿ ಒಂದು ತುಳಸಿ ಮಾಲೆ ಕೊಟ್ಟು ಬೆಲ್ಲದ ಮೇಲೆ ತುಪ್ಪದ ದೀಪ ಹಚ್ಕೊಂಡು ಆ ಭೂಮಿಯಿಂದ ನಮಗೆ ಲಾಭ ಸಿಗಬೇಕು, ಮತ್ತೆ ಅದನ್ನು ಪಡಿಬೇಕು ಅಂತೇಳಿ ಒಂದು ದೃಢವಾದ ಸಂಕಲ್ಪ ಮಾಡ್ಕೊಬನ್ನಿ. ಆ ಭಗವಂತನ ಅನುಗ್ರಹದಿಂದ ನಿಮಗೆ ಆ ಟೈಮ್ಗೆ ಯಾವುದೋ ಒಂದು ರೀತಿ ಭಗವಂತ ದಾರಿ ತೋರಿಸ್ತಾನೆ. ಅದನ್ನ ಉಪಯೋಗ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ನಮಸ್ತೆ ವೀಕ್ಷಕರೇ. ಮಮತಾ ಅವರು ಕರೆ ಮಾಡಿದ್ದಾರೆ ಆನೇಕಲ್ಲಿಂದ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ ಮೇಡಮ್, ನಮ್ ಮಮತಾ ಅಂತ. ಹೇಳಿ ಮಮತಾ ಅವರೇ, ಗೊತ್ತಾಯ್ತು. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಮಗನ್ ಬಗ್ಗೆ ಕೇಳ್ಬೇಕಾಗಿತ್ತು. ಮಗನ ಹೆಸರು ಹಾಗೂ ಡೀಟೇಲ್ಸ್ ತಿಳಿಸಿ ಮಮತಾ ಅವರೇ. ಮೇಡಮ್, ಅವನ್ಗೆ ದಾದಿಯಿಂದ ಬಂದಿದ್ದು, ನಾವು ಹೇಮಂತ್ ಅಂತ ಹೆಸರಿಟ್ಟಿದ್ದೀರಿ. ಸರಿ, ಪರವಾಗಿಲ್ಲ. ಹೆಸರು ಏನು ಕರಿತಿದ್ದೀರೋ ಅದನ್ನ ಹೇಳಿ. 20 ಹಾ 8 20/8 2009 ಹುಟ್ಟಿದ್ದು. 2009. ಸಮಯ ಹೇಳಿಮ್ಮ. ಸಮಯ ಬೆಳಗ್ಗೆ 8:39. ಜನ್ಮ ರಾಶಿ ನಕ್ಷತ್ರದ ಬಗ್ಗೆ ಮಾಹಿತಿ ತಿಳಿದಿದ್ಯಾ? ಜನ್ಮ ರಾಶಿ ಆಶ್ಲೇಷ ನಕ್ಷತ್ರ.
ಕಟಕ ರಾಶಿ. ಸರಿ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ ಮಮತಾ ಅವರು. ನಮಸ್ತೆ ಅಮ್ಮ. ಹಾ ನಮಸ್ತೆ ಗುರುಜಿ. ಆಶ್ಲೇಷ ನಕ್ಷತ್ರ, ಕರ್ಕಾಟಕ, ಗುರುವಾರ ಅಲ್ವಾ ಹುಟ್ಟಿದ್ದು? ಗುರುವಾರ ಗುರುಜಿ. ಗುರುವಾರ ಅಮಾವಾಸ್ಯೆ ದಿನ. ಹೌದೌದು, ಅಮಾವಾಸ್ಯೆ, ಪೂರ್ಣ ಅಮಾವಾಸ್ಯೆ ಇತ್ತು. ಗುರುವಾರದ ದಿನ, ಗುರುವಾರ ಅಮಾವಾಸ್ಯೆ ದಿನ ಹುಟ್ಟಿದಾನೆ. ತುಂಬಾ ಚುರುಕಾಗಿದ್ದಾನೆ ಮಗ, ತುಂಬಾ ಆಕ್ಟಿವಿಟಿ ಜಾಸ್ತಿ. ಅವನ ಪ್ರಶ್ನೆಗಳಿಗೆ ಉತ್ತರನೇ ನಿಮ್ಮಿಂದ ಕೊಡಕ್ಕಾಗಲ್ಲ ಈಗ್ಲೇನೆ. ಆದ್ರೆ ತುಂಬಾ ಹಠ ತಾಯಿ, ಹಠವನ್ನ ಕಮ್ಮಿ ಮಾಡ್ಬೇಕು ನೀವು. ಹೌದು ಗುರುಜಿ, ಆದ್ರೆ ಓದೋದ್ರ ಬಗ್ಗೆ ಸ್ವಲ್ಪ ಕೇಳ್ಬೇಕಾಗಿತ್ತು. ಚೆನ್ನಾಗಿ ಓದ್ತಾನ, ಭವಿಷ್ಯ ತುಂಬಾ ಚೆನ್ನಾಗಿದೆ ಓದು. ನೀವು ಮುದ್ದು ಮಾಡಿ ಹಠದಲ್ಲಿ ಅವನ ಸೋಂಬೇರಿ ಮಾಡ್ತಿದ್ರೆ ಓದೋದೆಲ್ಲಿ? ಹೌದು ಗುರುಜಿ. ಹೌದಲ್ವಾ? ಅದರಿಂದ ಅವನ ಹಠವನ್ನ ಕಮ್ಮಿ ಮಾಡ್ಬೇಕು. ಅವ್ನ್ ಸ್ವಲ್ಪ ನಿಮ್ ಮಾತು ಕೇಳೋದಿಲ್ಲ, ಬೇರೆಯವ್ರ ಮಾತು ಕೇಳ್ತಾನೆ. ಈಗ್ಲಿಂದ ನಾವು ಶಿಸ್ತು ಅನ್ನೋದು ಕಲ್ಸ್ಬೇಕಮ್ಮ. ಅವ್ನ್ ಶಿಸ್ತು ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ಎಲ್ಲಂದ್ರೆ ಅಲ್ಲಿ ಬಿಸಾಕ್ತಾ ಇರ್ತಾನೆ. ಏನಂದ್ರೆ ಅವ್ನು ಹೇಳಿದ ಮಾತು ನೀವು ಒಂಚೂರು ಕೇಳಲ್ಲ. ಅದೇ ಬೇರೆಯವ್ರು ಹೇಳಿದ್ರೆ ಕಣ್ ಮುಚ್ಕೊಂಡ್ ಮಾಡ್ತಾನೆ. ನಮ್ಮ ಅಕ್ಕ ಹೇಳಿದ್ರೆ ನಾನ್ ಹೇಳಿದ್ರೆ ಏನು ಮಾಡಲ್ಲ. ಹೌದು, ಅದ್ ನೀವು ಮಾಡಿರೋ ಅಂತ, ನೀವು ಬೆಳೆಸಿರೋದು ಆ ರೀತಿ. ಅದರಿಂದ ಒಳ್ಳೆ ಟ್ಯೂಷನ್ಗೆ ಅಥವಾ ಯಾವ್ದಾದ್ರು ಟೀಚರ್ಗೆ ಅವನಿಗೆ ಒಳ್ಳೆ ಶಿಸ್ತನ್ನು ಕಲ್ಸ್ಕೊಳ್ಳಕ್ಕೆ, ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅಭ್ಯಾಸ ಮಾಡಿಸಿ. ಅವನ ಜೀವನದಲ್ಲಿ ಬುಧ ತುಂಬಾ ಚೆನ್ನಾಗಿದ್ದಾನೆ. ಹುಟ್ಟಿರೋ ಲಗ್ನ ಬೇರೆ, ಅದು ಒಳ್ಳೇದಾಗುತ್ತೆ ತಾಯಿ, ಚಿಂತೆ ಮಾಡಬೇಡಿ. ಎಲ್ಲಾದ್ರೂ ದೇವಸ್ಥಾನದಲ್ಲಿ ಒಂದು ಪ್ರತಿ ಹುಟ್ಟಿದ ಹಬ್ಬಕ್ಕೆ ಅವ್ನಿಗೆ 14 ವರ್ಷದ ತನಕ ಒಂದು ಬೆಲ್ಲದ ತುಲಾಭಾರ ಮಾಡಿಸ್ತಾರೆ. ಸಾಕು, ಒಳ್ಳೇದಾಗ್ಲಿ. ನಮಸ್ತೆ. ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಎಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು ತಮಗೆ. ಸರ್ವೇ ಜನ ಸುಖಿನೋ ಭವಂತೋ, ಲೋಕ ಸಮಸ್ತ ಸನ್ಮಂಗಳಾನಿ ಭವಂತೋ. ಬ್ರಹ್ಮೋಸ್ಮಿ. ವೀಕ್ಷಕರೇ, ಮತ್ತೆ ಭೇಟಿಯಾಗೋಣ ನಾಳೆ ಬೆಳಗ್ಗೆ ಸರಿಯಾಗಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಓಂಕಾರ ನೇರ ಪ್ರಸಾರದಲ್ಲಿ. ಅಲ್ಲಿವರೆಗೂ ವಂದನೆ.